ಪವಿತ್ರಂ ಚರಿತಂ ಯಸ್ಯಾಹ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಶಶಾಂಕಾಯಿತ ಸಂಕಾಶಂ ದೀರ್ಘಬಾಹು ಸುಶೋಭಿತಂ ಕಾಷಾಯಭೂಷಿತಂ ದೇವಂ ಕೃಪಾತ್ರಲೋಚನದ್ವಯಂ ನರಾಕಾರಂ ಪರಬ್ರಹ್ಮ ರಾಮಕೃಷ್ಣಮಧುವ್ರತಂ ರಂಗನಾಥಂ ಗುರುಂ ಭೂಯೋ ನಮಾಮ್ಯಾತ್ಮ ವಿಮುಕ್ತಯೇ. ಮೊಟ್ಟ ಮೊದಲಿಗೆ ದಿವ್ಯತ್ರಯರ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಅರ್ಪಿಸ್ತೇನೆ. ಹಾಗೂ ಇವತ್ತು ನನ್ನನ್ನು ಇಲ್ಲಿಗೆ ಆಹ್ವಾನಿಸಿರುವಂಥ, ನನ್ನ ಮೇಲೆ ಅವರ ಬ್ಲೆಸ್ಸಿಂಗ್ಸನ್ನು ಹರಿಸಿರುವಂತಹ ಪರಮ ಪೂಜ್ಯ ಪ್ರೀತಿಯ ಮಾತಾಜಿ ತ್ಯಾಗಮಯಿ ಅವರ ದಿವ್ಯ ಚರಣ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು. ಹಾಗೆ ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು, ಎಲ್ಲ ಕಿರಿಯರಿಗೂ ಪ್ರೀತಿಪೂರ್ವಕ ಶುಭಾಶಯಗಳು. ಇವತ್ತು ನನಗೆ ಕೊಟ್ಟಿರುವಂಥ ವಿಷಯ ದಿವ್ಯತ್ರಯರ ಬೆಳಕಿನಲ್ಲಿ ಶ್ರೀಮದ್ ಭಾಗವತ ಅಂತ. ಆದರೆ ಮಾತಾಜಿಯವರ ಪರ್ಮಿಷನ್ನನ್ನು ತಗೊಂಡು ಅದನ್ನು ಸ್ವಲ್ಪ ಮಟ್ಟಿಗೆ ಆಲ್ಟರ್ ಮಾಡಿಕೊಡುವಂಥ ಪ್ರಯತ್ನ, ಸ್ವಲ್ಪ ಅದನ್ನು ಬದಲು ಮಾಡಿಕೊಂಡಿದ್ದೇನೆ. ಶ್ರೀಮದ್ ಭಾಗವತದಲ್ಲಿ ಅನಂತ ಪ್ರೇಮದ ನಮಗೆಲ್ಲ ಗೊತ್ತಿದೆ. ಭಾಗವತ ತಕ್ಷಣ ನಾವು ಕನೆಕ್ಟ್ ಆಗುವಂಥದ್ದು, ನಮ್ಮನ್ನು ನಾವು ಜೋಡಿಸ್ಕೊಳ್ಳುವಂಥದ್ದು ರಾಧಾಕೃಷ್ಣರ ದಿವ್ಯ ಅನಂತ ಪ್ರೇಮ ತತ್ವಕ್ಕೆ. ಅಷ್ಟೇ ಅಲ್ಲದೆ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುವಿರ ಭವ್ಯವಾದಂತಹ ಭಕ್ತಿ ಹಾಗೂ ಪ್ರೇಮದ ಪರಿಕಲ್ಪನೆಯನ್ನು ನಮಗೆ ಗೊತ್ತಿಲ್ಲದ ಹಾಗೆ ಭಾವಿಸೋದಕ್ಕೆ ಪ್ರಾರಂಭಿಸ್ತೇವೆ. ಈ ನಿಟ್ಟಿನಲ್ಲಿ ಘಟನೆಯೊಂದಿಗೆ ಇವತ್ತಿನ ಕಥಾಭಾಗವನ್ನು ಪ್ರಾರಂಭ ಮಾಡೋದಕ್ಕೆ ಇಚ್ಛಿಸ್ತೇನೆ. ಆಗಲೇ ಹೇಳ್ತಿದ್ದೆ, ನಾರದರ ಶಿಷ್ಯರು ವೇದವ್ಯಾಸರು, ವೇದವ್ಯಾಸರ ಜ್ಞಾನಪುತ್ರ ಔರಸ ಪುತ್ರ ಶುಕಮುನಿಗಳು ಅಂತ ಗುರುತಿಸ್ತೇವೆ. ಶುಕ ಅಂದರೆ ಗಿಳಿ ಅಂತ. ಶುಕಮುನಿಗಳಿಗೆ ವೇದವ್ಯಾಸರು ಅಂದರೆ ಅವರ ತಾಯಿಯ ಹೊಟ್ಟೆ ಗರ್ಭದಲ್ಲಿದ್ದಾಗಲೇ ಎಲ್ಲವೂ ಅವರಿಗೆ ತತ್ವಬೋಧೆ ಆಗಿತ್ತು. ಎಲ್ಲದನ್ನ ಈಗಾಗಲೇ ತಿಳ್ಕೊಂಡಿದ್ರು. ಶುಕಮುನಿಗಳು ಗರ್ಭದಿಂದ ಹೊರಗೆ ಬರುವಷ್ಟರಲ್ಲೇ ಹಿ ವಾಸ್ ಆಲ್ರೆಡಿ ಜ್ಞಾನಿ ಆಗಿದ್ರು. ಸೊ ವೇದವ್ಯಾಸ ಅವರನ್ನು ಹಾಗೆ ಟ್ರೈನ್ ಮಾಡ್ತಾ ಹೋಗ್ತಿದ್ದಾರೆ. ಈಗ ಶುಕಮುನಿಗಳು ಒಂದು ಪ್ರೌಢಾವಸ್ಥೆಗೆ ಬಂದು ಈಗೆಲ್ಲದನ್ನು ತತ್ವ ಪ್ರಚಾರವನ್ನು ಮಾಡಬೇಕು ಅಂತ ಆಲೋಚನೆ ಮಾಡುವಂಥ ಸಂದರ್ಭದಲ್ಲಿ ಒಂದು ದಿನ ವೇದವ್ಯಾಸರು ಬಂದು ಶುಕಮುನಿಗಳ ಹತ್ರ ಕೇಳ್ಕೊಳ್ತಾರೆ, ಶುಕ, ನೀನು ನನ್ನ ಪ್ರೀತಿಯ ಪುತ್ರ, ನಿನಗೆ ನನ್ನ ಕಡೆಯಿಂದ ಒಂದು ಸಲಹೆ ಇದೆ. ಈಗಾಗಲೇ ನಿನಗೆ ಎಲ್ಲ ಜ್ಞಾನವನ್ನು ನಿನ್ನಲ್ಲಿ ನೀನು ಈಗಾಗಲೇ ಮೈಗೂಡಿಸ್ಕೊಂಡಾಗಿದೆ, ನಿನಗೆಲ್ಲವೂ ಗೊತ್ತಿದೆ. ಆದರೆ ನಂದೊಂದು ಆಸೆ ಇದೆ ಅಂತ ಹೇಳ್ತಾರೆ. ಆಗ ಶುಕಮುನಿಗಳು ಕೇಳ್ತಾರೆ, ಹೇಳಪ್ಪ ಏನಂಥದ್ದು ಅಂತ. ನೀ ಏನು ಹೇಳಿದ್ರು ಕೇಳ್ತಾನೆ, ಯಾಕೆಂದರೆ ನಿನ್ನನ್ನು ಪಿತೃ. ಸರಿ ಹೇಳಿದಾಗ ವೇದವ್ಯಾಸರು ಹೇಳ್ತಾರೆ, ನನಗೊಂದು ಇಚ್ಛೆ ಇದೆ, ನೀನು ಕೆಲವಾರು ದಿನಗಳ ಮಟ್ಟಿಗೆ ಜನಕ ಮಹರ್ಷಿಯ ಮನೆಗೆ ಅಥವಾ ಜನಕ ಮಹಾರಾಜನ ಆಸ್ಥಾನಕ್ಕೆ ಹೋಗಿ ಸ್ವಲ್ಪ ದಿನ ಜನಕರ ಮಹಾರಾಜನ ಜೊತೆಗೆ ಇದ್ದು ಬರಬೇಕು ಅನ್ನೋದು ನನ್ನ ಆಸೆ ಅಂತ. ಆಗ ಶುಕಮುನಿಗಳಿಗೆ ಆಶ್ಚರ್ಯ ಒಂದು ಕಡೆ ಆಗತ್ತೆ, ಅನುಮಾನ ಇನ್ನೊಂದು ಕಡೆ ಬರುತ್ತೆ. ಈಗಾಗಲೇ ನನಗೆ ಎಲ್ಲವನ್ನೂ ತಿಳ್ಕೊಂಡಾಗ್ಬಿಟ್ಟಿದೆ, ಇನ್ನೇನು ತಿಳ್ಕೊಳಕ್ಕಿದೆ ನನಗೆ? ಟ್ರೈನಿಂಗ್ ಅಂತ ಗುರುಕುಲಕ್ಕೆ ಅಂತ ಹೋಗ್ಲಿಕ್ಕೆ ಏನಿದೆ ಅಂತ ಯೋಚನೆ ಮಾಡಿ ಶುಕಮುನಿಗಳು ವೇದವ್ಯಾಸರನ್ನು ಪ್ರಶ್ನಿಸ್ತಾರೆ. ಈಗಾಗಲೇ ನನಗೆಲ್ಲ ಗೊತ್ತಿದೆ, 4 ವೇದ ಉಪನಿಷತ್ತು ಏನೇನು ಜ್ಞಾನಬೋಧೆ ಬೇಕೋ ಎಲ್ಲವೂ ನನಗಾಗಿದೆಯಲ್ಲ, ಏನಕ್ಕಾಗಿ ಹೋಗಬೇಕು ಅಂದಾಗ ವೇದವ್ಯಾಸರು ಅದಕ್ಕೆ ತಿರುಗಿಸಿ ಏನು ಹೇಳಲ್ಲ. ಆದರೆ ಹೇಳ್ತಾರೆ, ಕೆಲವಾರು ದಿನ ಹೋಗಿ ನೀನಲ್ಲಿದ್ದು ಬಿಟ್ಟು ಬಾ, ನಿನಗೆ ಗೊತ್ತಾಗತ್ತೆ, ಹೋಗಿದ್ದು ಬಾ. ಸರಿ, ತನ್ನ ಮಾತನ್ನು ಮೀರೋ ಹಾಗಿಲ್ಲ ಅಂತ ಅವರ ಮಾತಿಗೆ ಮನ್ನಣೆಯನ್ನು ಕೊಡ್ತಾ ಈಗ ಜನಕ ಮಹಾರಾಜನ ಆಸ್ಥಾನಕ್ಕೆ ಶುಕಮುನಿಗಳು ಬರ್ತಾರೆ. ಅವರು ಗಮನಿಸ್ಕೊಂಡಿದ್ರು, ನಾನು ಬರ್ತಾನೆ ಇಡೀ ಮಿಥಿಲೆಯಲ್ಲಿ ನನ್ನನ್ನು ರಾಜವೈಭೋಗದಿಂದ ನನ್ನನ್ನು ಆಹ್ವಾನಿಸ್ತಾರೆ, ಭಕ್ತಿ ಗೌರವದಿಂದ ನನ್ನ ಕಡೆ ತಿರುಗಿ ನೋಡ್ತಾರೆ, ನನಗೆ ದೀರ್ಘದಂಡ ಪ್ರಣಾಮ ಮಾಡ್ತಾರೆ ಅಂತೆಲ್ಲ. ಶುಕಮುನಿಗಳು ಹೋಗಿದ್ದಾರೆ, ಆದರೆ ಅವ್ರ ಕಡೆ ತಿರುಗಿ ನೋಡೋರು ಯಾರೂ ಇಲ್ಲ. ಸರಿ, ಆಸ್ಥಾನದ ಒಳಗಡೆ ಹೋದರು.
ಹೋಗಿ ಆ ಕಡೆಯಿಂದ ಹೋಗುವಷ್ಟರಲ್ಲಿ ಈಗಾಗಲೇ ಜನಕ ಮಹರ್ಷಿಗೆ ವಿಚಾರ ತಲುಪಿತ್ತು. ಆದ್ದರಿಂದ ಜನಕ ಮಹಾರಾಜ ಬಂದ. ಶುಕಮುನಿಗಳು ಬಂದಿದ್ದಾರೆ ಅಂತ ಗೊತ್ತಾಯ್ತು. ಹೇಳಿದ್ರು, ಓ ಶುಕಮುನಿಗಳು ಬಂದಿದ್ದೀರಾ, ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳು, ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋದರು. ಈಗ ಸ್ವಲ್ಪ ಸಮಾಧಾನ ಆಯಿತು ಶುಕಮುನಿಗಳಿಗೆ. ನನ್ನನ್ನು ಯಾರೋ ಗುರುತಿಸಿದ್ರಲ್ಲ, ಸೊ ಹಿ ವಾಸ್ ವೆರಿ ಹ್ಯಾಪಿ ಅಬೌಟ್ ಇಟ್. ಖುಷಿ ಆಯಿತು. ನಂತರ ಹೋದ್ಮೇಲೆ ನನಗೇನೇನೋ ಆತಿಥ್ಯ ಮಾಡ್ತಾನೆ, ನನ್ನನ್ನು ಅತ್ಯಂತ ಗೌರವದಿಂದ ನಡೆಸ್ಕೊತಾನೆ ಅಂತ ಯೋಚನೆ ಮಾಡಿದ್ರೆ ಜನಕ ಮತ್ತೇನನ್ನು ಹೇಳಲಿಲ್ಲ. ಬಂದು ತುಂಬ ದಣ್ದಿರಬಹುದು, ನಿಮಗೆ ಅಂತ ಒಂದು ಕೋಣೆಯಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದೀವಿ, ಅಲ್ಲಿ ಹೋಗಿ ಸ್ವಲ್ಪ ನೀವು ವಿಶ್ರಾಂತಿಯನ್ನು ತೆಗೆದುಕೊಳ್ಳಿ, ಸ್ವಲ್ಪ ಸಮಾಧಾನ ಆಗತ್ತೆ ಅಂತ. ಆಗಲಿ, ಆಮೇಲೆ ಮಾತಾಡ್ಸೋಣ ಅಂತ ಯೋಚನೆ ಮಾಡಿದ್ರು ಶುಕಮುನಿಗಳು. ಹೋದರು, ಅವತ್ತಿಂದೇನಿತ್ತು ಎಲ್ಲ ಮುಗಿಸ್ಕೊಂಡ್ರು, ಅವ್ರ ಕಾರ್ಯ ಎಲ್ಲ ಮುಗಿಸಿದ್ರು. ಎಷ್ಟು ಹೊತ್ತಾದರೂ ಜನಕ ಮಹಾರಾಜ ಮತ್ತೆ ಪುನಃ ಅವರನ್ನು ಭೇಟಿ ಮಾಡೋದಕ್ಕೆ ಅಂತ ಬರಲಿಲ್ಲ. ಎಲ್ಲ ರಾಜ ಮಹಾರಾಜ, ನನ್ನಂಥ ಮೇಧಾವಿ ಬಂದಿದ್ದೀನಿ, ಆದರೆ ನನ್ನನ್ನು ಕನಿಷ್ಠ ಪಕ್ಷ ಬಂದು ವಿಚಾರಿಸ್ಕೊಳ್ಳಿಲ್ವಲ್ಲ ಅಂತ ಯೋಚನೆ ಮಾಡ್ದ. ಮಾರನೇ ದಿನ ಆಯಿತು, ಅವತ್ತೂ ಬರಲಿಲ್ಲ. ಹೀಗೆ ಒಂದಷ್ಟು ದಿನಗಳು ಕಳೆದು, ಒಂದು 6 ದಿನಗಳು ಕಳೆದಿದ್ರು ಕೂಡ ಮಹಾರಾಜ ಅಂದರೆ ಜನಕ ಮಹರ್ಷಿ ಶುಕಮುನಿಗಳನ್ನ ಮಾತಾಡ್ಸ್ಲಿಕ್ಕೆ ಬರಲಿಲ್ಲ. ಒಂದಷ್ಟು ದಿನಗಳಾದಮೇಲೆ ಶುಕಮುನಿಗಳೇ ಅವರ ಹತ್ರ ಬಂದು, ಏನು ಮಹಾರಾಜ, ನಿನ್ನನ್ನು ಮಾತಾಡ್ಸೋಕ್ಕೆ ಬರಲಿಲ್ವಲ್ಲ, ನೀ ಹೀಗೆ ಮಾಡ್ಬೋದ ಪ್ರಶ್ನಿಸಿದಾಗ ಜನಕ ಮಹಾರಾಜ ಹೇಳ್ದ, ಶುಕಂಪುತ್ರ, ಮುನಿಪುತ್ರ, ನಿನಗೆ ಒಂದು ವಿಚಾರ ತಿಳಿಸ್ಬೇಕು. ಇವತ್ತು ನೀನು ಗಮನಿಸಿರ್ಬೋದು, ಹೊರಗಡೆ ಏನಾದ್ರು ತಿರುಗಿ ನೋಡಿದ್ಯಾ, ಎಂಥ ರಾಜವೈಭೋಗ ಇದೆ ನಮ್ಮ ಇಡೀ ಮಿಥಿಲೆಯಲ್ಲಿ. ಜನ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತಿದ್ದಾರೆ, ಎಷ್ಟು ಉತ್ಸವಗಳು ಹೋಗ್ತಾ ಇದೆ, ಜನರ ಸಡಗರ ನೋಡು, ಎಷ್ಟು ಜನ ನರ್ತನ ಮಾಡ್ತಿದ್ದಾರೆ, ಏನೆಲ್ಲ ಆಗ್ತಿದೆ. ನೀನು ಯಾಕೆ ಒಂದು ಕೆಲಸ ಮಾಡಬಾರ್ದು? ನನ್ನದೊಂದು ಅಸೈನ್ಮೆಂಟ್ ಇದೆ, ನನ್ನೊಂದು ಹೋಮ್ವರ್ಕ್ ಇದೆ, ನಿಮಗೊಂದು ಸಣ್ಣ ಮನೆ ಕೆಲಸ ಕೊಡ್ತೇನೆ, ಅದನ್ನು ನೆರವೇರಿಸಬೇಕು. ಇಷ್ಟು ದಿನದ ಮೇಲೆ ನನಗೆ ಬಂದು ಏನೂ ಲಾಭನೇ ಆಗಿಲ್ಲ, ಇವತ್ತಾದರೂ ಏನೋ ಹೇಳಿದ್ನಲ್ಲ ಅಂತ ಖುಷಿ ಪಟ್ಕೊಂಡ್ರು ಶುಕಮುನಿಗಳು. ಏನು ಮಾಡಬೇಕೀಗ, ಏನು ನನಗೆ ಕೊಡ್ತಿರೋ ಅಂಥ ಟಾಸ್ಕ್ ಅಂತ ಕೇಳಿದಾಗ ಶುಕಮುನಿಗಳಿಗೆ ಜನಕ ಮಹಾರಾಜ ಹೇಳ್ತಾನೆ, ಏನಿಲ್ಲ, ಒಂದು ಹಾಲಿನ ಬಟ್ಲನ್ನು ಕೊಡ್ತೇನೆ, ಆ ಹಾಲಿನ ಬಟ್ಲನ್ನು ತಗೊಂಡು ಮಿಥಿಲೆಯ ರಾಜಬೀದಿಯಲ್ಲಿ ಹೋಗಿ ಒಂದೇ ಒಂದು ಹನಿನೂ ಆ ಬಟ್ಟಲಿಂದ ಹೊರಗಡೆ ಬೀಳಬಾರದು, ಬೀಳದ ಹಾಗೆ ಕಾಪಾಡಿಕೊಂಡು ಪುನಃ ಅದನ್ನು ವಾಪಸ್ ತೆಗೆದುಕೊಂಡು ಬಂದು ನನಗೆ ಕೊಡಬೇಕು. ಇಷ್ಟೇ, ಕಷ್ಟದ್ದೇನೂ ಇಲ್ಲ. ಯಾವ ವೇದ, ಯಾವ ಉಪನಿಷತ್ತು, ಯಾವ ಪಾಂಡಿತ್ಯ ಏನೂ ಕೇಳ್ತಿಲ್ಲ. ಈ ಹಾಲಿನ ಬಟ್ಲನ್ನು ಹುಷಾರಾಗಿ ತೆಗೆದುಕೊಂಡು ಹೋಗಿ ಒಂದೇ ಒಂದು ಹನಿ ಅದರಲ್ಲಿ ಬೀಳ್ಸ ಹಾಗೆ ಅದನ್ನು ತೊಗೊಂಡು ಬಂದು ಕೊಡಬೇಕು. ಶುಕಮುನಿಗಳಿಗೆ ಈಗ ಭಾಳ ಖುಷಿ ಆಯಿತು, ಯಾವುದೋ ಒಂದು ಕೆಲಸ ಸಿಕ್ತಲ್ಲ ಅಂತ. ಸರಿ, ಕೊಟ್ಟ ಟಾಸ್ಕನ್ನು ಬಿಡೋಕ್ಕಾಗಲ್ಲ, ಹಾಗೆ ಒಂದು ಬಟ್ಲಲ್ಲಿ ಹಾಲನ್ನು ಕೊಟ್ಟರು. ಈಗ ನಿಧಾನಕ್ಕೆ ಶುಕಮುನಿಗಳು ಆ ರಾಜಬೀದಿಯಲ್ಲಿ, ಮಿಥಿಲೆಯ ರಾಜಬೀದಿಯಲ್ಲಿ ಹೋಗ್ತಾ ಇದ್ದಾರೆ. ಹೋದರು. ಅಷ್ಟು ಜನಜಂಗುಳಿ, ನರ್ತನ ಮಾಡೋರೇನು, ಗಾಯನ ಮಾಡೋರೇನು, ಅಲ್ಲೆಲ್ಲ ಉತ್ಸವಗಳು ಬರ್ತಿತ್ತು, ಜನ ತುಂಬಿ ಹೋಗಿದ್ರು ಆ ರಾಜಬೀದಿಯಲ್ಲಿ. ಅವರು ಸಕ್ಸಸ್ಫುಲಿ ಹೋದರು. ನಿಧಾನಕ್ಕೆ ಎಲ್ಲಿ ತನಕ ರಾಜ ಹೇಳಿದ್ನೋ ಅಲ್ಲಿ ತನಕ ಹೋಗಿ ಪುನಃ ಮತ್ತೆ ಹಿಂದಿರುಗಿ ಬಂದು, ಬಂದೆ ಅಂತ ಆ ಬಟ್ಲನ್ನು ಜನಕ ಮಹಾರಾಜನ ಕೊಟ್ಬಿಟ್ಟು ಶುಕಮುನಿಗಳು ಹೇಳ್ತಾರೆ, ನೋಡಿ, ನನ್ನ ಕೆಲಸ ನಾನು ಸರಿಯಾಗಿ ಮಾಡಿದ್ದೀನಿ, ಒಂದೇ ಒಂದು ಕೂಡ ಈ ಬಟ್ಟಲಿಂದ ಹೊರಗಡೆ ಬಂದಿಲ್ಲ, ಗೊತ್ತಾಯ್ತೇನೋ ನಾನು ಯಾರು ಅಂತ ಗೊತ್ತಾಯ್ತಾ ನಿಮಗೆ ಅಂತ ಹೇಳಿದ್ರು ಶುಕಮುನಿಗಳು. ಜನಕ ಮಹಾರಾಜ, ಗೊತ್ತಾಯ್ತು, ನೀವೆಷ್ಟಾದರೂ ಮುನಿಪುತ್ರರಲ್ವಾ ಅಂದರು. ಅದೆಲ್ಲ ಸರಿ, ನೀವು ದಾರಿಯಲ್ಲಿ ಹೋಗುವಾಗ ರಾಜಬೀದಿಯಲ್ಲಿ ಹೋದ್ರಲ್ಲ, ರಾಜಬೀದಿಯಲ್ಲಿ ಹೋಗುವಾಗ ಅಲ್ಲೊಂದಷ್ಟು ಜನ ನರ್ತಕಿಯರು ಎಷ್ಟು ಚೆನ್ನಾಗಿ ನರ್ತನ ಮಾಡ್ತಿದ್ರು ನೋಡಿದ್ರ, ನೀವು ಬಹಳ ಚೆನ್ನಾಗಿ ನರ್ತಿಸ್ತಿರಲ್ಲ ನೋಡಿದ್ರ ಅಂದಾಗ ಶುಕ ಹೇಳ್ದ, ಇಲ್ವಲ್ಲ, ನಾನು ನೋಡ್ಲಿಲ್ವಲ್ಲ ಅಂತ. ಇನ್ನೂ ಒಂದು ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದಷ್ಟು ಜನ ಎಷ್ಟು ವಾದ್ಯಗಳನ್ನು ನುಡಿಸ್ತಾ ಇದ್ರು, ಎಷ್ಟು ಜನ ಹಾಡು ಹೇಳ್ತಿದ್ರು, ಎಂಥ ರಾಜವೈಭೋಗ. ಇದನ್ನಾದರೂ ನೋಡಿದ್ರೇನು, ಮಿಥಿಲೆಗೆ ಬಂದು ನೀವು ರಾಜವೈಭೋಗ ನೋಡಲಿಲ್ಲ ಅಂತಂದರೆ ಜೀವನ ಸಾರ್ಥಕ್ಯ ಹೊಂದಲ್ಲ, ನೋಡಿದ್ರಾ ಅಂದಾಗ ಶುಕಮುನಿಗಳು ಹೇಳ್ತಾರೆ, ಹೇಗಪ್ಪ ನೋಡಲಿ, ಕೈಯಲ್ಲಿ ನೀನು ತುಂಬಿರೋ ಹಾಲಿನ ಬಟ್ಲನ್ನು ಇಟ್ಬಿಟ್ಟು ಒಂದೇ ಒಂದು ಹನಿ ಅದರಿಂದ ಹೊರಗೆ ಬರಬಾರ್ದು ಅಂತ ಹೇಳಿ ಅಲ್ಲಿ ತನಕ ತೊಗೊಂಡೋಗಿ ವಾಪಸ್ ಬಾ ಅಂದಾಗ ಇದನ್ನೆಲ್ಲದನ್ನು ಎಲ್ಲಿ ಗಮನಿಸ್ಲಿ. ಆಗ ಜನಕ ಮಹಾರಾಜ ಹೇಳ್ತಾನೆ, ಇಷ್ಟೇ, ನಿನಗೇನು ಬೋಧೆಯನ್ನು ಕೊಡಬೇಕಿತ್ತು ಅದನ್ನು ಕೊಟ್ಟಾಯಿತು, ಇನ್ನು ನೀನು ಪುನಃ ನಿನ್ನ ಜಾಗಕ್ಕೆ ಹೋಗ್ಬೋದು ಅಂದ. ಶುಕಮುನಿಗಳಿಗೆ ಒಂದು ಕ್ಷಣ ಆಶ್ಚರ್ಯ ಆಯಿತು, ಇಷ್ಟೇನಾ, ಇದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಅಲ್ಲಿಂದ ಬಂದು ಜನಕ ಮಹಾರಾಜನ ಹತ್ರ ಇದ್ದು ನನಗಂಥದ್ದು ಏನು ಜ್ಞಾನ ಸಿಕ್ತು ಅಂತ ಯೋಚನೆ ಮಾಡಿದಾಗ ಜನಕ ಹೇಳ್ತಾನೆ, ಇನ್ನೇನೂ ಇಲ್ಲ, ಯೋಚನೆ ಮಾಡು, ನನ್ನ ಪರಿಸ್ಥಿತಿ ಅಷ್ಟೇ. ಬರುವಾಗ ಶುಕ ಮಹರ್ಷಿಗಳು ಉಡಾಫೆ ಹುಡ್ಕೊಂಡು ವ್ಯಾಸನ ಹತ್ರ, ಜನಕ ಮಹಾರಾಜ ಅವನೊಬ್ಬ ಮಹಾರಾಜನ ಹತ್ರ ಕಲ್ತ್ಕೊಳ್ಳೋಕೆ ಏನಿದೆ ಅಂತ ಹೇಳಿ ಬಂದಿದ್ದವ್ರಿಗೆ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡಿ
ಉತ್ತರ ಸಿಕ್ತಂತೆ, ನನ್ನ ಕಡೆಯಿಂದ ತಪ್ಪಾಯಿತು, ಕರೆಕ್ಟ್ ಅಂತ ಅಂದ್ಕೊಂಡು ಜನಕ ಮಹರ್ಷಿಗೆ ಪ್ರೀತಿಯಿಂದ ನಮಸ್ಕಾರ ಮಾಡಿ ಬಂದರು. ಅವ್ರು ಕಲ್ತ್ಕೊಂಡಂಥ ಪಾಠ ಅಹಂಕಾರ ಇಲ್ದಲೇ ಇದ್ದಾಗ, ಯಾವಾಗ ನಮ್ಮಲ್ಲಿ ಆ ನಿಷ್ಠೆ ಅನ್ನೋದಿರುತ್ತೋ, ಫೋಕಸಿಂಗ್ ಅನ್ನೋದಿರುತ್ತೆ, ಆಗ ನಾವು ಭಕ್ತಿಯಿಂದ ನಮ್ಮನ್ನು ನಾವು ಯಾವುದೇ ಕೆಲಸಕ್ಕೆ ತೊಡಗಿಸ್ಕೊಂಡ್ರೂ ಕೂಡ, ಈಗ ಜನಕನ ಪರಿಸ್ಥಿತಿ ಅಷ್ಟು ರಾಜ ವೈಭೋಗದಲ್ಲೇ ಇದ್ದರೂ ಕೂಡ ಜನಕನ್ನ ಕೇವಲ ಜನಕ ಮಹಾರಾಜ ಅಂತ ಗುರುತಿಸೋದಿಲ್ಲ, ಜನಕ ಮಹರ್ಷಿ, ರಾಜರ್ಷಿ ಜನಕ ಮಹಾರಾಜ. ಅವನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಎಲ್ಲ ಇದೆ, ಆದರೆ ನನ್ನಲ್ಲಿದ್ದಂಥ ಒಂದೇ ಒಂದು ಸ್ವಲ್ಪ ಅಹಂಕಾರ ಇವತ್ತು ನನ್ನನ್ನು ನಾನು ತಗ್ಗಿಸ್ಕೊಳ್ಳೋ ಹಾಗೆ ಮಾಡ್ತು ಅನ್ನುವಂಥ ಪಾಠನ ಕಲ್ತ್ಕೊಂಡ್ರು. ಶರಣಾಗತಿ ಅನ್ನುವಂಥದ್ದು, ಭಕ್ತಿ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದತ್ತೆ ಅನ್ನೋದನ್ನು ಜನಕ ಮಹಾರಾಜನಿಂದ ತಿಳ್ಕೊಂಡು ಶುಕಮುನಿಗಳು ಪುನಃ ಹಿಂದಿರುಗಿ ಬಂದರು ಅನ್ನೋದು ಒಂದು ಘಟನೆ. ಇದು ಯಾಕೆ ಹೇಳಿದೆ ಅನ್ನೋದನ್ನು ಕೊನೆಯಲ್ಲಿ ಅದನ್ನು ಜೋಡಿಸೋವಂಥ ಪ್ರಯತ್ನ ಮಾಡ್ತೇನೆ. ಈ ನಿಟ್ಟಿನಲ್ಲಿ ನಮಗೆಲ್ಲ ಗೊತ್ತಿರೋ ಹಾಗೆ ಶ್ರೀಮದ್ ಭಾಗವತ ಅನ್ನೋದು ಭಗವಂತನ ಲೀಲೆಯನ್ನು ಪ್ರಸ್ತುತಪಡಿಸುವಂತಹ ಒಂದು ಭಾಗ. ನಮಗೆಲ್ಲ ಗೊತ್ತಿದೆ, ಯಾರೇ ಒಬ್ಬರು ಆಧ್ಯಾತ್ಮಿಕ ಜೀವನವನ್ನು ಪ್ರಾರಂಭ ಮಾಡಬೇಕು ಅಂದಾಗ ಅದಕ್ಕೊಂದು ABCD ಅಂತ ಇರಬೇಕು. ಎತ್ಕೋತಾನೆ ಮಕ್ಕಳು ವೇದ ಉಪನಿಷತ್ತನ್ನು ಕಲಿಯೋಕ್ಕಾಗಲ್ಲ. ಫಸ್ಟ್ ಕಿಂಡರ್ಗಾರ್ಟನ್ ಸೆಕ್ಷನ್ ಇರುತ್ತೆ, ಆಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ ಎಜುಕೇಷನ್ ಇರುತ್ತೆ, ಆಮೇಲೆ UG ಆದಮೇಲೆ PG, ಅಂಡರ್ ಗ್ರ್ಯಾಜುಯೇಷನ್ ಒಂದು ಡಿಗ್ರಿ ಅಂತ ಬಂದಮೇಲೆ ಮಾಸ್ಟರ್ಸ್ ಡಿಗ್ರಿ ಮಾಡ್ತೀವಿ. ಹಾಗೆ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಈ 3 ಹಂತಗಳಿದೆ. ABCD ಆಫ್ ಲೈಫ್ ಏನು ಅಂತಂದರೆ ಅದೇನೂ ಅಲ್ಲ, ಭಗವದ್ಗೀತೆ. ಭಗವದ್ಗೀತೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಹಂತದಲ್ಲೂ ಎಲ್ಲರಿಗೂ ಕೂಡ ತಲುಪಬಲ್ಲಂಥದ್ದು. ಆದ್ದರಿಂದ ಭಗವದ್ಗೀತೆಯನ್ನು ABCD ಆಫ್ ಲೈಫ್ ಅಂತ ನಾವು ಗುರುತಿಸ್ಕೊಳ್ಬೋದು. ಇನ್ನು ಗ್ರ್ಯಾಜುಯೇಷನ್ ಬೇಕಲ್ಲ, ಅಂಡರ್ ಗ್ರ್ಯಾಜುಯೇಷನ್ UG ಕೋರ್ಸ್ ಯಾವುದು ಅಂತಂದರೆ ಅದೇ ಶ್ರೀಮದ್ ಭಾಗವತ ಪುರಾಣ. ಶ್ರೀಮದ್ ಭಾಗವತವನ್ನು ಶ್ರೀಮದ್ ಭಾಗವತ ಪುರಾಣ ಅಂತ ಕೂಡ ಗುರುತಿಸಲ್ಪಟ್ಟಿದೆ. ಹಿಂದೆ ಹೇಗೆ ಅಂತಂದರೆ, ಯಾವುದೇ ಒಬ್ಬ ಮೇಧಾವಿಯನ್ನು, ಯಾವುದೇ ಒಬ್ಬ ಜ್ಞಾನಿಯನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಅವನನ್ನು ಶ್ರೀಮದ್ ಭಾಗವತದ ಓರೆಗಲ್ಲಿಗೆ ಹಚ್ಚಿ ಇವನ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದನ್ನು ಅಳಿತಾ ಇದ್ರು. ಅಂದರೆ ಅದನ್ನು ಜೀರ್ಣಿಸ್ಕೊಳ್ಳುವಂಥದ್ದು ಅಷ್ಟು ಸುಲಭದ ಕೆಲಸ ಅಲ್ಲ ಅಂತ. ಹಾಗಾಗಿ ಅದರ ಓರುಗಲ್ಲಿಗೆ ಹಚ್ಚಿ ಇವನ ಬುದ್ಧಿವಂತಿಕೆ ಎಷ್ಟಿದೆ ಅನ್ನೋದನ್ನು ಪರಿಭಾವಿಸ್ತಾ ಇದ್ರಂತೆ. ಹಾಗಾಗಿ ಅದನ್ನು ಅಂಡರ್ ಗ್ರ್ಯಾಜುಯೇಟ್ ಕೋರ್ಸ್ ಅಂತ ಗಮನಿಸ್ಬೋದು. ಇನ್ನು ಚೈತನ್ಯ ಚರಿತಾಮೃತ ಅದನ್ನು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ ಅಂತ ಕೂಡ ನಾವು ಗಮನಿಸಬಹುದು. ಈಗಾಗಲೇ ಹೇಳ್ತಿದ್ದ ಹಾಗೆ ಶ್ರೀಮದ್ ಭಾಗವತವನ್ನು ಶ್ರೀಮದ್ ಭಾಗವತ ಪುರಾಣ ಅಂತ ಕೂಡ ಗಮನಿಸಲ್ಪಟ್ಟಿದೆ. ಇರುವಂತಹ ಎಲ್ಲ ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣಕ್ಕೆ ತನ್ನದೇ ಆದ ಒಂದು ಮಹತ್ತರವಾದ ಸ್ಥಾನ ಇದೆ. ನಮ್ಗೆ ಗೊತ್ತು, ಅದರಲ್ಲಿರುವಂತಹ 12 ಸ್ಕಂದಗಳಿರಬಹುದು, ಅದರುವಂತಹ 335 ಅಧ್ಯಾಯಗಳು, ಅದರಲ್ಲಿ ಬರುವಂತಹ 18,000 ಶ್ಲೋಕಗಳಲ್ಲಿ 4,000 ಶ್ಲೋಕಗಳನ್ನು ತುಂಬ ಪ್ರಸಿದ್ಧಿ ಜನಪ್ರಿಯ ಪಡ್ಕೊಂಡಿದೆ. ಈ 4,000 ಶ್ಲೋಕಗಳು ಯಾವುದು ಅಂದರೆ 10ನೇ ಸ್ಕಂದದಲ್ಲಿ ಬರುವಂತಹ 4,000 ಶ್ಲೋಕಗಳು. ಏನಿದೆ ಅಂಥದ್ದು, 10ನೇ ಅಧ್ಯಾಯದಲ್ಲಿ ಅಥವಾ ಸ್ಕಂದದಲ್ಲಿ ನಾವು ಕೃಷ್ಣನ ಜನನ, ಕೃಷ್ಣನ ಬಾಲ್ಯ, ಕೃಷ್ಣನ ಲೀಲೆ ಈ ಎಲ್ಲದನ್ನು ಗಮನಿಸ್ಕೊಳ್ತಾ ಹೋಗ್ತೇವೆ. ಹಾಗಾಗಿ ಕೃಷ್ಣ ಅಂದ ತಕ್ಷಣ ನಮಗೆ ಗೊತ್ತಿಲ್ಲದ ಹಾಗೆ ಸಮ್ ಸಾರ್ಟ್ ಆಫ್ ಕನೆಕ್ಷನ್, ನಮಗೆ ಗೊತ್ತಿಲ್ಲದ ಹಾಗೆ ಕೃಷ್ಣನ ಜೊತೆಯಲ್ಲಿ ನಾವು ಒಂದಾಗ್ತೀವಿ. ಅವನ ಬಾಲ ಲೀಲೆಗಳಿರಬಹುದು, ಅವನ ಪ್ರೌಢಾವಸ್ಥೆಯಲ್ಲಿ ಅವನು ನಡೆದುಕೊಂಡಂತಹ ಬಗೆ, ಇದೆಲ್ಲ ಜೀವನಕ್ಕೆ ಒಂದು ಪಾಠವಾಗಿ ನಿಲ್ಲತ್ತೆ. ಅದರಿಂದ ಶ್ರೀಮದ್ ಭಾಗವತ ಪುರಾಣವನ್ನು ಅದರದ್ದೇ ಆದ ರೀತಿಯಲ್ಲಿ ಅದಕ್ಕೆ ಒಂದು ಪ್ರಸಿದ್ಧಿಯನ್ನು ಪಡ್ಕೊಂಡಿರೋದು ಉಂಟು. ಅದರಲ್ಲೂ 10ನೇ ಸ್ಕಂದ ಮಹತ್ತರವಾದ ಒಂದು ಸ್ಥಾನವನ್ನು ಪಡ್ಕೊಂಡಿದೆ ಅನ್ಬೋದು. ಇದು ಭಕ್ತ, ಭಾಗವತ, ಭಗವಾನ್ ಇದೆರಡರ ಈ 3ರ ಅನುಸಂಧಾನ ಅಂತ ಕೂಡ ಶ್ರೀರಾಮಕೃಷ್ಣರು ಹೇಳ್ತಿದ್ರು. ಶ್ರೀರಾಮಕೃಷ್ಣ ವಚನವೇದವನ್ನು ಗಮನಿಸೋದಾಯಿತು ಅಂತಂದರೆ, ಶ್ರೀರಾಮಕೃಷ್ಣರು ಯಾವಾಗೆಲ್ಲ ಏನೆಲ್ಲ ಮಾತಾಡ್ತಿದ್ರು, ಭಕ್ತಿಯ ಉದ್ದೀಪನದ ಬಗ್ಗೆ ಮಾತನಾಡುವಾಗ ಯಾವಾಗಲೂ ಶ್ರೀ ಚೈತನ್ಯ ಮಹಾಪ್ರಭುಗಳ, ಚೈತನ್ಯ ಮಹಾಪ್ರಭು ಒಂದು ಕಡೆ, ನಿತ್ಯಾನಂದ, ಇವರಿಬ್ಬರ ಒಂದು ಉಲ್ಲೇಖವನ್ನು ತೆಗೆದುಕೊಂಡು ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಭಕ್ತ, ಭಾಗವತ, ಭಗವಾನ್ ಈ 3 ಕೂಡ ಒಂದೇ ಅಂತ. ಯಾಕೆ ಹಾಗೆ ಹೇಳ್ತಿದ್ರು ಅನ್ನೋದನ್ನು ನಾವು ಮುಂದಿನ ಕೆಲವಾರು ನಿಮಿಷಗಳಲ್ಲಿ ಗಮನಿಸಬಹುದು. ಇನ್ನು ನಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಶ್ರೀಮದ್ ಭಾಗವತ ಪುರಾಣ ನಾರದರು ಮೊಟ್ಟ ಮೊದಲಿಗೆ ವ್ಯಾಸರಿಗೆ ಕೊಟ್ರಂತೆ. ನೋಡಪ್ಪ, ಇಂಥದ್ದೊಂದಿದೆ, ಇಲ್ಲಿ ನೀನು ಭಗವಂತನ ಲೀಲೆ,
ಭಗವಂತನ ಮಹಿಮೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥೈಸ್ಕೊಳ್ಳಕ್ಕೆ ಸಾಧ್ಯ ಇದೆ, ನೋಡು ಏನು ಮಾಡ್ತೀಯಾ ಅಂತ ಅವರಿಂದ ಹಸ್ತಾಂತರಿಸಲ್ಪಟ್ಟಂಥದ್ದೇ ಶ್ರೀಮದ್ ಭಾಗವತ ಪುರಾಣ. ವೇದವ್ಯಾಸರು ಅವರು ಅದನ್ನು ಟೇಸ್ಟ್ ಮಾಡಿದ ನಂತರ ಯೋಚನೆ ಮಾಡಿದ್ರು, ಇಷ್ಟು ರುಚಿಯಾಗಿದೆಯಲ್ಲ ಶ್ರೀಮದ್ ಭಾಗವತ ಪುರಾಣ, ಇದನ್ನು ನನ್ನ ಜ್ಞಾನಪುತ್ರನಾದಂತಹ ಶುಕಮುನಿಗೆ ಯಾಕೆ ಕೊಡಬಾರ್ದು ಅಂತ ಯೋಚನೆ ಮಾಡಿ ಅವನಿಗೆ ಪ್ರದಾನಿಸಲ್ಪಟ್ರು. ಈಗಾಗಲೇ ಹೇಳಿರೋ ಹಾಗೆ ಶುಕ ಅಂದರೆ ಗಿಳಿ ಕಚ್ಚಿರೋ ಹಣ್ಣು ಯಾವಾಗಲೂ ತುಂಬ ಸ್ವೀಟ್ ಆಗಿರುತ್ತೆ ಅಂತ ನಮಗೆಲ್ಲ ಗೊತ್ತು, ಅದರದ್ದು ಸ್ವೀಟ್ನೆಸ್ ಅಷ್ಟು ಚೆನ್ನಾಗಿರುತ್ತೆ. ಸೊ ಇಲ್ಲಿ ಶುಕಮುನಿಗಳು ರುಚಿಯನ್ನು ನೋಡಿದ್ರು, ಬಹಳ ರುಚಿಯಾಗಿತ್ತು, ಬಹಳ ರಸಪೂರ್ಣವಾಗಿತ್ತು. ಸೊ ಶುಕಮುನಿಗಳು ಯೋಚನೆ ಮಾಡೋದ್ರಂತೆ, ನಾನು ಇದನ್ನು ಯಾರಿಗಾರು ತಲುಪಿಸ್ಬೇಕಲ್ಲ, ಇಷ್ಟು ರುಚಿಯಾಗಿ ಇಷ್ಟು ಅಮೃತವಾಗಿದೆಯಲ್ಲ, ಇದನ್ನು ಯಾರಿಗಾರು ಪ್ರದಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಬಂದವನೇ ಪರೀಕ್ಷಿತ ಮಹಾರಾಜ. ನಮಗೆಲ್ಲ ಗೊತ್ತು, ಪರೀಕ್ಷಿತ ಮಹಾರಾಜನ ಅಂತ್ಯದಲ್ಲಿ ಅವ್ರಿಗೆ ಗೊತ್ತಾಗತ್ತೆ ಇನ್ನೇನು ನನ್ನ ಜೀವನ ಅಂತ್ಯಗೊಳ್ತಿದೆ ಅಂತ, ಇನ್ನು ಕೆಲವು ದಿನ ನಾನು ಉಳಿತೀನಿ ಅಂತ ಗೊತ್ತಾದಾಗ ಪರೀಕ್ಷಿತ ಮಹಾರಾಜನು ಹುಡುಕ್ತಾ ಇರ್ತಾನೆ, ಯಾರು ನನಗೆ ಜ್ಞಾನಬೋಧೆಯನ್ನು ಕೊಡೋದಾಯಿತು ಅಂತಂದರೆ ನನ್ನ ಜೀವನ ಸಾರ್ಥಕ್ಯವನ್ನು ಹೊಂದುತ್ತೆ, ನನ್ನ ಜೀವನ ಪರಿಪೂರ್ಣ ಆಗುತ್ತೆ, ಸಾಯೋ ಸಂದರ್ಭದಲ್ಲಿ ಭಗವಂತನನ್ನು ನೆನಪಿಸ್ಕೊಂಡು ಸತ್ತರೆ ಅದಕ್ಕಿಂತ ವಿಶೇಷ ಇನ್ನೇನು ಅಂತ ಯೋಚನೆ ಮಾಡ್ತಿದ್ದಾಗ ಪರೀಕ್ಷಿತ ಮಹಾರಾಜರಿಗೆ ಶುಕಮುನಿಗಳು ಸಿಗ್ತಾರೆ. ಶುಕಮುನಿಗಳು ಸಿಕ್ಕದಾಗ ಆ 7 ದಿನಗಳ ಮಟ್ಟಿಗೆ ಕೊಟ್ಟಂತಹ ಚಿಂತನೆಯೇ ಶ್ರೀಮದ್ ಭಾಗವತ ಪುರಾಣ. ಗಿಳಿ ಕಚ್ಚಿದ ಹಣ್ಣು ಎಷ್ಟು ರಸ ಬರೆತವೋ ಶ್ರೀಮದ್ ಭಾಗವತ ಟೇಸ್ಟ್ ಮಾಡಿ ಇವನಿಗೆ ಕೊಟ್ಟರು. ಇದನ್ನ ಯೂಶುವಲಿ ರಸಫಲ ಅಥವಾ ರಸಮ ಅಂತ ಕೂಡ ಇದನ್ನ ಗುರುತಿಸೋದುಂಟು. ಶ್ರೀಮದ್ ಭಾಗವತ ಅಂತಂದ್ರೆ ಏನು? ಶ್ರೀ ಅಂದ್ರೆ ಲಕ್ಷ್ಮಿ, ಮದ್ ಅಂದ್ರೆ ಪ್ರಕಾಶವಾಗಿರುವಂಥದ್ದು, ಯಾವುದು ಪವಿತ್ರವಾಗಿದೆಯೋ, ಯಾವುದು ಪರಮ ಪವಿತ್ರವಾಗಿದೆಯೋ ಅದು ಮತ್ ಅಥವಾ ಮದ್. ಭಾಗವತ ಭಗವಂತನ ಜನನ, ಜೀವನ, ಲೀಲೆ ಈ ಎಲ್ಲವನ್ನ ಪರಿಚಯ ಮಾಡಿಕೊಡುವಂಥದ್ದು. ಇನ್ನು ಪುರಾಣ ಅಂದರೆ ಯಾವುದು ಪ್ರಾಚೀನವಾಗಿದೆಯೋ, ಯಾವುದು ಈಗಾಗಲೇ ನಡೆದಿದೆಯೋ ಅದನ್ನೇ ಶ್ರೀಮದ್ ಭಾಗವತ ಮಹಾಪುರಾಣ ಅಥವಾ ಶ್ರೀಮದ್ ಭಾಗವತ ಪುರಾಣ ಅಂತ ಗುರುತಿಸಲ್ಪಟ್ಟಿದೆ. ಈ ಭಾಗವತ ಪುರಾಣದಲ್ಲಿ ಇರೋದಾದರೂ ಏನು, ಯಾಕೆ ನಾವು ಅದನ್ನು ಅಧ್ಯಯನ ಮಾಡಬೇಕು ಅಂದರೆ ಅದರಲ್ಲಿ ಏನಿಲ್ಲ ಅಂತ ಪ್ರಶ್ನೆ ಮಾಡ್ಕೊಳ್ಬಹುದು. ಭಾಗವತ ಪುರಾಣದಲ್ಲಿ ವಂಶಾವಳಿ ಬಗ್ಗೆ ಇದೆ, ಖಗೋಳಶಾಸ್ತ್ರ ಇದೆ, ಭೂಗೋಳದ ಬಗ್ಗೆ ಇದೆ, ಅನೇಕ ದಂತಕಥೆಗಳಿದೆ, ಅನೇಕ ಕಥೆಗಳಿದೆ, ಅನೇಕ ಉಪಕಥೆಗಳಿದೆ, ಸಂಗೀತದ ಬಗ್ಗೆ ಚರ್ಚೆ ನಡೆದಿದೆ, ನೃತ್ಯದ ಬಗ್ಗೆ ಚರ್ಚೆ ನಡೆದಿದೆ, ಯೋಗದ ಬಗ್ಗೆ ತಿಳಿಸಲ್ಪಟ್ಟಿದೆ, ಹಾಗೆ ಸಂಸ್ಕೃತಿ ಬಗ್ಗೆ, ವೇದ, ಉಪನಿಷತ್ ಎಲ್ಲವನ್ನು ಕೂಡ ಒಳಗೊಂಡಿರುವಂಥದ್ದೇ ಶ್ರೀಮದ್ ಭಾಗವತ. 18 ಪುರಾಣಗಳಲ್ಲಿ ಶ್ರೀಮದ್ ಭಾಗವತ ಪುರಾಣ ಅತ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ವಿದ್ಯಾವಂತರನ್ನ ಆಗಲೇ ಹೇಳಿದೆ, ವಿದ್ಯಾವಂತರನ್ನ ಪರೀಕ್ಷೆ ಮಾಡಬೇಕು ಅಂದರೆ ಶ್ರೀಮದ್ ಭಾಗವತದ ಓರಿಗಲ್ಲಿಗೆ ಹಚ್ಚಿ ಅವರ ಬುದ್ಧಿವಂತಿಕೆಯನ್ನು ಎಷ್ಟಿದೆ ಅನ್ನೋದನ್ನು ಪ್ರಯತ್ನ ಮಾಡ್ತಿದ್ರು. ವಿದ್ಯಾವತಾಂ ಭಗವತೆ ಪರೀಕ್ಷಾ ಅಂತ ಸಂಸ್ಕೃತದಲ್ಲೊಂದು ಉಕ್ತಿ. ವಿದ್ಯಾವಂತರನ್ನ ಅರ್ಥ ಮಾಡ್ಕೊಳ್ಬೇಕು, ಅವರ ಮೆಂಟಲ್ ಸ್ಟೇಟಸ್ ಏನಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು, ಅವರನ್ನು ಪರೀಕ್ಷೆ ಮಾಡಬೇಕು ಅಂತಂದರೆ ಶ್ರೀಮದ್ ಭಾಗವತವನ್ನು ಓರೆಗಲ್ಲಿಗೆ ಉಚ್ಚಿ ಅದನ್ನು ತಿಳಿಸ್ತಿದ್ರು. ಸ್ವಾದು ಸ್ವಾದು ಪದೇ ಅಂತ ಇನ್ನೊಂದು ಸಂಸ್ಕೃತದ ಉಕ್ತಿ ಇದೆ. ಸ್ವಾದು ಸ್ವಾದು ಪದೇ ಪದೇ ಅಂದರೆ ಒಂದು ಸಲ ಶ್ರೀಮದ್ ಭಾಗವತದ ರುಚಿಯನ್ನು ನೋಡಿಬಿಟ್ರೆ ಸ್ವಾದು ಸ್ವಾದು ಪದೇ ಪದೇ ಮತ್ತೆ ಮತ್ತೆ ಆ ಹಣ್ಣನ್ನು ತಿನ್ನಬೇಕು, ಮತ್ತೆ ಮತ್ತೆ ಕೃಷ್ಣನ ಜೀವನದ ಬಗ್ಗೆ ತಿಳ್ಕೊಳ್ಬೇಕು, ಮತ್ತೆ ಮತ್ತೆ ಕೃಷ್ಣನ ಜೀವನ ಲೀಲೆ ಪ್ರತಿಯೊಂದನ್ನು ತಿಳ್ಕೊಳ್ಬೇಕು ಅನ್ನೋಷ್ಟ್ರ ಮಟ್ಟಿಗೆ ಎಲ್ಲರನ್ನ ಟ್ರಿಗರ್ ಮಾಡುವಂಥದ್ದು ಶ್ರೀಮದ್ ಭಾಗವತ ಪುರಾಣ. ಹಾಗಾಗಿ ಒಂದು ಸಲಕ್ಕೆ ಓದಿದ ತಕ್ಷಣ ಅದರ ರುಚಿ, ಈಗಾಗಲೇ ನಾವು ನೋಡ್ತಾ ಇದ್ದೇವೆ, ಅಸ್ಖಲಿತವಾಗಿ ಹಲವಾರು ವರ್ಷಗಳಿಂದ ಶ್ರೀಮದ್ ಭಾಗವತ ಸಪ್ತಾಹವನ್ನು ಆಶ್ರಮದಲ್ಲಿ ಮಾಡ್ತಾ ಬರ್ತಾ ಇದ್ದೀರಾ. ಅದರ ಹಲವಾರು ರುಚಿಯನ್ನು ನೀವು ನೋಡ್ಬಿಟ್ಟಿರುವಂಥವ್ರು, ಹಾಗಾಗಿ ನೀವೆಲ್ಲ ಹಳಬರು ಇದಕ್ಕೆ. ಶ್ರೀಮದ್ ಭಾಗವತ ಪುರಾಣವು ಹಾಗೆ ಸ್ವಾದು ಸ್ವಾದು ಪದೇ ಪದೇ ಅನ್ನೋ ಹಾಗೆ ಮತ್ತೆ ಮತ್ತೆ ಅದನ್ನು ರುಚಿ ನೋಡಬೇಕು ಅನ್ನೋಷ್ಟರ ಮಟ್ಟಿಗೆ ಪ್ರೇರಣೆಯನ್ನು ಕೊಡುವಂಥದ್ದು ಶ್ರೀಮದ್ ಭಾಗವತ. ಇದು ಹಾಗಾದರೆ ಶ್ರೀಮದ್ ಭಾಗವತ ಏನನ್ನು ಮಾಡುತ್ತೆ ಅಂದರೆ ಭಗವಂತನ ಕಡೆಗೆ ನಮ್ಮ ಶರಣಾಗತಿ, ಭಗವಂತನ ಕಡೆಗೆ ನಮ್ಮ ಪ್ರೇಮ, ಪರಮ ಪವಿತ್ರವಾದ ಪ್ರೇಮವನ್ನು ಹೇಗೆ ಉದ್ದೀಪನ ಮಾಡಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ತಿಳಿಸುತ್ತೆ. ಶ್ರೀಮದ್ ಭಾಗವತನ ಆದ ರೀತಿಯಲ್ಲಿ ಅದನ್ನು ಶ್ರೋತೃಗಳಾದರೆ ನಮ್ಮಲ್ಲಿ ಭಕ್ತಿಯನ್ನು ಉದ್ದೀಪನಗೊಳಿಸುತ್ತೆ ಅನ್ನೋದು ಶ್ರೀಮದ್ ಭಾಗವತದಲ್ಲಿ ಹೊರಬಂದಿರುವಂಥದ್ದು. ಹಾಗೆ 1ನೇ ಸ್ಕಂದದಲ್ಲಿ 1ನೇ ಅಧ್ಯಾಯದ 28ನೇ ಶ್ಲೋಕದಲ್ಲಿ ಕೃಷ್ಣಸ್ತು ಭಗವಾನ್ ಸ್ವಯಂ ಅಂತ ಕೂಡ ಹೇಳಲ್ಪಟ್ಟಿದೆ. ಅಂದರೆ ಎಲ್ಲ ದೇವದೇವಿಯರಿಗೂ ಕೂಡ ಕೃಷ್ಣನೇ ಮೇಲಿದ್ದಾನೆ, ಎಲ್ಲವೂ ಕೃಷ್ಣನೇ ಆಗಿದ್ದಾನೆ ಅನ್ನುವಂಥ ವಿಚಾರ ಕೂಡ ತಿಳಿಸಲ್ಪಟ್ಟಿದೆ. ಭಾಗವತದಲ್ಲಿ ಒಂದು ಶ್ಲೋಕ ಬರುತ್ತೆ,
ನಿಮ್ನಗಾನಾಂ ಯಥಾ ಗಂಗಾ ದೇವಾನಾಂ ಅಚ್ಯುತೋಯತ ವೈಷ್ಣವಾನಾಂ ಯಥಾ ಶಂಭೋ ಪುರಾಣಾನಾಂ ಇದಂ ತತಃ ಅಂತ ಬಹಳ ಸುಂದರವಾಗಿ ಅದರ ಕಾವ್ಯ ಶೈಲಿ ಎಲ್ಲ ಮೂಡಿ ಬಂದಿದೆ. ನಿಮ್ನಗಾನಾಂ ಯಥಾ ಗಂಗಾ ಅಂದರೆ ನಿಮ್ನಗಾನಾಂ ಕೆಳಗೆ ಹರಿತಾ ಇರುವಂಥ ಹಲವಾರು ನದಿಗಳು ಕೆಳಗಡೆ ಹರಿತಾ ಇದೆ. ಅದರಲ್ಲಿ ಆ ಎಲ್ಲ ನದಿಗಳಲ್ಲೂ ಶ್ರೇಷ್ಠವಾದ ನದಿ ಗಂಗಾ ನದಿ. ಯಾಕೆ ಅಂದರೆ ಗಂಗಾ ನದಿ ಹರಿಯೋದಕ್ಕೆ ಶುರು ಮಾಡುವಾಗ ಬದ್ರಿನಾಥ ಕಡೆಯಿಂದ ಗಮನಿಸ್ತೀವಿ, ವಿಷ್ಣುವಿನ ಪಾದವನ್ನು ಸ್ಪರ್ಶ ಮಾಡಿ ವಿಷ್ಣುವಿನ ಪಾದವನ್ನು ತೊಳೆದು ಕೆಳಗೆ ಹಡಿತಾರೆ. ಆದ್ದರಿಂದ ಗಂಗಾ ನದಿಯನ್ನ ಪರಮ ಪವಿತ್ರವಾದ ನದಿ ಅಂತ ಗುರುತಿಸಲ್ಪಟ್ಟಿದೆ. ನಿಮ್ನಗಾನಾಂ ಅಂದರೆ ಹಲವಾರು ನದಿಗಳಲ್ಲಿ ಶ್ರೇಷ್ಠವಾದ ನದಿ ಗಂಗಾ ನದಿ. ದೇವಾನಾಂ ಅಚ್ಯುತೋಯತ, ಎಲ್ಲ ದೇವದೇವಿಯರಿಗೂ ಕೂಡ ಅಚ್ಯುತನೇ ಪರಮ ಪವಿತ್ರವಾದವನು, ಅಚ್ಯುತನೇ ಶ್ರೇಷ್ಠನಾದವನು. ಅಚ್ಯುತ ಅಂದರೆ ಅದು ಕೃಷ್ಣನ ಮತ್ತೊಂದು ನಾಮ. ವೈಷ್ಣವಾನಾಂ ಯಥಾ ಶಂಭು, ಎಲ್ಲ ವೈಷ್ಣವರಲ್ಲಿ ಪರಮಶ್ರೇಷ್ಠನಾದವನು ಶಂಭು. ಶಂಭು ಅಂದರೆ ಶಿವ ಅಂತ. ಶಿವ ಯಾಕೆ ಬರಬೇಕಿಲ್ಲಿ ಅಂತ ಯೋಚನೆ ಮಾಡಿದ್ರೆ ನಮಗೆಲ್ಲ ಗೊತ್ತು, ಶಿವನ ಆರಾಧ್ಯ ದೈವ ವಿಷ್ಣು, ವಿಷ್ಣುವಿನ ಆರಾಧ್ಯ ಶಿವ. ಸೊ ಅವರಿಬ್ಬರಲ್ಲೂ ಎಂಥ ಹರಿಹರರಲ್ಲಿರುವಂತಹ ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಎಷ್ಟು ಚೆನ್ನಾಗಿದೆ ಅಂದರೆ ಎಲ್ಲ ವೈಷ್ಣವರಲ್ಲಿ ಶ್ರೇಷ್ಠನಾದ ವೈಷ್ಣವ ಶಿವನೇ ಅಂತೆ. ಯಾಕೆಂದರೆ ಅವನೊಬ್ಬ ಹರಿಭಕ್ತ. ಪುರಾಣಾನ ತತಃ, ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಅಂತಿದ್ರೆ ಅದು ಶ್ರೀಮದ್ ಭಾಗವತ ಪುರಾಣ ಅಂತ ಶ್ರೀಮದ್ ಭಾಗವತದಲ್ಲಿ ಬರುತ್ತೆ. ಹಾಗೆ ಮತ್ತೊಂದು ಅದರಲ್ಲಿ ಶ್ಲೋಕ ಹೀಗೆ ಬರುತ್ತೆ, ನಿಗಮಕಲ್ಪತರೋರ್ ಗಲಿತಂ ಫಲಂ ಶುಖಮುಖಾತ್ ಅಮೃತಾತ್ ದ್ರವ ಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕ ಭುವಿ ಭಾವುಕಾಹ ಅಂತ. ನಿಮ್ನಗಾನಾಂ, ನಿಮ್ನ ಅಂದರೆ ವೇದಗಳು ಅಂತ. ಎಲ್ಲ ವೇದಗಳನ್ನು ಸೇರಿಸಿ ಅಲ್ಲೊಂದು ಮರ ಇದೆ ಅಂತಂದರೆ ತರು ಅಂದರೆ ಮರ ಅಂತ. ನಿಮ್ನಗಾನಾಂ ತರೋರ್ ಗಲಿತಂ ಫಲಂ, ಗಲಿತ ಅಂದರೆ ಮಾಗಿರುವಂತಹ. ಆ ವೇದ ಅನ್ನುವಂಥದ್ದು ಒಂದು ದೊಡ್ಡ ಮರ ಆದರೆ ಅದರಲ್ಲಿ ಎಷ್ಟೊಂದು ಪುರಾಣಗಳು ಅನ್ನೋ ಹಣ್ಣು ಬಿಟ್ಟಿದೆಯಲ್ಲ, ಅದರಲ್ಲಿ ಮಾಗಿರುವಂತಹ ಒಂದೇ ಹಣ್ಣೆ ಶ್ರೀಮದ್ ಭಾಗವತ ಮಹಾಪುರಾಣ. ಶುಖಮುಖಾತ್ ಅಮೃತಾತ್, ಶುಖಮುಖ ಅಂದರೆ ಗಿಳಿಯ ಬಾಯಿಂದ ಹೊರಬಂದಂಥದ್ದೇ ಶ್ರೀಮದ್ ಭಾಗವತ. ಶುಖಮುಖ ಅಂದರೆ ಆಗಲೇ ಹೇಳಿದ ಹಾಗೆ ಗಿಳಿ ಕಚ್ಚಿರೋ ಹಣ್ಣು ಎಷ್ಟು ರಸಭರಿತವಾಗಿರುತ್ತೋ, ಎಷ್ಟು ಸ್ವಾದಿಷ್ಟಕರವಾಗಿರುತ್ತೋ ಯಾವುದೇ ಹಣ್ಣು. ಹಾಗಾಗಿ ಭಗವಂತನಾದಂಥ ಶುಕನ ಮುಖದಿಂದ, ಶುಕನ ಬಾಯಿಂದ ಹೊರಬಂತಹ ವಿಚಾರವೇ ಶ್ರೀಮದ್ ಭಾಗವತ ಪುರಾಣ ಅಂತ. ಇದು ಯಾರಿಗೆ ಬೋಧಿಸಲ್ಪಡ್ತು ಅಂದರೆ ಪರೀಕ್ಷಿತ ಮಹಾರಾಜನ್ಗೆ ಬೋಧಿಸಲ್ಪಡ್ತು ಅಂತ. ಇದನ್ನ ಪ್ರೋಷ್ಠಪದಿ ಅಂತ ಒಂದು ಪದದ ಬಳಕೆ ಇದೆ ಶ್ರೀಮದ್ ಭಾಗವತದಲ್ಲಿ. ಏನದು ಪ್ರೋಷ್ಠಪದಿ ಅಂತ? ಯೂಶಲಿ ಶ್ರೀಮದ್ ಭಾಗವತವನ್ನ ನವಮಿಯಿಂದ ಪ್ರಾರಂಭ ಮಾಡಿ, ಯಾವ ನವಮಿ? ಭಾದ್ರಪದ ಶುಕ್ಲ ನವಮಿಯಿಂದ ಪ್ರಾರಂಭ ಮಾಡಿ ಹುಣ್ಣಿಮೆಯವರೆಗೂ 7 ದಿನಗಳ ಕಾಲ ಸತತವಾಗಿ ಪರೀಕ್ಷಿತ ಮಹಾರಾಜ ಶುಕನ ಬಾಯಿಂದ ಈ ಒಂದು ಭಾಗವತ ಪುರಾಣವನ್ನು ಕೇಳಿದ್ದಂತೆ. ನವಮಿ, ಭಾದ್ರಪದ ಶುಕ್ಲ ನವಮಿಯಿಂದ ಹುಣ್ಣಿಮೆಯವರೆಗೂ ಕೇಳ್ದ. ನಾವು ಯಾವುದೇ ಒಂದು ವ್ರತವನ್ನು ಮಾಡಿದಾಗ, ಒಂದು ವಾರದ ಮಂಡಲ ಪಾರಾಯಣ ಎಲ್ಲ ಮಾಡಿದಾಗ ಅದಕ್ಕೊಂದು ಉದ್ಯಾಪನೆ ಅಂತ ಮಾಡ್ತೀವಿ. ಈ 7 ದಿನಗಳ ಪಾರಾಯಣ ಕೇಳಿ ಅದಕ್ಕೊಂದು ಕನ್ಕ್ಲೂಷನ್ ಅನ್ನು ಕೊಡಬೇಕಾಗಿತ್ತಲ್ಲ, ಹಾಗಾಗಿ ಕನ್ಕ್ಲೂಡ್ ಮಾಡುವಂಥ ದಿನವನ್ನು ಹುಣ್ಣಿಮೆ ಆಗಿತ್ತು. ಹಾಗಾಗಿ ಅವತ್ತಿಗೆ ಎಂಡನ್ನು ಮಾಡಿದ ಪರೀಕ್ಷಿತ ಮಹಾರಾಜ. ಶುಕನ ಬಾಯಿಂದ ಕೇಳೋದನ್ನ ಮುಗೀತು, ಅವತ್ತಿಗೆ ಕನ್ಕ್ಲೂಡ್ ಮಾಡ್ದ. ಆದ್ರಿಂದ ಆ ಹುಣ್ಣಿಮೆಯ ದಿನವನ್ನ, ಭಾದ್ರಪದ ಶುಕ್ಲ ಹುಣ್ಣಿಮೆಯನ್ನ ಪ್ರೋಷ್ಠಪದಿ ಸ್ಪೆಷಲಿ ಗುರುತಿಸ್ತಾರೆ. ಇದನ್ನ ಈ ಪ್ರೋಷ್ಠಪದಿಯಲ್ಲಿ ಈ ನವಮಿಯಿಂದ ಹಿಡಿದು ಹುಣ್ಣಿಮೆಯವರೆಗೂ ಭಾಗವತ ಸಪ್ತಾಹವನ್ನ ಮಾಡಿ ಅದನ್ನ ಶ್ರೋತೃಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಕೇಳಿದ್ದೇ ಆದರೆ ಅದಕ್ಕೆ ಹಲವಾರು ಫಲಗಳಿದೆ ಅನ್ನೋದನ್ನ ಶ್ರೀಮದ್ ಭಾಗವತದಲ್ಲಿ ವರ್ಣಿಸಲ್ಪಟ್ಟಿದೆ. ಪ್ರತಿಯೊಂದು ಸ್ಕಂದಗಳಲ್ಲೂ ಕೂಡ ಅದರದ್ದೇ ಆದಂತಹ ವಿಚಾರವನ್ನು ತಿಳಿಸ್ತಾ, ಇಂತಹದ್ದನ್ನ ಮಾಡಿದ್ರೆ ಇಂತಹ ಫಲ ಇದೆ, ಇಂತಹದ್ದನ್ನ ಓದಿದ್ರೆ ಇಂತಹ ಫಲ ಇದೆ. ಈಗ ದುರ್ಗಾ ಸಪ್ತಶತಿ ಪಾರಾಯಣ ಮಾಡಿದಾಗ ಒಂದೊಂದು ಅಧ್ಯಾಯದಲ್ಲೂ ಅದರದ್ದೇ ಆದ ಫಲದ ಬಗ್ಗೆ ನಾವು ಚಿಂತಿಸ್ತೇವೆ. ಅಥವಾ ಗುರುಚರಿತ್ರೆಯನ್ನು ಪಾರಾಯಣ ಮಾಡಿದ್ರೆ ಇಂತಹ ಅಧ್ಯಾಯಗಳನ್ನ ಓದಿದ್ರೆ ಇಂತಹ ಫಲ. ದೊಡ್ಡವ್ರಿಗೆ ನಮ್ಗೇನು ಫಲ ಬೇಕಿಲ್ವಲ್ಲ, ವಯಸ್ಸೇ ಆಗೋಯ್ತು ಅಂತ ಯೋಚನೆ ಮಾಡೋರಿಗೆ ಇಷ್ಟು ದಿವಸದಲ್ಲಿ ನಮ್ಮಿಂದ ಎಸಗಿರುವಂತಹ ದೋಷಗಳನ್ನು ಪರಿಹರಿಸ್ಕೊಳ್ಳೋದಕ್ಕೂ ಉತ್ತರ ಇದೆ ಶ್ರೀಮದ್ ಭಾಗವತದಲ್ಲಿ. ಹಾಗಾಗಿ ಯೂಶುವಲಿ ನಾವು ನಾರ್ತ್ ಇಂಡಿಯಾ ಕಡೆ ಎಲ್ಲ ಹೋದರೆ, ಉತ್ತರ ಭಾರತದ ಕಡೆಗೆ ಹೋದರೆ ಈ ಕಥಾ ಭಾಗ ರೂಪದಲ್ಲಿ
ಭಾಗವತವನ್ನ ತಿಳಿಸ್ಕೊಡುವಂತಹ ಪ್ರಯತ್ನ ಹೆಚ್ಚಾಗಿ ನಡೆಯುತ್ತೆ. ಈ ವೆಸ್ಟ್ ಬೆಂಗಾಲ್ ಇರಬಹುದು ಅಥವಾ ಉತ್ತರ ಭಾರತದಲ್ಲೆಲ್ಲ ಗೌಡೀಯ ವೈಷ್ಣವ ಪರಂಪರೆ ತುಂಬ ಪ್ರಚಲಿತವಾಗಿದೆ. ಗೌಡೀಯ ವೈಷ್ಣವ ಪರಂಪರೆ ಸ್ಪೆಷಲಿ ವೆಸ್ಟ್ ಬೆಂಗಾಲಲ್ಲಿದೆ. ಆದ್ದರಿಂದ ಅವರೆಲ್ಲ ಶ್ರೀಮದ್ ಭಾಗವತ ಪುರಾಣವನ್ನು ಪ್ರತಿಯೊಬ್ಬರ ಮನೆಯಲ್ಲೂ ಇರುತ್ತೆ. ಹಾಗೆ ಯಾವುದೋ ಒಂದು ಊರಲ್ಲಿ ನಡೀತಾ ಇದೆ ಕಥಾಭಾಗ ಅಂದರೆ ಬೇರೆ ಬೇರೆ ಊರುಗಳಿಂದ ಹೋಗಿ ಕಥೆಯನ್ನು ಕೇಳುವಂತಹ, ನಮ್ಮ ಸೌತ್ ಇಂಡಿಯಾದಲ್ಲಿ ಈ ಕಥಾ ಕಲ್ಚರ್ ತುಂಬ ಕಡಿಮೆ. ಹರಿಕತೆ ಅಂತಿದ್ದಾರೆ, ಕೇಳಕ್ಕೆ 4 ಜನನೂ ಅದ್ರ ಮುಂದೆ ಕೂತಿರಲ್ಲ, ಅದು ಹೋಗ್ಬಿಟ್ಟಿದೆ. ಆದರೆ ಉತ್ತರ ಭಾರತದಲ್ಲಿ ಇವತ್ತಿಗೂ ಕೂಡ ಕಥಾ ಕಲ್ಚರ್ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಸ್ಪೆಷಲಿ ಈ ಭಾದ್ರಪದ ಶುಕ್ಲ ನವಮಿಯಿಂದ ಹುಣ್ಣಿಮೆಯವರೆಗೂ ಕಥಾಭಾಗವನ ಈ ದಿನಗಳಲ್ಲಿ ಅದನ್ನು 15 ದಿನಕ್ಕೆ ಕೂಡ ವಿಸ್ತರಿಸಿಕೊಂಡು ಭಗವಂತನ ಜನನ, ಜೀವನ, ಲೀಲೆ ಎಲ್ಲವನ್ನು ಕೂಡ ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ನಡೆದು ಬರ್ತಿದೆ. ಹಾಗಾಗಿ ನಾರ್ತ್ ಇಂಡಿಯಾದಲ್ಲಿ ಗೌಡೀಯ ವೈಷ್ಣವ ಪರಂಪರೆಯಲ್ಲಿ ಶ್ರೀಮದ್ ಭಾಗವತ ಪುರಾಣದ ಅಧ್ಯಯನ, ಶ್ರೀಮದ್ ಭಾಗವತ ಪುರಾಣದ ಶ್ರವಣ ಇದು ತುಂಬ ಮಹತ್ತರವಾದಂತಹ ಸ್ಥಾನವನ್ನು ಪಡ್ಕೊಂಡಿದೆ ಅಂತ ಕೂಡ ಹೇಳಬಹುದು. ಅಲ್ಲಿ ನಡೆದು ಬಂದಿರುವಂತಹ ಪರಂಪರೆ ನಮಗೆಲ್ಲ ಗೊತ್ತು. ಚೈತನ್ಯ ಮಹಾಪ್ರಭುಗಳು ಕೂಡ ವೆಸ್ಟ್ ಬೆಂಗಾಲ್ ಅಲ್ಲಿನವರೇ ಆದ್ದರಿಂದ ಶ್ರೀಮದ್ ಭಾಗವತವನ್ನು ಆಸ್ವಾದಿಸಿದಂತಹ ರೀತಿ ಎಲ್ಲರಿಗೂ ಕೂಡ ಭಕ್ತಿಯ ಮೂಲಕ ಶ್ರೀರಾಮಕೃಷ್ಣರು ಹೇಳ್ತಾರೆ, ಭಕ್ತಿ ಜ್ಞಾನದ ತಾಯಿ ಅಂತ. ಶ್ರೀರಾಮಕೃಷ್ಣರು ಯಾಕೆ ಅಷ್ಟು ಚೈತನ್ಯ ಮಹಾಪ್ರಭುಗಳನ್ನು ಎಂಫಸೈಸ್ ಮಾಡಿ ಹೇಳ್ತಿದ್ರು ಅಂದರೆ ಅಂತಹ ಭಕ್ತಿಯ ಉನ್ಮತ್ತತೆ ನಮ್ಮಲ್ಲಿ ಇರಬೇಕು ಅನ್ನೋದನ್ನು ಶ್ರೀರಾಮಕೃಷ್ಣರು ವಚನವೇದದಲ್ಲಿ ಮೇಲಿಂದ ಮೇಲೆ ಹೇಳ್ತಾ ಇದ್ದನ್ನು ಗಮನಿಸ್ತೀವಿ. ನೀವೇನಾದ್ರು ಕಲ್ಕತ್ತಾಗೆ ದಕ್ಷಿಣೇಶ್ವರಕ್ಕೆ ಹೋಗಿ ಬಂದಿದ್ರೆ ಶ್ರೀರಾಮಕೃಷ್ಣರು ಇದ್ದಂತಹ ರೂಮಲ್ಲಿ ಚೈತನ್ಯ ಮಹಾಪ್ರಭುವಿನ ಫೋಟೋವನ್ನು ಹಾಕೊಳ್ತಿದ್ರು ಅನ್ನೋದು ಗೊತ್ತು. ಶ್ರೀರಾಮಕೃಷ್ಣರ ಜೀವನದಲ್ಲೇ ಬರುವಂತಹ ಮತ್ತೊಂದು ಘಟನೆ, ಯಾವುದೇ ಒಂದು ಸಣ್ಣದಾದಂಥ ಕ್ರಿಯೆಗಳನ್ನ ನೋಡಿದಾಗ ಶ್ರೀರಾಮಕೃಷ್ಣರು ಅವ್ರಿಗೆ ಗೊತ್ತಿಲ್ಲದಲೇ ಸಮಾಧಿ ಸ್ಥಿತಿಗೆ ಹೋಗ್ತಾ ಇದ್ರು. ಹೀಗೆ ಒಂದ್ಸತಿ ಹೋದಾಗ ಝೂ ನೋಡಕ್ಕೆ ಹೋಗಿರ್ತಾರೆ ಕಲ್ಕತ್ತಾದಲ್ಲಿ. ಅಲ್ಲೊಬ್ಬ ಹುಡುಗ ತನ್ನ ಕಾಲನ್ನು ಹಿಂಗೆ ಕ್ರಾಸ್ ಮಾಡಿಕೊಂಡು ಮರಕ್ಕೆ ಹೊರಕೊಂಡು ಏನೋ ಯೋಚನೆ ಮಾಡ್ತಾ ನಿಂತಿರ್ತಾನೆ. ಶ್ರೀರಾಮಕೃಷ್ಣರು ಅವನನ್ನು ನೋಡ್ತಾ ಅವ್ರಿಗೆ ಗೊತ್ತಿಲ್ಲದ ಹಾಗೆ ಸಮಾಧಿ ಸ್ಥಿತಿಗೆ ಏರ್ಬಿಡ್ತಾರೆ. ಬರೀ ಕಾಲು ಕ್ರಾಸ್ ಆಗಿದ್ದನ್ನು ನೋಡಿ ಇವನು ನನ್ನ ಕೃಷ್ಣನ ಹಾಗಿದ್ದಾನಲ್ಲ, ಕೃಷ್ಣನ ಹಾಗೆ ನಿಂತಿದ್ದಾನೆ ಅಂತ ಶ್ರೀರಾಮಕೃಷ್ಣ ಸಮಾಧಿ ಸ್ಥಿತಿಗೆ ಏರಿದ್ರಂತೆ. ಹೀಗೆ ಶ್ರೀರಾಮಕೃಷ್ಣರು ಹೇಳ್ತಿದ್ರು, ಈ ಕಲಿಯುಗದಲ್ಲಿ ಜ್ಞಾನಕ್ಕಿಂತ ಭಕ್ತಿ ಪ್ರಾಧಾನ್ಯತೆಯನ್ನು ಪಡ್ಕೊಳ್ಳುತ್ತೆ. ಯಾಕೆ ಅಂದರೆ ಜ್ಞಾನದ ತಾಯಿ ಭಕ್ತಿ. ಭಕ್ತಿಯಿಂದ ಮಾತ್ರ ನಾವು ಭಗವಂತನನ್ನು ನಮ್ಮವನನ್ನಾಗಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ರು ಶ್ರೀರಾಮಕೃಷ್ಣರು. ಭಾಗವತದಲ್ಲಿ ಬರುವಂಥ ಒಂದು ಘಟನೆ ನೆನಪಾಗ್ತಾ ಇದೆ ನನಗೆ. ಕೃಷ್ಣ ಚೆನ್ನಾಗಿ ಎಲ್ಲರ ಜೊತೆ ಲೀಲೆಯನ್ನು ಆಡಿದಾನೆ, ಪ್ರೌಢಾವಸ್ಥೆಗೆ ಬಂದಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ವಿಚಾರ ಗೊತ್ತಾಯಿತು, ಈಗ ಸರಿಯಾದ ಸಮಯ, ನಾನು ಮಥುರೆ ಕಡೆಗೆ ಹೊರಡಬೇಕು ಅಂತ. ಅವನನ್ನು ಕರ್ಕೊಂಡು ಹೋಗೋಕೆ ಬಂದಿದ್ದವನು ಕೃಷ್ಣ ಬಲರಾಮ ಇಬ್ಬರನ್ನು ತನ್ನ ರಥದಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ದಾನೆ. ಇನ್ನು ವ್ರಜ್ ಅಂದರೆ ಬೃಂದಾವನ ಇನ್ನು ಬಿಟ್ಟಿಲ್ಲ, ಸ್ವಲ್ಪ ದೂರ ಸರಿಯುವಷ್ಟರಲ್ಲಿ ಎಲ್ಲ ಗೋಪಿಕೆಯರಿಗೂ ವಿಚಾರ ಗೊತ್ತಾಗಿದೆ, ನಮ್ಮ ಕೃಷ್ಣ ಮಥುರೆಗೆ ಹೋಗ್ತಾ ಇದ್ದಾನಂತೆ, ಪುನಃ ಹಿಂದಿರುಗಿ ಬರ್ತಾನ. ಕೃಷ್ಣ ಇಲ್ಲ ಅಂದರೆ ನಮ್ಮ ಪ್ರಾಣವೇ ಇಲ್ಲದ ಹಾಗೆ, ನಾವೆಲ್ಲ ಬದುಕಿದ್ದು ಶವಗಳ ಹಾಗಿರಬೇಕು ಅಂತ ಎಲ್ಲರೂ ಕೂಡ ಕೃಷ್ಣ ಬರ್ತಿದ್ದಂಥ ದಾರಿಯಲ್ಲಿ ಹೋದರು. ಯಾವಾಗ ದೂರದಲ್ಲಿ ರಥ ಬರ್ತಿದೆ ಅಂತ ಗೊತ್ತಾಯಿತು, ಎಲ್ಲ ಗೋಪಿಕೆಯರವರು ಹೋಗ್ತಿದ್ದಂಥ ದಾರಿಯಲ್ಲಿ ಮಲ್ಕೊಂಡು ಎಲ್ಲರೂ ದೆ ಸ್ಟಾರ್ಟೆಡ್ ಪ್ರೊಟೆಸ್ಟಿಂಗ್. ಯಾವಾಗ ರಥ ಹತ್ರಕ್ಕೆ ಬಂತು, ಕೃಷ್ಣ ನೋಡ್ತಾನೆ ಗೋಪಿಕೆಯರು ಒದ್ದಕ್ಕೆಲ್ಲ ನಿಂತ್ಕೊಂಡು ಬಿಟ್ಟಿದ್ದಾರೆ. ಕೃಷ್ಣನ ಮನಸ್ಸು ತುಂಬಂತು. ಎಲ್ಲ ಗೋಪಿಕೆಯರು ಬಂದು ನನ್ನ ಮುಟ್ಟಿ ಹೇಳ್ತಿದಾರಂತೆ, ನಿನ್ನನ್ನು ಯಾರು ಬಂದು ಕರ್ಕೊಂಡು ಹೋಗು ನಮ್ಮ ಕೃಷ್ಣ ಬಲರಾಮನ್ನ ಅಂತ ಹೇಳಿದ್ರು ಅಂತ ಅವನ್ನ ದಬಾಯಿಸ್ತಾ, ರಥವನ್ನು ಓಡಿಸ್ತಿದ್ದೋ ನನ್ನನ್ನು ದಬಾಯಿಸ್ತಾ ಹೇಳ್ತಾ ಇದ್ದಾರೆ, ನಿನ್ನನ್ನು ಯಾರು ಹೇಳಿದ್ರು? ಕೃಷ್ಣನನ್ನು ಕರ್ಕೊಂಡು ಹೋಗೋದು ಅಂದರೆ ನಮ್ಮ ಪ್ರಾಣವನ್ನು ತೆಗೆದುಕೊಂಡು ಹೋದ ಹಾಗೆ. ನಿನಗೆ ಕನಿಷ್ಠ ಪಕ್ಷ ಅರ್ಥ ಆಗುತ್ತಾ? ಕೃಷ್ಣನನ್ನು ಬಿಟ್ಟು ನಾವು ಇರೋದಕ್ಕಾಗಲ್ಲ ಅನ್ನೋದು ನಿನಗೆ ಅರ್ಥ ಆಗ್ತಿಲ್ವಾ ಅಂತ ಎಲ್ಲ ಜೋರಾಗಿ ರೋದನೆ ಮಾಡ್ತಾ ಇದ್ದಾರೆ. ಕೃಷ್ಣ ನಿಧಾನಕ್ಕೆ ರಥದಿಂದ ಇಳಿದು ಎಲ್ಲ ಗೋಪಿಕೆಯರನ್ನು ಮುಟ್ಟಿ ಸಮಾಧಾನ ಮಾಡ್ತಾ ಹೇಳಿದಂತೆ, ದಯವಿಟ್ಟು ಹೀಗೆ ಆಡಬೇಡಿ, 2 ದಿನ ಹಿಂಗೆ ಹೋಗಿ ಹಿಂಗೆ ವಾಪಸ್ ಬಂದುಬಿಡ್ತೇನೆ, ಹೋಗಿ ಒಂಚೂರು ಕೆಲಸ ಇದೆ ಮುಗಿಸ್ಕೊಂಡು ಬಂದುಬಿಡ್ತೇನೆ ಅಂತ ಹೇಳಿದಾಗ ಗೋಪಿಕೆಯರ ಭಾವವನ್ನು ನೀವು ಭಾವಿಸಿದ್ರೆ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ಎಲ್ಲರೂ ಉನ್ಮತ್ತರಾಗಿ, ಇಲ್ಲ ಕೃಷ್ಣ ನಿನ್ನನ್ನು ಬಿಟ್ಕೊಡೋಕ್ಕೆ ಸಾಧ್ಯನೇ ಇಲ್ಲ, ನೀನಿಲ್ದಲೇ ನಮ್ಮ ಪ್ರಾಣ ಆದರೂ ಇರುತ್ತೆ ಅಂತ ಭಾವಿಸಿದೇನು ನೀನು ಅಂತ ಪ್ರಶ್ನಿಸಿದ್ರು. ಹೀಗೆ ಒಂದಷ್ಟು ಹೊತ್ತು ಅವರಿಬ್ಬರ ಮಧ್ಯದಲ್ಲಿ ಸಂಭಾಷಣೆಗಳು ನಡೆದ ಮೇಲೆ ಕೃಷ್ಣ ಲಲಿತಾ ಅಂತ ರಾಧೆಯ ಪ್ರಿಯ ಸಖಿ ಲಲಿತೆಯನ್ನು ಕೃಷ್ಣ ಕೇಳ್ತಾನೆ, ಎಲ್ಲ ಗೋಪಿಕೆಯರು ಬಂದಿದ್ದೀರಾ?
ರಾಧಾ ಬರಲ್ವಂತ, ರಾಧಾರಾಣಿ ಬರಲ್ವಂತ, ನಾನು ಹೊರಟಿದ್ದೀನಿ, ನನ್ನನ್ನು ನೋಡೋದಕ್ಕೆ ರಾಧಾರಾಣಿ ಬರಲ್ವಂತ ಅಂತ ಕೇಳಿದಾಗ ಲಲಿತೆ ಹೇಳ್ತಾಳೆ, ಹೇಗಪ್ಪ ಹೇಳಲಿ ನಾನು, ಅವಳೇನೋ ಬರ್ತೀನಿ ಬಂದ್ಲು, ಆದರೆ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಬಂದು ನಿನ್ನನ್ನು ನೋಡೋಕೆ ಬಂದರೆ ಎಲ್ಲಿ ನಿನ್ನ ಕೆಲಸಕ್ಕೆ ಅಡ್ಡಿ ಆಗ್ಬಿಡತ್ತೋ, ನಾನು ಹೇಗೆ ಬಂದು ಮಾಯೋಪಾದಿಯಲ್ಲಿ ನಿನ್ನ ಕೆಲಸಕ್ಕೆ ಅಡ್ಡಿ ಆಗ್ಬಿಡುತ್ತೇನೋ ಅಂತ ಯೋಚನೆ ಮಾಡಿ, ಅಲ್ಲಿ ನೋಡು ಆ ಬೆಟ್ಟದ ಮೇಲೆ ಮರದ ಹಿಂದೆ ಮುಚ್ಚಿಟ್ಕೊಂಡು ನಿಂತಿದ್ದಾಳೆ, ಅದೆಲ್ಲ ಬಿಡು ಕೃಷ್ಣ, ಹೋಗ್ಬೇಡ ದಯವಿಟ್ಟು, ಹೇಗೆ ರಾಧೆ ಇರೋದಕ್ಕಾದರೂ ಸಾಧ್ಯನಾ, ರಾಧಾಣಿ ಇರೋದಕ್ಕಾದರೂ ಸಾಧ್ಯನಾ ಅಂತ ಕೇಳಿದಾಗ ಕೃಷ್ಣ ಇವ್ರನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಸಮಾಧಾನ ಪಡಿಸ್ತಾ ರಾಧೆ ಹತ್ರ ಹೋಗ್ತಾನೆ. ಮರದ ಹಿಂದೆಗಳೋ ಅಂತ ಅಳ್ತಾ ಕೂತಿರ್ತಾಳೆ ರಾಧೆ. ಹೋಗಿ ಕೃಷ್ಣ ಪ್ರೀತಿಯಿಂದ ಅವಳನ್ನ ಸಾಂತ್ವನಗೊಳಿಸ್ತಾ ಹೇಳ್ತಾನೆ, ರಾಧಾ ನಾನು ಹೊರಟಿದ್ದೀನಿ ಮಥುರೆಗೆ, ನೀನು ಬರಲ್ವಾ, ನನ್ನನ್ನು ಕಳಿಸ್ಕೊಡೋದಿಲ್ವಾ, ನೀನು ಎಷ್ಟು ಖುಷಿಯಿಂದ ಕಳಿಸ್ಕೊಡ್ತೀಯ ಅಷ್ಟು ಹೋಗಿ ಕೆಲಸ ಬೇಗ ಮುಗಿಸ್ಕೊಂಡು ಬರ್ತೇನೆ. ಮನೇಲೆಲ್ಲ ಹೇಳ್ತಿರ್ತಾರೆ ಹೋಗುವಾಗ ಖುಷಿಯಿಂದ ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ಹೋಗಿದ ಕೆಲಸ ಆಗಲ್ಲ ಅಂತ. ಸೊ ಇವನು ಕೇಳ್ತಾ ಇದ್ದಾನೆ, ರಾಧಾ ನೀನು ಹಿಂಗೆ ಮಾಡ್ಬೋದಾ, ಪ್ರೀತಿಯಿಂದ ಕಳಿಸ್ಕೊಡು, 2 ದಿನ ಮತ್ತೆ ಹಿಂದಿರುಗಿ ಬರ್ತೇನೆ. ರಾಧೆಗೆ ದುಃಖ ಉಮ್ಮಳಿಸಿ ಬರುತ್ತೆ, ಭಾವಗಳಾಗ್ತಾಳೆ. ಕೃಷ್ಣನ್ ಹೇಳ್ತಾಳೆ, ಅಲ್ಲಪ್ಪ ನನ್ನ ಕಷ್ಟ ನಿನ್ಗೆ ಅರ್ಥ ಆಗೋದಿಲ್ವೇನೋ ಅಂತ ಹೇಳ್ತಾಳೆ. ಆಗ ಕೃಷ್ಣ ಒಂದು ಮಾತು ಹೇಳ್ತಾನೆ, ನಾನು ಹೋಗ್ತಿರುವಂಥ ಉದ್ದೇಶ ನಿನಗೆ ಗೊತ್ತಿಲ್ವಾ ರಾಧಾರಾಣಿ, ನಿನ್ನ ಈ ಬ್ರಜಭೂಮಿಯಲ್ಲಿ ಯಾರಿಗೂ ಕೂಡ ನಾನು ಅರ್ಥ ಮಾಡ್ಸೋಕ್ಕಾಗಲ್ಲ, ಆದರೆ ಇದು ನೀನು ಮಾತ್ರ ಅರ್ಥ ಮಾಡ್ಕೊಳ್ಬಲ್ಲೆ. ಈಗ ನೀನು ನನಗೆ ನನ್ನ ಭಾವನೆಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ಕಳಿಸ್ಕೊಡ್ಲಿಲ್ಲ ಅಂದರೆ ನಾನು ಹೋದ ಕೆಲಸವಾದರೂ ಆಗುತ್ತೇನು? ನಿನ್ಗನ್ಸುತ್ತಾ ನನ್ನ ಅವತಾರದ ಉದ್ದೇಶ ಪೂರ್ಣಗೊಳ್ಳುತ್ತೆ ಅಂತ ನಿನ್ಗನ್ಸುತ್ತಾ? ನಾನು ಹೋದ ಮೇಲೆ ಮುಂದೆ ಏನೇನಾಗುತ್ತೆ ಅನ್ನೋದು ನಿನಗೀಗಾಗಲೇ ಗೊತ್ತಿದೆ, ಯಾಕೆಂದರೆ ನಮಗೆಲ್ಲ ಗೊತ್ತು ರಾಧಾರಾಣಿ ಸಾಕ್ಷಾತ್ ಲಕ್ಷ್ಮಿಯ ಅವತಾರ ಅಂತ. ನಾನು ಹೋದ ಮೇಲೆ ಬ್ರಜಭೂಮಿ ಏನಾಗುತ್ತೆ, ಇಡೀ ಬೃಂದಾವನದ ಪರಿಸ್ಥಿತಿ ಏನಾಗುತ್ತೆ ಅಂತ ನನಗೆ ಗೊತ್ತು. ಅದನ್ನು ನಿಭಾಯಿಸಬಲ್ಲಂತಹ ಶಕ್ತಿ ಇರೋದು ನಿನಗೆ ಮಾತ್ರ. ನೀನೇ ಇಷ್ಟು ಕಂಗಿಟ್ಟು ಹೀಗೆ ಅಳ್ತಾ ಕೂತ್ಕೊಂಡ್ಬಿಟ್ರೆ ನಾನು ಹೇಗೆ ತಾನೇ ಹೋಗಲಿ, ನನ್ನ ಕೈಲಿ ಹೋಗಿ ಅಲ್ಲಿ ಕೆಲಸ ಸಾಧಿಸೋದಕ್ಕಾದರೂ ಸಾಧ್ಯನಾ ಅಂದಾಗ ಕೃಷ್ಣ ಇನ್ನೊಂದು ಹೇಳ್ತಾನಂತೆ, ನನಗೆ ಒಂದೇ ಒಂದು ಮಾತನ್ನು ಕೊಡ್ತೀಯ ನೀನು, ಒಂದು ಭಾಷೆಯನ್ನು ಕೊಡು. ಏನದು? ರಾಧೆ ಕೇಳ್ತಾಳೆ ಕಣ್ಣಲ್ಲಿ ನೀರು ಹಾಕ್ಕೊಂಡು. ಕೃಷ್ಣ ಹೇಳ್ತಾನೆ, ರಾಧೆ ನೀನಿಷ್ಟು ಹೀಗೆ ಕಣ್ಣೀರನ್ನು ಸುರಿಸಿದ್ರೆ ಬ್ರಜಭೂಮಿ ಅದು ಸಾಧ್ಯ ಇದೇನು? ಸಾಕ್ಷಾತ್ ಜಗನ್ಮಾತೆ ನೀನು, ನನಗೊಂದು ಮಾತನ್ನು ಕೊಡು, ನಿನ್ನ ಕಣ್ಣಲ್ಲಿ ಒಂದೇ ಒಂದು ಹನಿ ನೀರು ಕೂಡ ನಾನು ಆ ಕಡೆ ಹೋದ್ಮೇಲೆ ಬರ್ಕೊಡ್ದು, ಹಾಗೆ ನಿನ್ನನ್ನು ನೀನು ನಿಭಾಯಿಸ್ಕೊಳ್ಬೇಕು ಅಂತ ಮಾತನ್ನು ತೆಗೆದುಕೊಳ್ತಾನೆ. ಅವತ್ತಿಂದ ರಾಧೆ ಕಣ್ಣಲ್ಲಿ ನೀರು ಬತ್ತು ಹೋಯಿತು ಅಂತ ಭಾಗವತದ ಒಂದು ಪರಿಕಲ್ಪನೆಯಲ್ಲಿ ಒಂದು ಡಿಸ್ಕ್ರಿಪ್ಷನ್ ಬರುತ್ತೆ. ಅವತ್ತಿಂದ ಅವಳು ಅಳ್ಳೇ ಇಲ್ಲ. ಕೃಷ್ಣ ನನ್ನನ್ನು ತನ್ನೊಳಗೆ ಇರಿಸ್ಕೊಂಡು ಅವನು ಎಷ್ಟು ಮಟ್ಟಿಗೆ ಕನ್ಸೋಲ್ ಮಾಡ್ತಾನೆ, ಅವಳನ್ನ ಸಮಾಧಾನ ಪಡಿಸ್ತಾನೆ ಅಂದರೆ ರಾಧಾರಾಣಿಗೆ ಹೇಳ್ತಾನೆ, ನಾನು ನೀನು ಬೇರೆ ಅಲ್ಲ, ನಿನ್ನೊಳಗಡೆ ನಾನೇ ಇದ್ದೀನಿ, ನನ್ನೊಳಗಡೆ ನೀನೇ ಇದೆಯಾ, ಹಾಗಿದ್ದಲ್ಲಿ ಈ ಸೆಪರೇಷನ್ ಅನ್ನೋದು ಯಾಕೆ, ಡಿಪಾರ್ಟಿಂಗ್ ಅಂತ ಯಾಕೆ ಅನ್ಕೊಳ್ತೀಯ ನೀನು, 2 ದಿವಸ ಕೆಲಸ ಮುಗಿಸಿ ಬರ್ತೀನಿ ಅಂತ ಅವಳ ಕಡೆ ಕೊನೆಗೂ ಮಾತು ತೆಗೆದುಕೊಂಡು ಮಥುರೆಗೆ ಹೋಗ್ತಾನೆ. ಕೃಷ್ಣ ಮಥುರೆಗೆ ಹೋದ ಮೇಲೆ ಈ ಅನಂತ ಪ್ರೇಮ ಅನ್ನೋದನ್ನು ನಾವಿಲ್ಲಿ ಭಾವಿಸಬಹುದು. ಅಲ್ಲಿ ಹೋಗಿ ಒಂದಷ್ಟು ದಿನಗಳು ಕಳೆಯುತ್ತೆ. ಕೃಷ್ಣ ಅವನು ಮಾಡಬೇಕಾಗಿರುವಂಥ ಕಂಸಮರ್ದನ ಎಲ್ಲ ಆದಮೇಲೆ ಮತ್ತೆ ಪುನಃ ಬ್ರಜಭೂಮಿಗೆ ಅವತ್ತು ಹೇಳಿ ಹೋಗಿದ್ದ, 2 ದಿವಸ ಬಿಟ್ಟು ಬರ್ತೀನಿ ಅಂತ ಗೋಪಿಕೆಯರ ಸಮಾಧಾನಕ್ಕೆ. ಆದರೆ ಈ ಗೋಪಿ ಭಾವವನ್ನು ಭಾವಿಸಬಲ್ಲನಾದಂತಹ ಕೃಷ್ಣ ಯಾರಿಗೆ ಹೇಳಬೇಕಿತ್ತೋ ಅವ್ರಿಗೆ ಹೇಳಿಟ್ಟು ಹೋಗಿದ್ದಂತೆ, ಇವತ್ತು ಹೋಗ್ತಾ ಇದ್ದೀನಿ, ಇನ್ನು ಮತ್ತೆ ನಾನು ಹಿಂದಿರುಗಿ ಯಾವತ್ತೂ ತಿರುಗಿ ನೋಡಲ್ಲ ವೃಂದಾವನದ ಕಡೆಗೆ, ವೃಂದಾವನದಲ್ಲಿ ನನ್ನ ಲೀಲೆ ಇವತ್ತಿಗೆ ಮುಕ್ತಾಯಗೊಂಡಿದೆ ಅಂತ ಹೇಳಿ ಹೋಗಿದ್ದ. ಅಲ್ಲಿ ಹೋಗಿ ಆಗಿದೆ, ಒಂದಷ್ಟು ದಿನಗಳು ಕಳೆದಿದೆ, ಕಂಸಮರ್ದನ ಎಲ್ಲ ಆದಮೇಲೆ ಕೃಷ್ಣನ ಮನಸ್ಸು ಆಗಿಂದಾಗೆ ಬೃಂದಾವನದ ಕಡೆಗೆ ಎಳಿತಾ ಇತ್ತು. ದೇವಕಿಗೆ ಎಲ್ಲಿಲ್ಲದ ಸಡಗರ, ಕೊನೆಗೂ ನನ್ನ ಮಗ ಇವಾಗ ನನಗೆ ಸಿಕ್ಕಿದ್ದಾನೆ ಅಂತ ಅತ್ಯಂತ ಪ್ರೀತಿಯಿಂದ ಕೃಷ್ಣನನ್ನು ನೋಡ್ಕೊಳ್ತಾ ಇದ್ಲು. ಏನೇ ಮಾಡಿದ್ರು ಕೃಷ್ಣನ ಮುಖದಲ್ಲಿ ಮಥುರೆಗೆ ಹೋದ್ಮೇಲೆ ನಾವು ನೋಡುವಂಥದ್ದು ವಿಭಿನ್ನವಾದ ಕೃಷ್ಣನ ಅವತಾರವನ್ನು. ಹೀ ಸೌಂಡ್ಸ್ ವೆರಿ ಮೆಚ್ಯೂರ್ಡ್, ತುಂಬ ಮೆಚ್ಯೂರ್ಡ್ ಪರ್ಸನಾಲಿಟಿಯಾಗಿ ನೋಡ್ತೀವಿ. ವೃಂದಾವನದಲ್ಲಿ ಎಲ್ಲಿವರೆಗೂ ಇದ್ನೋ ವೃಂದಾವನದ ಪೂರ್ತಿ ಬರೀ ಚಲ್ಲತನ ಇರ್ಬೋದು, ಅಥವಾ ತುಂಟತನ ಇರ್ಬೋದು, ಅಥವಾ ನಾಟಿನೆಸ್ ಇರ್ಬೋದು, ಈ ಥರದ್ದು ನೋಡಿದ್ರೆ ಮಥುರೆಗೆ ಹೋದ ಮೇಲೆ ಅವನಲ್ಲಿದ್ದಂತಹ ಸಾರ್ಟ್ ಆಫ್ ಮೆಚ್ಯೂರಿಟಿ, ಆ ಪ್ರೌಢತ್ವದ ಅಭಿಮುಕ್ತತೆ ಕಾಣುತ್ತೆ ಅಲ್ಲಿ. ಮಥುರೆಗೆ ಹೋದ್ಮೇಲೆ ದೇವಕಿ ಎಷ್ಟು ಏನೆಲ್ಲ ಮಾಡಿದ್ರೂ ಕೃಷ್ಣನ ಮುಖದಲ್ಲಿ ಮಂದಹಾಸವನ್ನು ತರಿಸೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಅಷ್ಟರ ಮಟ್ಟಿಗೆ ವೃಂದಾವನದಲ್ಲಿದ್ದಾಗ ಕೃಷ್ಣ ತುಂಬ ಖುಷಿಯಿಂದ ಇದ್ದಂಥ
ಕ್ಷಣಗಳು ವೃಂದಾವನದಲ್ಲಿ. ಹಾಗಾಗಿ ಅದನ್ನು ವ್ರಜ್ ಭೂಮಿ ಅಂತ ಕೂಡ ಕರೀತಾರೆ. ದೇವಕಿ ಏನೆಲ್ಲ ಪ್ರಯತ್ನ ಮಾಡಿದ್ರೂ ಕೃಷ್ಣ ತುಂಬ ಮಂಕಾಗ್ಬಿಟ್ಟಿದ್ದ. ಆಸ್ಥಾನದಿಂದ ಹೊರಗಡೆನೆ ಹೋಗ್ತಿರ್ಲಿಲ್ಲ, ಅಥವಾ ಕೋಣೆಯಲ್ಲಿ ಹೋಗಿ ಸೇರ್ಕೊಂಡ್ರೆ ಕೋಣೆಯಿಂದ ಹೊರಗೆ ಬರ್ತಿರ್ಲಿಲ್ಲ. ಅವನಾಯಿತು, ಅವನ ಕೆಲಸ ಆಯಿತು, ರಾಜ್ಯಭಾರ ಮಾಡೋದಾಯಿತು, ಇಷ್ಟೇ ಆಗ್ಬಿಟ್ಟಿತ್ತು. ಕೊನೆಗೆ ಹೀಗೆ ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಬೆಜ್ಜು ಬೀಳ್ತಿದ್ದಾನೆ, ಎಲ್ಲ ಆಗ್ತಿದೆ. ದೇವಕಿಗೆ ಅನಿಸ್ತು, ಸ್ವಲ್ಪ ನನ್ನ ಮಗನ್ನ ಏನಾದ್ರು ಮಾಡಿ ಖುಷಿ ಪಡಿಸ್ಬೇಕು. ಏನು ಮಾಡೋದು? ಎಲ್ರಿಗೂ ಗೊತ್ತು, ಹೊಟ್ಟೆನೇ ಮೂಲ. ತಾಯಂದ್ರಿಗಂತೂ ಮಕ್ಳಿಗೆ ಗೊತ್ತಿರುತ್ತೆ, ಹೊಟ್ಟೆ ತುಂಬಿಸಿದ್ರೆ ಖುಷಿಯಾಗಿರ್ತಾರೆ ಅಂತ. ಕೃಷ್ಣನ್ಗೆ ತುಂಬ ಇಷ್ಟವಾದಂತಹ ಸಿಹಿ ಗೋರಸದಿಂದ ಮಾಡಿದಂತಹ ಹಲ್ವಾ ಕೃಷ್ಣನ್ಗೆ ಬಹಳ ಪ್ರಿಯ. ಹಾಗಾಗಿ ಯೋಚನೆ ಮಾಡಿದ್ಲು, ಒಳ್ಳೆ ಗೋರಸವನ್ನು ತರಿಸಿ ಚೆನ್ನಾಗಿ ಅದನ್ನು ಸಿಹಿಯನ್ನು ತಯಾರಿಸಿ ಊಟಕ್ಕೆ ಕೂತಾಗ ಕೃಷ್ಣನ್ಗೆ ಪ್ರೀತಿಯಿಂದ ಬಡಿಸಿದ್ಲು. ಊಟಕ್ಕೆ ಗೋರಸದ ಒಂದು ಹಲ್ವಾ ಬಡಿಸಿದ ತಕ್ಷಣ ಕೃಷ್ಣನ ಕಣ್ಣಲ್ಲಿ ಧಾರಾಕಾರವಾಗಿ ನೀರು ಹರಿಯೋದಕ್ಕೆ ಶುರುವಾಯಿತು. ಕೃಷ್ಣ ಊಟ ಮಾಡಬೇಕಾದವನು ತಟ್ಟೆಯನ್ನು ಸರಿಸಿ ಎದ್ದು ಹೋಗಿ ಕೋಣೆಯಲ್ಲಿ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ದಾನೆ. ಒಂದು ಕಡೆ ಬಲರಾಮ, ಇನ್ನೊಂದು ಕಡೆ ಕೃಷ್ಣ, ಇನ್ನೊಂದು ಕಡೆ ಉದ್ಧವ. ನಮಗೆಲ್ಲ ಗೊತ್ತಿದೆ, ಉದ್ಧವ ಒಂದೊಂಥರ ಗರಿಷ್ಠ ಮಿತ್ರ ಇದ್ದ ಹಾಗೆ. ಗರಿಷ್ಠ ಮಿತ್ರ ಅಂದರೆ ಬೆಸ್ಟ್ ಫ್ರೆಂಡ್ ಅಂತೀವಲ್ಲ, ಕೃಷ್ಣನ ಆಪ್ತ ಮಿತ್ರ. ಉದ್ಧವನ್ನ ಕೃಷ್ಣನ ಪಕ್ಕ ನಿಲ್ಲಿಸಿದ್ರೆ ದೇ ವರ್ ಸೌಂಡಿಂಗ್ ಸೋ ಸಿಮಿಲರ್. ಒಂದೇ ಥರ ಅನ್ನಿಸ್ತಿದ್ರಂತೆ, ನೋಡೋಕ್ಕೆ ಮೈಕಟ್ಟು ಒಂದೇ ಥರ ಇತ್ತು, ಕಲ್ಲರ್ ಇಬ್ಬರದು ಒಂದೇ ಥರ ಮ್ಯಾಚ್ ಆಗ್ತಾಯಿತ್ತು. ಒಟ್ಟಾರೆಯಾಗಿ ಕೃಷ್ಣ ಮತ್ತು ಉದ್ಧವ ನೋಡೋದಕ್ಕೆ ಒಂದೇ ಥರ ಇದ್ದರು. ಸೊ ಕೃಷ್ಣ ಮತ್ತು ಉದ್ಧವ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಕೃಷ್ಣ ಯಾವಾಗ ತಟ್ಟೆಯನ್ನು ಸರಿಸಿ ಓಡಿ ಹೋದ್ನು ಕೋಣೆಗೆ, ದೇವಕಿಗೆ ಆತಂಕ ಶುರುವಾಯಿತು. ಅಯ್ಯೋ, ಅಂಥದ್ದು ಏನು ಮಾಡಿದೆ ನಾನು? ಅವನಿಗಿಷ್ಟ ಅಂತ ಅವನಿಷ್ಟಪಡುವಂಥ ಗೋರಸದ ಹಲ್ವಾ ಮಾಡಿದ್ರೆ, ಆದರೆ ಅವನದನ್ನು ಸ್ವೀಕಾರ ಕೂಡ ಮಾಡಲಿಲ್ವಲ್ಲ, ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಾ ಇದ್ದಾಳೆ. ಅಷ್ಟರಲ್ಲಿ ಉದ್ಧವ ಹೋಗಿ ನೋಡ್ತಾನೆ, ಕೃಷ್ಣ ಜೋರಾಗಿ ಬಿಕ್ಕಳಿಸಿ ಅಳ್ಚಿದ್ದಾನೆ. ಹಾಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಅಲ್ಲೇ ನಿಂತು ಗಮನಿಸ್ತಾ ಇದ್ದಾನೆ ಉದ್ಧವ. ಒಂದು ಸ್ವಲ್ಪ ಹೊತ್ತಾದ ತಕ್ಷಣ ತುಂಬ ಭಾವಕನಾಗಿ ಕೃಷ್ಣ ಇದ್ದಕ್ಕಿದ್ದ ಹಾಗೆ ಹೇಳ್ದ, ತಾಳೋ ಅಣ್ಣ, ನಾನು ಬರ್ತೀನಿ, ತಾಳೋ, ಹೋಗ್ಬೇಡ ಅಂತ ಇದ್ದಾನೆ. ಅಲ್ಲಿ ನೋಡ್ರು, ದನ ಕರುಗಳೆಲ್ಲ ಓಡೋಗ್ತಾ ಇದೆ, ಅದನ್ನ ಹಿಡ್ಕೋಬೇಕು, ನಡಿರೋ ಅಂತ. ಇನ್ನೊಂದು ಕಡೆ ಇನ್ಯಾರ್ದೋ ಹೆಗಲ ಮೇಲೆ ಕೈ ಹಾಕ್ಕೊಂಡು ಅವನ ಹಾಗೆ ಕೈ ಹಾಕ್ಕೊಂಡು ಅವನ ಸ್ನೇಹಿತರೆಲ್ಲರಿಗೂ, ಸುಧಾಮ ಬಾರೋ ಬೇಗ, ಅಮ್ಮ ಕಾಯ್ತಾ ಇದ್ದಾಳೆ, ಯಶೋದೆ ಬೇಗ, ಲೇಟಾಗಿ ಮನೆಗೆ ಹೋದರೆ ಬೈತಾಳೆ, ಈ ಥರ ಎಲ್ಲ ಕೆಲವಾರು ಮಾತುಗಳನ್ನ ಆಡ್ತಿದ್ದಾನೆ. ದುಃಖ ಉಮ್ಮಳಿಸಿ ಬರ್ತಿದೆ, ಕಣ್ಣಲ್ಲಿ ಒಂದೇ ಸಮ ನೀರು ಹೋಗ್ತಿದೆ. ಈಗ ಉದ್ಧವನ್ಗೆ ಆತಂಕ ಶುರುವಾಯಿತು. ಹಾಗೆ ನೆನಪಿಸ್ಕೊಂಡು ಮಾತಾಡ್ತಾ ರಾಧಾರಾಣಿಯ ನೆನಪಾದ ತಕ್ಷಣ ಅವನನ್ನು ಕಂಟ್ರೋಲ್ ಮಾಡ್ಕೊಳಕ್ಕಾಗ್ದಲೇ ದುಃಖ ಉಮ್ಮಳಿಸಿ ಬಂದು ಜೋರಾಗಿ ಅಳಕ್ಕೆ ಶುರು ಮಾಡ್ದ. ಉದ್ಧವ ಗಾಬರಿಯಿಂದ ಹೋಗಿ ಕೃಷ್ಣನನ್ನು ಅಪ್ಪಿಕೊಂಡು ಅವನಿಗೆ ನಿಧಾನವಾಗಿ ಸಮಾಧಾನ ಹೇಳ್ತಾ, ಹೇ ಪ್ರಭು, ಏನು ಮಾಡ್ತೀನಿ? ಅಂದರೆ ಉದ್ಧವಂಗೆ ಗೊತ್ತಿತ್ತು ಕೃಷ್ಣ ಸಾಕ್ಷಾತ್ ವಿಷ್ಣುವಿನ ಅವತಾರ ಅಂತ. ಪ್ರಭು, ನೀನು ನಿನ್ನ ಕಣ್ಣಲ್ಲಿ ಹೀಗೆ ನೀರು ಬರೋದು ಎಲ್ಲಿಂದ ಸರಿ? ಏನು ಮಾಡ್ತಿದ್ಯಪ್ಪ ಅಂತ ಹೇಳಿದಾಗ ಕೃಷ್ಣ ಸ್ವಲ್ಪ ಸಮಾಧಾನ ಮಾಡ್ಕೊಳ್ತಾನೆ. ಅವನ ಹಾಗೆ ಎದೆಗೆ ಅಪ್ಪಿ ನಿಂತ್ಕೊಂಡಿದ್ದಾನೆ. ಆಗ ಉದ್ಧವ ಭಗವಂತನಾದ ಕೃಷ್ಣನಿಗೆ ಬುದ್ಧಿ ಹೇಳ್ತಿದ್ದಾನೆ, ಏನು ನೀನು ಇಷ್ಟು ಮೋಹಕ್ಕೊಳಗಾಗಿದೆಯಾ, ಏನೇನೋ ಮಾತಾಡ್ತಿದ್ಯಾ, ದನಾಕರು ಅಂತೆಲ್ಲ ಇನ್ನೂ ಮಾತಾಡ್ತಿದ್ಯಾ, ವ್ರಜಭೂಮಿ ಬೃಂದಾವನ ಇನ್ನೂ ಅಲ್ಲೇ ಇದೆಯಲ್ಲೋ, ನೀನೊಬ್ಬ ಮಹಾರಾಜ ಕಣೋ ಅಂತೆಲ್ಲ ಹೇಳಿದಾಗ ಕೃಷ್ಣ ಹೇಳ್ತಾನೆ, ಮಹಾರಾಜ ಯಾರಿಗೆ ಬೇಕಾಗಿತ್ತು? ಅಷ್ಟರಲ್ಲಿ ಸಂಜೆ ಆಗ್ತಾ ಇದೆ, ಗೋಧೂಳಿ ಸಮಯ. ಒಂದಷ್ಟು ಕರುಗಳು, ಹಸುಗಳೆಲ್ಲ ಮನೆಗೆ ಹೋಗ್ತಾ ಇದ್ದದ್ದು ಜೋರಾಗಿ ಅಂಬಾ ಅಂತಿದ್ದನ್ನು ಕೇಳಿಸಿದ ತಕ್ಷಣ ಮತ್ತೆ ಉನ್ಮತ್ತನಾಗ್ಬಿಡ್ತಾನೆ ಕೃಷ್ಣ. ಭಾವುಕನಾಗಿ ಒಂದೇ ಸಮ ಕಣ್ಣಲ್ಲಿ ನೀರನ್ನು ಸುರಿಸ್ತಾನೆ. ಇನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂದಾಗ ಉದ್ಧವ ಪ್ರಶ್ನೆ ಶುರು ಮಾಡ್ತಾನೆ, ಭಗವಂತನಾಗಿ ನೀನು ಹೀಗೆ ಕಣ್ಣಲ್ಲಿ ನೀರು ಸುರಿಸೋದು ಸರಿನಾ? ಅದು ಯಾರಿಗೆ? ಸೋ ಕಾಲ್ಡ್ ಅನ್ಎಜುಕೇಟೆಡ್ ಪೀಪಲ್, ವಿದ್ಯಾವಂತರೇ ಅಲ್ದಲೇ ಇರೋ ಆ ಗೋಪಿಯರಿಗೆ ಇಷ್ಟು ಕಣ್ಣಲ್ಲಿ ನೀರು ಹಾಕ್ತಾ ಇದೆಯಲ್ಲ, ಎಲ್ಲಿಂದ ಬಂತು ನಿನ್ನ ಪ್ರೌಢತ್ವ, ಎಲ್ಲಿಂದ ಬಂತು ನೀನೊಬ್ಬ ರಾಜ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ರಾಜ ಸೆಕೆಂಡ್ರಿ, ಆದರೆ ನನ್ನ ಭಾವನೆಗಳು ಈಗಲೂ ಕೂಡ ಇರುವಂಥದ್ದು ವೃಂದಾವನದಲ್ಲಪ್ಪ ಅಂತ. ವೃಂದಾವನದಲ್ಲ, ಅಂಥದ್ದೇನಿದೆ ಬೃಂದಾವನದಲ್ಲಿ ಅಂತ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೀನು ನೋಡ್ಬೇಕೇನೋ? ಅಲ್ಲ, ಅವರನ್ನು ಅವಿದ್ಯಾವಂತರು ಅಂತ ಹೇಳ್ಬಿಟ್ಟಿಯಲ್ಲ ನನ್ನ ಗೋಪಿಕೆಯರನ್ನು, ನೀನು ಅಷ್ಟು ವಿದ್ಯಾವಂತನ? ಯಾಕೆ ಅಂದರೆ ಉದ್ಧವ ಗೊತ್ತು, ಹಿ ವಾಸ್ ಅ ಜ್ಞಾನಿ, ತುಂಬ ಮಹತ್ತರವಾದ ಜ್ಞಾನವನ್ನು ಪಡ್ಕೊಂಡಿದ್ದ. ಬೃಹಸ್ಪತಿಗಳು ಉದ್ಧವನ ಗುರುಗಳು. ಆಗ ಹೇಳ್ತಾನೆ, ಹಂಗಾರೆ ಅವ್ರನ್ನೆಲ್ಲ ನೀನು ಅವಿದ್ಯಾವಂತ ಅಂತ್ಯ ಅಂದರೆ ನಾನು ನಿಮ್ಮ ಕ್ಯಾಟಗರಿಯಲ್ಲಿ ಅವಿದ್ಯಾವಂತನೇ. ಯಾಕೆ? ನಾನು ಒಂದೇ ವರ್ಷ ಹೋಗಿದ್ದು ಗುರುಕುಲಕ್ಕೆ, ನೀನಾದರೂ ಎಷ್ಟೊಂದು ವರ್ಷ ಹೋಗಿದ್ಯಾ, ನಾನು ಒಂದೇ ವರ್ಷ ಹೋಗಿದ್ದು. ಹಾಗಾದರೆ ನಿನ್ನ ಪ್ರಕಾರ ನಾನು, ಭಗವಂತ ಏನು ಹೇಳ್ತಿದ್ಯಾ ನೀನು? ಹೀಗೆ ಹೇಳೋದಕ್ಕಾದರೂ ಸಾಧ್ಯನಾ ಅಂತ ಹೇಳಿದಾಗ ಅವನಿಗೆ ಪರಿಚಯ ಮಾಡಿಸ್ಕೊಡ್ಬೇಕು. ಇಷ್ಟು ಜ್ಞಾನ ಅವನಲ್ಲಿ ತುಂಬಿದೆ, ಭಕ್ತಿಯ ತುಣುಕು ಕೂಡ ಅವನಲ್ಲಿಲ್ವಲ್ಲ ಅಂತ ಕೃಷ್ಣ ಯಾಕೆ ಒಂದು ಲೀಲೆಯನ್ನು ಮಾಡಬಾರ್ದು ಅಂತ ಯೋಚನೆ ಮಾಡ್ತಾನೆ.
ನೀನು ಬೃಂದಾವನದಲ್ಲಿ ನನ್ನ ಗೋಪಿಕೆಯರಲ್ಲಿ ಗೋಪಿ ಭಾವವನ್ನು ನೀನು ಪರಿಚಯ ಮಾಡ್ಕೋಬೇಕು ಅಂದೆ ಅಲ್ವಾ? ಹಾಗಾದರೆ ನಾಳೆ ಹೊರಡು ನೀನು ಬೃಂದಾವನದ ಕಡೆಗೆ. ಯಮುನಾ ನದಿ ದಾಟ್ಕೊಂಡು ಹೋದರೆ ಆ ಕಡೆ ಬೃಂದಾವನ, ಅಲ್ಲಿ ಹೋಗು, ನಿನಗೆ ಗೊತ್ತಾಗುತ್ತೆ ಜನ ಏನು ಅಂತ ಅಂತ. ಅಷ್ಟೇ ತಾನೇ, ನಿನ್ನ ಕೈಲಾಗಲಿಲ್ಲ, ನಾನು ಕೆಲಸ ಮಾಡ್ತೀನಿ. ಯಾಕೆ? ನಾನೊಬ್ಬ ಜ್ಞಾನಿ. ಉದ್ಧವನಿಗೂ ಕೂಡ ಅಹಂಕಾರ. ನನ್ನ ಕೈಲಿ ಎಲ್ರನ್ನೂ ಅರ್ಥ ಮಾಡಿಸ್ಬೋದು. ಈ ಜಗತ್ತು ಅನ್ನೋದು ಏನೂ ಇಲ್ಲ. ಅವನ ಪ್ರಕಾರ ಜಗತ್ತಿನಲ್ಲಿ ಮುಕ್ತಿಯೊಂದನ್ನು ಹೊರತುಪಡಿಸಿ ಮತ್ತೇನೂ ಇಲ್ಲ. ಈ ಭಕ್ತಿ, ಈ ಎಮೋಷನ್ಸ್, ಇದೆಲ್ಲವೂ ಕೂಡ ಆಡಂಬರ ಅಂತ ಅಂತಿದ್ದ ಉದ್ಧವ. ಸರಿ, ಮಾರನೇ ದಿನ ಆಯಿತು. ಬೆಳಗ್ಗೆಯಿಂದ ತಯಾರಿಯನ್ನು ನಡೆಸಿ ಸಂಜೆ ಇನ್ನೇನು ಹೊರಡಬೇಕು. ಅವಾಗ ಕೃಷ್ಣ ಹೇಳ್ತಾನೆ, ನೋಡಪ್ಪ, ನೀನು ಬೃಂದಾವನಕ್ಕೆ ಹೋಗಬೇಕು ಅಂದರೆ ಹೀಗೆ ಹೋದರೆ ಸಾಧ್ಯ ಇಲ್ಲ. ನನ್ನ ಹಾಗೆ ನೀನು ಡ್ರೆಸ್ ಮಾಡ್ಕೊಳ್ಬೇಕು. ನಾನು ಬಳಸುವಂಥ ಸುಗಂಧವನ್ನೇ ಲೇಪಿಸ್ಕೊಳ್ಬೇಕು. ಯಾಕೆಂದರೆ ಹೇಳ್ತಾನೆ, ನನ್ನ ಕರ್ಣಕುಂಡಲನ್ನು ನೀನು ಹಾಕುವಂಥ ಅವನ ಕರ್ಣಕುಂಡಲ ತೆಕ್ಕೊಡ್ತಾನೆ. ಅವನು ಹಾಕ್ಕೊಂಡಿದ್ದಂತಹ ಹಳದಿ ವಸ್ತ್ರವನ್ನು ತೆಗೆದು ಅವನಿಗೆ ಹಾಕಿ ಅವನ ಹಾಗೇ ಚಂದ ತಯಾರಿ ಮಾಡಿ, ಈಗ ಸಮಯ ಆಯಿತು, ಹೊರಡು ಬೃಂದಾವನಕ್ಕೆ ಅಂತಾನೆ. ಆಯ್ತಾಯ್ತು, ನಾನು ಹೋಗಿ ಎಲ್ಲರನ್ನು ಕನ್ವಿನ್ಸ್ ಮಾಡಿ ನಾಳೆ ಬರ್ತೀನಿ ಅಂತ ಹೊರಡ್ತಾನೆ ಉದ್ಧವ. ಅವನು ಹೋಗಿ ಬೃಂದಾವನ ತಲುಪುವಷ್ಟರಲ್ಲಿ ಸಂಜೆ ಆಗಿದೆ. ಸಂಜೆ ಆಗ್ತಾ ಇದೆ, ಎಲ್ಲರೂ ಮನೆಗೆ ಹೋಗುವಂಥ ಸಂದರ್ಭ. ಕರುಗಳು, ಹಸುಗಳು, ಪಕ್ಷಿಗಳು ಎಲ್ಲವೂ ವಾಪಸ್ ಹಿಂದಿರುಗಿ ಮನೆಗೆ ಹೋಗೋ ಸಂದರ್ಭ. ಅಲ್ಲಿಗೇನೋ ಹೋಗಿದ್ದಾನೆ. ಈಗ ಎಲ್ಲಿ ಹೋಗಬೇಕು? ನಂದ ಗೋಪನ್ ಮನೆಗೆ ಹೋಗ್ಬೇಕು. ಫಸ್ಟು ಅಪ್ಪ ಅಮ್ಮನ ಮಾತಾಡಿಸ್ಬೇಕು. ಮೊದಲಲ್ಲಿ ಹೋಗಿ ಮಾತಾಡ್ಸೋಣ ಅಂತ ಯೋಚನೆ ಮಾಡ್ದ. ನಂದ ಗೋಪನ್ ಮನೆಯಲ್ಲಿದೆಯಪ್ಪ, ಅಡ್ರೆಸ್ ಬೇರೆ ಗೊತ್ತಿಲ್ಲ. ಅವಾಗ ಗೂಗಲ್ ಮ್ಯಾಪ್ ಇರಲಿಲ್ಲ, ಲೊಕೇಶನ್ ಟ್ರೇಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಹೋಗಿ ಅಲ್ಲಿ ಕೇಳ್ದ, ನೋಡಪ್ಪ, ಇಲ್ಲಿ ನಂದಗೋಪನ್ ಮನೆ ಎಲ್ಲಿದೆ? ಹಾಗೆ ಕೇಳಿದ ತಕ್ಷಣ ಅಲ್ಲಿದ್ದಂತಹ ಗ್ವಾಲ ಒಬ್ಬ ಹೇಳ್ತಾನೆ, ನೀನು ಮಥುರೆಯಿಂದ ಬಂದ್ಯಾನೋ ಅಂತ. ಮಥುರೆಯಿಂದ ಬಂದ್ಯಾ ನೀನು ಅಂದ. ತಕ್ಷಣ ಆಶ್ಚರ್ಯ ಆಯಿತು. ನಿನಗೆ ಗೊತ್ತಾಯ್ತು ನಾನು ಮಥುರೆಯಿಂದ ಬಂದೆ ಅಂತ ಅಂತ. ಆಗ ಗ್ವಾಲ ಹೇಳ್ತಾನೆ, ಇಡೀ ಗೋಕುಲದಲ್ಲಿ, ಇಡೀ ಬೃಂದಾವನದಲ್ಲಿ ನಂದಗೋಪನ್ ಮನೆ ಅಂತ ಯಾರು ಕೇಳೋರಿಲ್ಲ. ಈ ಮಥುರೆಯಿಂದ ನೀವೆಲ್ಲ ಬರ್ತಿದ್ದೀರಲ್ಲ, ನೀವುಗಳಷ್ಟೇ ನಂದಗೋಪನ್ ಮನೆ ಹುಡ್ಕೊಂಬಂದ್ರೆ ಇಲ್ಲೆಲ್ಲರಿಗೂ ಗೊತ್ತು ನಂದಗೋಪನ್ ಮನೆ ಎಲ್ಲಿ ಅಂತ ಹೇಳಿದಾಗ, ಸರಿ ಸರಿ, ಈಗ ಅವನ ಮನೆಗೆ ಅಡ್ರೆಸ್ ಏನು ಅಂದಾಗ ಆ ಗ್ವಾಲ ಹೇಳ್ತಾನೆ. ಇದೆ, ಇದು ತುಂಬ ಚೆನ್ನಾಗಿ ಸ್ವಾರಸ್ಯಕರವಾಗಿದೆ. ಆ ಗ್ವಾಲ ಹರಿತಾ ಇದ್ದಂತಹ ಒಂದು ನೀರಿನ ದಿಕ್ಕನ್ನು ತೋರಿಸಿ ಹೇಳ್ತಾನೆ, ನೋಡು, ಇಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆಯಲ್ಲ, ಈ ನೀರು ಎಲ್ಲಿ ಹರ್ಕೊಂಡು ಹೋಗ್ತಿದೆಯೋ ಅದನ್ನೇ ಅದರ ಜೊತೆಗೆ ಹೋಗು. ಆ ನೀರು ಎಲ್ಲಿ ಎಂಡಾಗಿದೆಯೋ ಅದೇ ನಂದಗೋಪನ್ ಮನೆ. ಇನ್ಯಾವ ನದಿ ಹರಿಯುತ್ತೆ ಕೇಳ್ದ ಪೆದ್ದಾಗಿ ಉದ್ಧವ. ಆಗ ಗ್ವಾಲ ಹೇಳ್ತಾನೆ, ಇದು ಯಾವುದೇ ನದಿಯಲ್ಲ, ಯಶೋದೆ ಮತ್ತು ನಂದಗೋಪ ಕೃಷ್ಣ ಯಾವತ್ತು ಅವರನ್ನು ಬಿಟ್ಟು ಮಥುರೆಗೆ ಹೊರಟ್ರೋ ಅವತ್ತಿಂದ ಸುರಿಸ್ತಾ ಇರುವಂಥ ಕಣ್ಣೀರು ಇವತ್ತು ನದಿಯಾಗಿ ಹರ್ಕೊಂಡು ಬರ್ತಿದೆ. ಇಲ್ಲಿವರೆಗೂ ಅದು ನಿಂತಿಲ್ಲ. ಈ ಕಣ್ಣೀರಿನ ನದಿಯನ್ನು ನೀನು ಫಾಲೋ ಮಾಡ್ಕೊಂಡು ಹೋದರೆ ನಂದಗೋಪನ್ ಮನೆ ತಲುಪ್ತೀಯ. ಫಸ್ಟ್ ಶಾಕ್ ಉದ್ಧವನ್ಗೆ. ಅಬ್ಬಾ, ಹೀಗೂ ಸಾಧ್ಯನಾ? ಜನ ಈ ಪಾಟಿ ಕೆಟ್ಟದಾಗ ಆಡ್ತಾರ ಅಂತ ಅವನ ಯೋಚನೆ. ಹಾಗೆಯೇ ನದಿಲಿ ನೀರನ್ನು ಫಾಲೋ ಮಾಡ್ಕೋತಾ ಅದರ ಜೊತೆಗೆ ಹೋದ. ಒಂದು ಮನೆ ಬಂತು. ಇದೇ ಇರಬೇಕು ನಂದಗೋಪನ್ ಮನೆ. ನೋಡಿದ್ರೆ ಅನಿಸುತ್ತೆ ಕಣ್ಣೀರು ನಿಂತಿದೆ ಅನ್ನಿಸ್ತು. ಹೋಗಿ ಬಾಗಿಲಲ್ಲಿ ನಿಂತು ಕರೆದ, ನಂದಬಾಬಾ ಕರೆದ. ಅಲ್ಲಿಂದ ಯಾರೋ ಒಬ್ಬ ವ್ಯಕ್ತಿ ಬಂದಿದ್ದಾನೆ. ನೋಡೋಕ್ಕೆ ತುಂಬ ಮೃದುವಾಗಿ ಕಾಣಿಸ್ತಾ ಇದ್ದಾನೆ. ಕುಗ್ಗಿ ಹೋಗಿದ್ದಾನೆ. ನಂದಬಾಬಾ ಬಾಗಿಲಲ್ಲಿ ಬಂದು, ಯಾರು ಬಂದಿದ್ದು ಅಂತ ಪ್ರಶ್ನಿಸಿದಾಗ ಉದ್ಧವ ಹೇಳ್ತಾನೆ, ನಾನು ಉದ್ಧವ ಬಂದಿದ್ದೀನಿ, ಕೃಷ್ಣನ ಸಖ, ಪರಮಪ್ರಿಯ ಸಖ, ಕೃಷ್ಣನ ಫ್ರೆಂಡ್ ಬಂದಿದ್ದೀನಿ, ಬರಲಾ? ನಂದಗೋಪಂಗೆ ಖುಷಿ ಆಯಿತು. ಬಗ್ಗಿ ನೋಡ್ದ, ಕೃಷ್ಣನು ಅಲ್ಲೇ ಎಲ್ಲೋ ಇದಾನ ಅಂತ. ಆದರೆ ಕೃಷ್ಣ ಬಂದಿಲ್ಲ. ಒಂದು ಕ್ಷಣಕ್ಕೆ ಆತಂಕ ಆಯಿತು. ಉದ್ಧವನ್ನ ಪ್ರೀತಿಯಿಂದ ಒಳಗಡೆ ಕರ್ಕೊಂಡ. ಅಲ್ಲೊಂದು ಚೇರ್ ಮೇಲೆ ಕೂರಿಸ್ದ. ಸರಿ, ಕೃಷ್ಣ ಬರಲಿಲ್ವಾ? ಇಲ್ಲ, ಕೃಷ್ಣ ಸ್ವಲ್ಪ ಬ್ಯುಸಿ ಇದ್ದ, ಬರೋಕ್ಕಾಗಲಿಲ್ಲ. ನನ್ನನ್ನು ಕಳಿಸಿದ್ದಾನೆ, ನಾನು ಬಂದಿದ್ದೀನಿ ಅಂದ ಉದ್ಧವ. ತುಂಬ ದಂಡಿದೆಯಾ ಅನಿಸುತ್ತೆ, ಒಂದು ಸೆಕೆಂಡ್ ಇರು ಅಂತ ನೀರು ತಂದು ಕೊಟ್ಟ. ತುಂಬ ಹೊತ್ತು ಟ್ರಾವೆಲ್ ಮಾಡ್ಕೊಂಡು ಬಂದಿದೆಯಾ ಅನಿಸುತ್ತೆ, ನಿಮಗೆ ತಿನ್ನಕ್ಕೆ ಏನಾದ್ರು ಬೇಕಾ? ಏನಾದ್ರು ಹೊರಗಿಂದ ತಂದು ಕೊಡ್ತೀನಿ ಅಂತಿದ್ದಾನೆ. ಉದ್ಧವಂಗೆ ಎರಡನೇ ಶಾಕು. ನಂದಗೋಪನ್ ಮನೆಯಲ್ಲಿ ಯಾವಾಗಲೂ ಬೆಣ್ಣೆ, ತುಪ್ಪ, ಹಾಲು, ಮೊಸರು, ತಿಂಡಿ, ತಿನಿಸು. ಕೃಷ್ಣ ನೋಡಿದ್ರೆ ವಿಭಿನ್ನವಾಗಿ ತರ್ತರಾವರಿಯಾಗಿ, ನನ್ನಮ್ಮ ಅದು ಮಾಡಿಕೊಡ್ತಿದ್ಲು, ಇದು ಮಾಡಿಕೊಡ್ತಿದ್ಲು, 24 ಗಂಟೆ ತಿಂತಿದ್ದೆ, ಅಲ್ಲೆಲ್ಲೋ ಆಟ ಆಡ್ತಿದ್ದೆ, ಫ್ರೆಂಡ್ಸ್ಗೆಲ್ಲ ತೊಗೊಂಡು ಹೋಗ್ತಿದ್ದೆ. ಹೊರಗಿಂದ ತಂದು ಕೊಡ್ತೀನಿ ಅಂತಿದ್ದಾನಲ್ಲ, ಇದೇನಿದು ಅಂತ ಯೋಚನೆ ಮಾಡಿದ ಉದ್ಧವ.
ಆಗ ಹೇಳ್ತಾನೆ, ಕ್ಷಮಿಸಪ್ಪ, ಮನೆಯಲ್ಲಿ ಕೃಷ್ಣ ಹೋದಾಗಿಂದ ಅಡುಗೆ ಮನೆ ಬಾಗಿಲು ಹಾಕ್ಬಿಟ್ಟಿದ್ದೇವೆ. ಯಶೋದೆಯಿಂದ ಊಟ ತಿಂಡಿ ಅಡುಗೆ ಮಾಡಲಿ ಅಂತ ನಾನು ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳಕ್ಕಾಗ್ತಿಲ್ಲ. ಅವತ್ತು ಬಾಗಿಲು ಹಾಕಿರೋದು ಇಲ್ಲಿವರೆಗೂ ತೆಗ್ದಿಲ್ಲ. ಏನಿರುತ್ತೋ ಆ ಟೈಮಲ್ಲಿ ಯಾರು ತಂದು ಕೊಟ್ಟರೆ ಒಂಚೂರು ತಿಂತೀವಿ, ಇಲ್ಲ ಅಂದರೆ ಇಲ್ಲ. ಹಾಗಾಗಿ ಹೊರಗಿಂದ ತಂದುಕೊಡ್ಲ ಅಂದಾಗ ಉದ್ಧವಂಗೆ ಆಶ್ಚರ್ಯ ಆಯಿತು, ಜೊತೆಗೆ ನೋವಾಯಿತು. ಇಲ್ಲ ಇಲ್ಲ ನನಗೇನು ದಣದಿಲ್ಲ, ಪರವಾಗಿಲ್ಲ, ನೀವು ಕೂತ್ಕೊಳ್ಳಿ ಅನ್ನೋ ಅಷ್ಟರಲ್ಲಿ ಯಶೋದೆ ಅಲ್ಲೆಲ್ಲ ಹೊರಗಡೆ ಹೋಗಿದ್ದೋಳು ಓಡ್ ಬಂದ ತಕ್ಷಣ ನೋಡ್ತಾಳೆ. ಒಂದು ಕ್ಷಣ ಉದ್ಧವನ್ ನೋಡಿದ ತಕ್ಷಣ, ಕನ್ನಯ್ಯ ಬಂದ್ಬಿಟ್ಯಾ, ಕೃಷ್ಣ ಬಂದ್ಬಿಟ್ಯಾ ಅಂತ ಹೋದ್ಲು. ಆಗ ಯಶೋದೆಗೆ ನಂದಗೋಪ ಹೇಳ್ತಾನೆ, ಕೃಷ್ಣ ಅಲ್ಲ ಬಂದಿರೋದು, ಕೃಷ್ಣನ ಸಖ ಉದ್ಧವ ಬಂದಿದ್ದಾನೆ, ಕೃಷ್ಣ ಅಂತ ಯಾಕೆ ಕನ್ಫ್ಯೂಸ್ ಆಗ್ತೀಯ ನೀನು ಅಂದಾಗ ಒಂದು ಕ್ಷಣ ನೋಡಿದ್ಲು. ಇಲ್ಲ ಇಲ್ಲ ಇಲ್ಲ, ಈ ಕರ್ಣಕುಂಡಲ ನನ್ನ ಕೃಷ್ಣಂದು, ಅವನು ಹಾಕಿರುವಂಥ ಪೀತ ವಸ್ತ್ರ ನನ್ನ ಕೃಷ್ಣಂದು, ಕೃಷ್ಣನ ಸಖ, ಕೃಷ್ಣ ಎಲ್ಲಿ ಬಂದಿದಾನ ಅಂತ ಉನ್ಮತ್ತಳಾಗಿ ಕೇಳ್ಕೊಳ್ತಾಳೆ ಯಶೋದ. ಉದ್ಧವ ಹೇಳ್ತಾನೆ, ಇಲ್ಲ ಅವನು ತುಂಬ ಕಾರ್ಯದಲ್ಲಿ ಬ್ಯುಸಿ ಇದ್ದ, ಬಂದಿಲ್ಲ ಅಂದಾಗ ಮತ್ತೆ ಅವಳಲ್ಲ ತಲೆ ತಿರುಗಿ ಕುಸ್ತು ಬೀಳ್ತಾಳೆ. ಹಾಗೆ ಒಂದು 10 ನಿಮಿಷ ಮಲಗಿರ್ತಾಳೆ. ಇದೇನಿದು, ಅವಳು ತಲೆ ಸುತ್ತು ಬಿದ್ಲು ಕೆಳಗಡೆ, ಇವನೇನು ಯೋಚನೆ ಮಾಡಲಿಲ್ವಲ್ಲ ಅಂತ ನಂದಗೋಪನ ಬಗ್ಗೆ ಕೇಳಿದಾಗ ಅವನು ಹೇಳ್ತಾನೆ, ಯಶೋದೆಯ ಪರಿಸ್ಥಿತಿಯನ್ನು ನಾನು ಏನಂತ ಹೇಳಲಿ, ಅವಳ ಅನಂತ ಪ್ರೇಮ ಮಗನ ಕಡೆಗೆ ಅದು ಎಷ್ಟಿತ್ತು ಅನ್ನೋದನ್ನು ನಾನು ಹೇಗೆ ವಿವರಿಸಿ ಹೇಳಪ್ಪ ನಿನಗೆ. ಹೀಗೆ ಎಷ್ಟೋ ಒಂದು 5 ನಿಮಿಷ ತಲೆ ಸುತ್ತು ಬೀಳ್ತಿರ್ತಾಳೆ. ಬೇಕಾದಾಗ ಯಾವಾಗಲೂ ಒಂದ್ಸತಿ ಕಷ್ಟಪಟ್ಟು ತುರ್ಕಿದ್ರೆ ಬಾಯಲ್ಲಿ ಒಂಚೂರು ತಿನ್ಕೋತಾಳೆ. ಇಲ್ಲಾಂದರೆ ಹೀಗೆ ಬಿದ್ದಾಗ ಒಂದು 5-10 ನಿಮಿಷ ಕೋಳಿ ನಿದ್ದೆ ಮಾಡ್ತಾಳೆ. ಆಮೇಲೆ ಮತ್ತೆ ಎದ್ದು ಮನೆಗೆ ಹೋಗಿ ಕೇಳ್ತಾಳೆ, ನನ್ನ ಕೃಷ್ಣ ನಿಮ್ಮ ಮನೇಲಿ ಎಲ್ಲರ ಮನೇಲೂ ಕದ್ಕೋತಾ ಇದ್ದಾನೆ ಅಂತ ಅವನಿಗೆ ಬೇಜಾರು ಮಾಡಬೇಡಿ, ದಯವಿಟ್ಟು ಬೈಬೇಡಿ, ನೋಡಿ ನೀವು ಬೈದ್ರಿ ಅಂತ ಅವನು ಹೊಟ್ಟೋಗಿದ್ದಾನೆ ಮಥುರೆಗೆ, ನಮ್ಮ ಕೃಷ್ಣ ಬನ್ನ ಅಂತ ಮನೆ ಬಾಗಿಲನ್ನು ತಟ್ಟಿ ಯಶೋದೆ ಕೇಳ್ತಿದ್ಲಂತೆ, ನನ್ನ ಕೃಷ್ಣ ಬನ್ನ ಅಂತ. ಗೋವರ್ಧನಗಿರಿ ಬಹಳ ಇಷ್ಟ ಕೃಷ್ಣನ್ಗೆ, ಅದರಿಂದ ಗೋವರ್ಧನದ ಬೆಟ್ಟದ ಮುಂದೆ ನಿಂತ್ಕೊಂಡು ಕೇಳ್ತಿದ್ಲಂತೆ, ನನ್ನ ಕೃಷ್ಣ ಬನ್ನ, ಕೃಷ್ಣನ್ ನೋಡಿದ್ಯಾ, ಕೃಷ್ಣನನ್ನು ಮುಚ್ಚಿಟ್ಕೊಂಡಿದ್ಯಾ, ಇದ್ರೆ ಕೊಟ್ಬಿಡು ದಯವಿಟ್ಟು, ನನ್ನ ಆಟಾಡಿಸ್ಬೇಡ ಅಂತ. ಅವಳ ಪರಿಸ್ಥಿತಿಯನ್ನು ನಾನು ಹೇಗೆ ತಾನೇ ಹೇಳಪ್ಪ ಅಂತ ಹೇಳ್ತಿದ್ದ. ಉದ್ಧವ ಬರಕ್ ಎಲ್ಲರನ್ನ ಡಿಸ್ಕ್ರೈಬ್ ಮಾಡಿ ಹೇಳಿದ್ನಂತೆ, ನನ್ನ ತಂದೆ ನಂದಗೋಪ ಹೇಗಿದ್ದಾನೆ ಅಂತಂದ್ರೆ ಗೊತ್ತೇನು, ಅವನು ಹೇಳಿದೆ, ನನ್ನ ನಂದಗೋಪ, ನನ್ನ ತಂದೆ ಹೀಗೆ ಕಾಡು ಕಡೆಗೆ ಅವನು ದನ ಹೊಡ್ಕೊಂಡು ಹೋಗೋಕ್ ಮುಂಚೆ ಬರ್ತೀನಿ ಅಂತ ಹೇಳ್ತಿದ್ದ. ಆಗ ಚಪ್ಪಲಿ ಬೇಕು ಅಂತಾನೆ ಹಾಕೊಂಡು ಹೋಗ್ತಿರ್ಲಿಲ್ವಂತೆ. ಯಾಕೆ ಅಂದರೆ ಅವನು ಚಪ್ಪಲಿ ಬಿಟ್ಟಿದ್ರೆ ಕೃಷ್ಣ ನನ್ನ ತಂದೆ ಪಾದಕೆಗಳು, ನನ್ನ ತಂದೆದು ಸ್ಲಿಪ್ಪರ್ಸ್ ಅಂತ ತನ್ನ ತಲೆ ಮೇಲೆ ನಂದಗೋಪನ ಚಪ್ಪಲಿಯನ್ನು ಹೊತ್ಕೊಂಡು ಬರ್ತಿದ್ದಂತೆ. ಅದನ್ನು ಹೊತ್ಕೊಂಡು ಬಂದಾಗ ಮಗ ಎಷ್ಟು ಚೆನ್ನಾಗಿ ತನ್ನಲ್ಲ ಅಂತ ಆ ಪಾದಕೆಗಳನ್ನ ಅವನು ಹಾಕ್ಕೊಂಡು ಮಗನನ್ನು ಹೆಗಲ ಮೇಲೆ ಕೂರಿಸ್ಕೊಂಡು ನನ್ನಪ್ಪ ಊರನ್ನ ಸುತ್ತಿಸ್ತಾ ಇದ್ದ ಕಣೋ, ಅವನು ನನ್ನ ತಂದೆ ನಂದಗೋಪ. ಇನ್ನು ನನ್ನ ತಾಯಿ ಊರ್ನೋರೆಲ್ಲ ಬಂದು ಕಂಪ್ಲೇಂಟ್ ಮಾಡಿದಾಗ ಒಂದೇ ಒಂದು ದಿವಸ ನನ್ನ ಯಶೋದೆಗೆ, ನನ್ನ ಅಮ್ಮಂಗೆ ಸುಖ ಕೊಡಲಿಲ್ಲ. ನಾನು ಇರುವಷ್ಟು ದಿವಸನೂ ಅದು ಎಷ್ಟು ಪ್ರಾಣ ತಿಂದಿದ್ದೀನಿ ಅಂದರೆ ಒಂದೇ ಒಂದು ದಿವಸ ಖುಷಿಯಾಗಿರಕ್ಕೆ ಬಿಡಲಿಲ್ಲ. ಯಾಕೆ ಅಂದರೆ ಅಷ್ಟು ಕಂಪ್ಲೇಂಟ್ಸ್, ಸುರಿಮಳೆಗಳು ಬರ್ತಿತ್ತು. ಎಲ್ಲರ ಹತ್ರನೂ ಅವಳು ನನಗೊಂದು ಶೀಲ್ಡ್ ಗಾರ್ಡ್ ಆಗಿ ನಿಂತ್ಕೋತಿದ್ಲು. ಕೋಪ ಬಂದ ಹಾಗೆ ನಟನೆ ಮಾಡ್ತಿದ್ಲು. ಮರುಕ್ಷಣನೇ ನನ್ನ ಮೇಲೆ ಅಮ್ಮ ಅಂದರೆ ಸಾಕು ಪ್ರೀತಿಯಿಂದ ನನಗೆ ಕೊಟ್ಟಿದ್ದ ಪನಿಷ್ಮೆಂಟನ್ನು ಮಾಫಿ ಮಾಡಿ ಅದನ್ನು ಸವರಿಸ್ಬಿಡ್ತಿದ್ಲು. ಅವಳು ನನ್ನ ತಾಯಿ ಯಶೋದೆ. ಎಂಥ ಭಕ್ಷ್ಯಗಳು ಬೇಕು, ಏನು ತಿನಿಸುಗಳು ಬೇಕು, ಅವಳು ಯಶೋದೆ ಅಂತ ಹೇಳಿದ್ದೆಲ್ಲ ಈಗ ಉದ್ಧವಂಗೆ ನೆನಪಾಯಿತು. ಕೃಷ್ಣ ಇಲ್ಲ ಅಂತ ಇವರ ಪರಿಸ್ಥಿತಿ ಇಷ್ಟರ ಮಟ್ಟಿಗೆ ಹೋಗಿದೆಯಾ, ಹೀಗಿರೋದಕ್ಕಾದರೂ ಸಾಧ್ಯನಾ ಅಂತ ಯೋಚನೆ ಮಾಡಿದ ಉದ್ಧವ. ಹಾಗೆ ಮುಂದೆ ಹೋಗ್ತಾ ಒಂದು ಸ್ವಲ್ಪ ಹೊತ್ತಾಗಿದೆ, ಒಂದಷ್ಟು ಜನ ಗೋಪಿಯರು ಸಿಕ್ಕಿದ್ದಾರೆ. ಈಗ ಹೇಳ್ದ, ಅವ್ರಿಗಂತೂ ಅರ್ಥ ಮಾಡ್ಸೋಕ್ಕಾಗಲಿಲ್ಲ. ಇವರು ಸ್ವಲ್ಪ ಯಂಗ್ಸ್ಟರ್ಸ್ ಇದ್ದಾರೆ, ಅರ್ಥ ಮಾಡ್ಸೋಣ ಅಂತ ಉದ್ಧವ ಇನ್ನೂ ಅವನ ಜ್ಞಾನದ ಅಹಮ್ಮಿಂದ ಹೋಗಿ ಗೋಪಿಯರ ಹತ್ರ ಮಾತಾಡ್ದ. ಆ ಕಡೆ ಲಲಿತನ್ನ, ಆ ಕಡೆ ಇನ್ನೊಬ್ಬಳನ್ನ, ಎಲ್ಲರನ್ನು ಮಾತಾಡಿಸಿದಾಗ ನೋಡಿದ್ರು, ಓಹೋ ನೀನು ನನ್ನ ಕೃಷ್ಣನ ಕಡೆಯಿಂದ ಬಂದಿದೆಯಲ್ವಾ, ಈ ಕರ್ಣಕುಂಡಲ ನಮ್ಮ ಕೃಷ್ಣಂದು. ಕೃಷ್ಣ ಹೇಳ್ಕಳಿಸಿದ್ದ, ಈ ವಸ್ತ್ರಗಳು ನನ್ನ ವಸ್ತ್ರ, ನನ್ನ ಕರ್ಣಕುಂಡಲೆಲ್ಲ ಹಾಕೊಂಡು ಹೋಗ್ಲಿಲ್ಲ ಅಂದರೆ ಬೃಂದಾವನದಲ್ಲಿ ನಿನ್ನನ್ನು ತಲೆ ಎತ್ತು ನೋಡಲ್ಲ, ಐಡೆಂಟಿಫಿಕೇಶನ್ಗೋಸ್ಕರ ಇದನ್ನು ಹಾಕೊಂಡು ಹೋಗು, ಇಲ್ಲಾಂದರೆ ನಿನ್ನ ಕಡೆ ಗಮನ ಕೂಡ ಕೊಡಲ್ಲ ಅಂತ. ಈಗ ಕೃಷ್ಣನನ್ನು ಗೋಪಿಕೆಯರು ಮಾತಾಡಿಸುವಾಗ ಉದ್ಧವ ಹೇಳ್ತಾನೆ, ನೀವೆಲ್ಲ ಇದೇನೋ ಗೋಪಿ ಭಾವದಲ್ಲಿ ಏನೇನೋ ಮಾಡ್ತಾ ಇದ್ದೀರಲ್ಲ, ಕೃಷ್ಣ ಏನು ಅಂದ್ಕೊಂಡಿದ್ದೀರಾ, ಅವನೊಬ್ಬ ಸಾಕ್ಷಾತ್ ಪರಮಾತ್ಮ, ಅವನೊಬ್ಬ ಭಗವಂತ, ನೀವು ಹೀಗೆ ಪೆದ್ದದಾಗ ಆಡೋದು ಸರಿನಾ ಅಂದಾಗ ಒಬ್ಬೊಬ್ಬರೇ ಗೋಪಿ ಕೃಷ್ಣ ಭಾವವನ್ನು ಅವರು ಅರ್ಥ ಮಾಡಿಸ್ಕೊಡ್ತಾರೆ. ಎಷ್ಟರ ಮಟ್ಟಿಗೆ ಅಂದರೆ ಉದ್ಧವ ಒಂದು ಹೇಳ್ತಾನೆ, ನಿಮಗೆಲ್ಲ ಕೃಷ್ಣ ಒಂದು ಲೆಟರ್ ಕೊಟ್ಟಿದ್ದಾನೆ ಅಂತಷ್ಟೇ ಹೇಳುವಷ್ಟರಲ್ಲಿ ಆ ಪತ್ರ ಅವನ ಕೈಯಲ್ಲಿರಲಿಲ್ಲ.
ಎಲ್ಲ ಗೋಪಿಕೆಯರು ಬಂದು ಆ ಪತ್ರವನ್ನು ಕಿತ್ತಾಡಿ ನನ್ನ ಹೆಸರು ಎಲ್ಲಿದೆ ಅಂದ್ರೆ ಓದಬೇಕು ಅಂದ್ರೆ ಓದಕ್ ಬರಲ್ಲ ಪಾಪ ಆ ಎಲ್ಲ ಗೋಪಿಕಾ ಸ್ತ್ರೀಯರಿಗೆ. ಇಲ್ಲಿ ಇದಿರ್ಬೋದು ನನ್ನ ಹೆಸರು, ಇಲ್ಲದನ್ನ ಇದೆ ಅಂತ ಊಹಿಸ್ಕೊಂಡು ಆ ಪತ್ರವನ್ನ ಹರಿದು ಅದನ್ನ ಬಾಚಿ ಅಪ್ಕೊಳ್ತಿದ್ದದನ್ನ, ಆ ಭಾವವನ್ನ, ಆ ಮಹಾಭಾವವನ್ನ ಗಮನಿಸಿದಾಗ ಉದ್ಧವನ್ಗೆ ಒಂದು ಕ್ಷಣ ದೊಡ್ಡ ಶಾಕ್ ಆಯ್ತಂತೆ. ಅಷ್ಟರಲ್ಲಿ ಆ ವ್ರಜಭೂಮಿಯಲ್ಲಿ ಇವತ್ತಿಗೂ ಕೂಡ ರಮಣರೇತಿ ಆಶ್ರಮಕ್ಕೆಲ್ಲ ಹೋದ್ರೆ ಪಾದಕ್ಕೆ ಅಂದರೆ ಸ್ಲಿಪ್ಪರ್ಸನ್ನು ಹಾಕ್ಕೊಂಡು ಹೋಗೋ ಹಾಗಿಲ್ಲ, ಏಕೆಂದರೆ ಅದು ಕೃಷ್ಣ ಆಡದಂತಹ ಸ್ಥಳ. ಇವತ್ತಿಗೂ ಕೂಡ ಎಂಥ ಉನ್ಮತ್ತತೆ, ಎಂಥ ಭಾವ ಇದೆ ಅಂತಂದರೆ ಪ್ರತಿಯೊಬ್ಬ ಬೃಂದಾವನಕ್ಕೆ ಹೋದರೆ ಮರನ ಹೋಗಿ ತಬ್ಕೊಳ್ತಾ ಇರ್ತಾನೆ. ಯಾಕೆ ಅಂದರೆ ಇದು ನನ್ನ ಕೃಷ್ಣ ಮುಟ್ಟಿರುವಂಥ ಮರ. ಮಣ್ಣನ್ನು ರಮಣ ಮೈ ಮೇಲೆ ಹಾಕ್ಕೊಂಡು ಮಕ್ಕಳು ಪಾದಿಯಲ್ಲಿ ಉರುಳಾಡಿ ಆಟ ಆಡುವಂತಹ ಪ್ರತೀತಿ ಇವತ್ತಿಗೂ ಇದೆ. ಯಾಕೆಂದ್ರೆ ಈ ಜಾಗ ರಮಣರೇತಿ ನನ್ನ ಕೃಷ್ಣ ಆಡಿದಂತಹ ಸ್ಥಳ. ಇಲ್ಲಿ ಕೃಷ್ಣನ ಪಾದಧೂಳಿ ಇದೆ. ಹಾಗಾಗಿ ಇಡೀ ಬೃಂದಾವನದಲ್ಲಿ ಚಪ್ಪಲಿ ಇಲ್ದಲೆ ಹೋಗ್ತಾರೆ. ಇನ್ನೊಂದು ಮಹತ್ವದ ವಿಷಯ ಅಂತಂದ್ರೆ, ಇಡೀ ಬೃಂದಾವನದಲ್ಲಿ ಕೃಷ್ಣನ ಆವಿರ್ಭಾವ ಎಷ್ಟಿತ್ತೋ ಅದಕ್ಕಿಂತ 4 ಪಟ್ಟು ಜಾಸ್ತಿ ರಾಧಾರಾಣಿದು. ಅಲ್ಲಿ ಯಾರು ನಾವು ಹೋಗುವಾಗ ಅಡ್ಡ ಬಂದರೆ ಬೆಲ್ ಹೊಡಿತಾ ರಾಧೆ ರಾಧೆ ಅಂತಾರೆ ಹೊರತು ಕೃಷ್ಣ ಕೃಷ್ಣ ಅಂತ ಅನ್ನೋದಿಲ್ಲ. ಹೀಗೆ ಒಂದು ಭಾಗವತದಲ್ಲಿ, ನನ್ನ ಸಮಯ ಮುಗ್ದು ಹೋಗ್ತಿದೆ, ಇನ್ನೊಂದೆರಡು ಘಟನೆಗಳನ್ನ ಹೇಳಿ ನನ್ನ ಮಾತಿಗೆ ಮುಕ್ತಾಯವನ್ನು ಹಾಡ್ತೇನೆ. ಮಾತಾಚಿ ಎಲ್ಲಿದ್ದಾರೆ ಗೊತ್ತಿಲ್ಲ, ಇನ್ನೊಂದು 10 ನಿಮಿಷದಲ್ಲಿ ನನ್ನ ಮಾತನ್ನು ಮುಗಿಸೋ ಪ್ರಯತ್ನ ಮಾಡ್ತೇನೆ, ಆಗ್ಬೋದಾ? ಬೃಂದಾವನದಲ್ಲಿ ಹೀಗೆ ಒಂದು ಘಟನೆ ನಡೆಯುತ್ತೆ. ರಾಧಾ ಭಾವ ಅನ್ನೋದನ್ನ, ಗೋಪಿ ಭಾವವನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅದಕ್ಕೆ ಭಾವಿಸುವಂಥ ಮನಸ್ಸು ನಮ್ಮಲ್ಲಿ ಜಾಗೃತಗೊಳಿಸ್ಕೊಳ್ಬೇಕು. ಯಾವಾಗ ಭಕ್ತಿ ಉದ್ದೀಪನ ಆಗುತ್ತೋ ಅನಂತ ಪ್ರೇಮ ನಮಗೆ ಗೊತ್ತಿಲ್ಲದ ಹಾಗೆ ಉದ್ದೀಪನ ಆಗತ್ತೆ. ಹೀಗೆ ರಾಧಾಕೃಷ್ಣರು ಭೇಟಿ ಆಗ್ತಾ ಇದ್ದದ್ದು, ಇಡೀ ವೃಂದಾವನದಲ್ಲಿ ಓಡಿರುವಂಥದ್ದು, ಅನೇಕ ಲೀಲೆಗಳಲ್ಲಿ ಅಭಿವ್ಯಕ್ತಗೊಂಡಿರೋದು, ಅನೇಕ ಅವರಿಬ್ಬರು ಕೂಡ ಜೊತೆಯಲ್ಲಿ ಮಾಡಿದಂತಹ ರಾಸಲೀಲ, ಇವೆಲ್ಲ ಗೊತ್ತಿದೆ ನಮಗೆ. ಹೀಗೆ ಒಂದು ದಿವಸ, ಪ್ರತಿ ದಿವಸ ಪಾಪ ಹೆಣ್ಮಕ್ಳು ಡಿಫಿಕಲ್ಟೀಸ್ ಇದೆಲ್ಲ. ಒಬ್ಬನನ್ನು ಮೀಟ್ ಮಾಡಬೇಕು ಅಂದರೆ ಎಷ್ಟೆಲ್ಲ ಸುಳ್ಳು ಹೇಳಿ ಹೋಗ್ಬೇಕಾಗ್ತಿತ್ತು. ಪಾಪ ರಾಧೆ ಪರಿಸ್ಥಿತಿನೂ ಅಷ್ಟೇ ಕಷ್ಟಕರವಾಗಿತ್ತು ಆಗಿನ ಕಾಲದಲ್ಲಿ. ಸ್ನಾನಕ್ಕೆ ಅಂತ ಹೋಗುವಾಗ ಯಮುನಾ ನದಿಗೆ ದೊಡ್ಡವರು ಚಿಕ್ಕವರು ಅವ್ರವ್ರದ್ದೇ ಒಂದೊಂದು ಗ್ರೂಪ್ಗಳನ್ನ ಮಾಡ್ಕೊಂಡು ಹೋಗುವಾಗ ಅಮ್ಮಂದ್ರಿಗೆಲ್ಲ ಹೇಳಿ ಸ್ನಾನಕ್ಕೆ ಹೋಗ್ತೀವಿ ಅಂತ ಬಟ್ಟೆ ಗಿಟ್ಟೆ ಎಲ್ಲ ಎತ್ಕೊಂಡು ಹೋಗ್ತಿದ್ರು. ಈ ಲಲಿತೆ ಮಹಾನ್ ವ್ಯಕ್ತಿತ್ವ, ಲಲಿತಾ ಕ್ಯಾರೆಕ್ಟರ್. ಲಲಿತಾ ವಾಸ್ ಅ ಕ್ಲೋಸೆಸ್ಟ್ ಫ್ರೆಂಡ್ ಆಫ್ ರಾಧಾರಾಣಿ. ಲಲಿತೆ ರಾಧೆಯಷ್ಟೇ ಅನ್ನೋದಕ್ಕಿಂತ ರಾಧೆಗಿನ್ನ 10 ಪಟ್ಟು ಕೃಷ್ಣನನ್ನ ಮಾನಸಿಕವಾಗಿ ತನ್ನನ್ನು ತಾನು ಅವನು ಕೃಷ್ಣನಿಗೆ ಸಮರ್ಪಿಸ್ಕೊಂಡಂಥವಳು. ಪ್ರೀತಿ ಅಂದರೆ, ಅನಂತ ಪ್ರೇಮ ಅಂದರೆ ಕೇವಲ ಎಕ್ಸ್ಪೆಕ್ಟೇಷನ್ ಅಲ್ಲ, ಅಲ್ಲಿ ತ್ಯಾಗ ಇರಬೇಕು ಅನ್ನೋದನ್ನು ಲಲಿತಾ ಜೀವನವನ್ನು ಭಾಗವತದಲ್ಲಿ ನಾವು ಗಮನಿಸ್ತದಾಯಿತು ಅಂತಂದರೆ ಬಹಳ ಚೆನ್ನಾಗಿ ಡಿಸ್ಕ್ರಿಪ್ಷನ್. ಸ್ಪೆಷಲಿ ಚೈತನ್ಯ ಮಹಾಪ್ರಭುಗಳ ಜೀವನ ನೋಡಿದಾಗಲೂ ಅಷ್ಟೇ ರಾಧಾಭಾವವನ್ನು ಹೆಚ್ಚು ಭಾವಿಸೋದಕ್ಕೆ ಸಾಧ್ಯ ಆಗತ್ತೆ. ಲಲಿತೆ ತ್ಯಾಗದ ಪ್ರತಿರೂಪ. ಕೃಷ್ಣನ ಮೇಲೆ ಅಷ್ಟೇ ಪ್ರೀತಿ, ಅಷ್ಟೇ ಭಕ್ತಿ, ಅಷ್ಟೇ ಶರಣಾಗತಿ ಇದ್ರೂ ಕೂಡ ಶಿವ ಸೆಂಡಿಂಗ್ ರಾಧಾರಾಣಿ. ಪರವಾಗಿಲ್ಲ, ದೂರದಲ್ಲಿ ನಿಂತು ನೋಡಿ ರಾಧಾರಾಣಿ ಕೃಷ್ಣ ಖುಷಿಯಾಗಿದ್ದರೆ ಸಾಕು, ನನಗೆ ಅಷ್ಟೇ ಸಾಕು, ದೂರದಿಂದ ಕೃಷ್ಣನನ್ನು ನೋಡಿ ನಾನು ಆನಂದ ಪಡ್ತೇನೆ ಅನ್ನೋಷ್ಟು ಮಟ್ಟಿಗಿನ ಭಾವ, ತ್ಯಾಗ ಮನೋಭಾವನೆ ಇದ್ದಂಥದ್ದು ಲಲಿತಾಗೆ. ಹೀಗೆ ಎಲ್ಲರೂ ಸ್ನಾನಕ್ಕೆ ಅಂತ ಹೋಗುವಾಗ ಪಾಪ ಲಲಿತಾ ಮತ್ತೆ ಅವಳು ಇನ್ನೊಬ್ಬಳ ಫ್ರೆಂಡು ಸಖಿಯರಿಬ್ಬರು ಅಲ್ಲಿ ಕೂತಿರೋರು, ನೀನು ಹೋಗ್ಬಾ, ನಾವಿಲ್ಲಿ ಕಾಯ್ತಾ ಇರ್ತೀವಿ, ಯಾರು ಬಂದರೆ ಏನೋ ಒಂದು ಹೇಳಿ ತೇಲಿಸ್ತೀವಿ, ನೀನು ಹೋಗ್ಬಿಟ್ಟು ಕೃಷ್ಣನ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಮ್ಮ ಅಂತ. ಹೀಗೆ ಯೂಶ್ವಲಿ ಇಟ್ ಹ್ಯಾಪನ್ಸ್ ಈವನ್ ಇನ್ ದ ಪ್ರೆಸೆಂಟ್ ಡೇ. ನಾನಿನ್ನ ಬಿಡಲಾರೆ, ನೀನನ್ನ ಮರೆಯಲಾರೆ, ಎಲ್ಲವೂ ಆಗತ್ತೆ. ಆದರೆ ಕೃಷ್ಣ ಮತ್ತು ರಾಧಾರ ಭಾವವನ್ನು, ಅವರ ಅನಂತ ಭಾವವನ್ನು ನಾವು ಈ ಒಂದು ಮಟ್ಟಕ್ಕೆ ಇಳಿಸೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅವಳ ಪರಿಸ್ಥಿತಿ ಹಾಗಿತ್ತು. ಸೊ ರಾಧೆ ಹೇಳಿ ಕಳಿಸ್ತಾರೆ, ಓಡ್ಕೊಂಡು ಬರ್ತಾಳೆ. ಕೃಷ್ಣ ಬಂದು ತುಂಬ ಹೊತ್ತಾಗ್ಬಿಟ್ಟಿದೆ, ಕಾಯ್ತಾ ಇದ್ದಾನೆ, ಇನ್ನೂ ರಾಧೆ ಬಂದಿಲ್ಲ. ರಾಧೆ ಓಡಿ ಹೋಗ್ತಾಳೆ. ಆಗ ಕೃಷ್ಣ ಹೇಳ್ತಾನೆ, ಎಷ್ಟೊತ್ತಿಂದ ಕಾಯೋದು, ಎಷ್ಟೊತ್ತಿಗೆ ಬರೋಕ್ಕೆ ಹೇಳಿದ್ದೆ ನಿನಗೆ, ನಿನ್ನಂತೂ ಬಂದು ಕುತ್ಕೊಂಡ್ಬಿಡ್ತೀಯ, ನಿನ್ನ ಥರ ನಾವು ಬರೋಕ್ಕಾಗಲ್ಲಪ್ಪ, ಹೆಣ್ಮಕ್ಳು ಆಚೆ ಈಚೆ ನೋಡಿ ಹುಷಾರಾಗಿ ಎಲ್ಲದನ್ನು ಅಡ್ಜಸ್ಟ್ ಮಾಡಿ ವಾತಾವರಣ ಕ್ರಿಯೇಟ್ ಮಾಡ್ಕೊಂಡು ಬರಬೇಕು. ಹೀಗೆ ಒಂದು ಸಣ್ಣ ಸಂಭಾಷಣೆ ಇಬ್ಬರ ಮಧ್ಯದಲ್ಲಿ ನಡೆಯುತ್ತೆ. ಆಗ ಕೃಷ್ಣ ಹೇಳ್ತಾನೆ, ಅಂಥದ್ದೇನು ಕಷ್ಟ, ಪ್ರೀತಿ ಮಾಡ್ತು ಅಂದಮೇಲೆ ಮುಗೀತು, ಪ್ರೇಮದಲ್ಲಿದ್ದೀವಿ ಅಂದ್ರಲ್ಲಿ ತಪ್ಪ ಮಾಡ್ತಾ ಇದ್ದೀವಿ, ಅನಂತವಾದ ಪ್ರೇಮ ಅಲ್ವಾ ಇದು ಅಂತ ಹೇಳಿದಾಗ ರಾಧೆ ಹೇಳ್ತಾಳೆ, ನಿನಗಿದೆಲ್ಲ ಅರ್ಥ ಆಗೋದಲ್ಲ, ನೀನು ಹತ್ರ ಇದ್ದಾಗ ನಾನು ದೂರ ಹೋಗ್ತೀನಿ ಅನ್ನೋ ಭಯ ನನ್ನಲ್ಲಿರುತ್ತೆ. ನಿನ್ನನ್ನು ಬಿಟ್ಟು ದೂರ ಹೋದ್ಮೇಲೆ ಅಯ್ಯೋ ನಿನ್ನನ್ನು ಬಿಟ್ಟು ಹೋದ್ನಲ್ಲ ಅನ್ನೋ ನನ್ನಲ್ಲಿರುತ್ತೆ. ನೀನು ನನ್ನ ಮನಸ್ಸನ್ನು
ಕನಿಷ್ಠ ಪಕ್ಷ ಅರ್ಥ ಮಾಡ್ಕೊಳಕ್ಕಾರೋ ಸಾಧ್ಯನಾ ಕೃಷ್ಣ, ನೀನು ಭಾವಿಸೋದಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿದಾಗ, ರಾಧೆ ಆಗೋದೇನು ಕಷ್ಟನಾ, ಇಲ್ಲಿ ನಿನ್ನ ಬಟ್ಟೆ ಕೊಡು ಅಂತ ಇಸ್ಕೊಂಡು ರಾಧೆ ಹತ್ರ ಇದ್ದದ್ದು ಬಟ್ಟೆನ ತೆಗೆದು ಒಂದು ಲಂಗ ಹಾಕೊಳ್ತಾನೆ, ಬ್ಲೌಸ್ ಹಾಕ್ಕೊಂಡು ಅಲ್ಲಿದ್ದದ್ದು ಓಡ್ ನೀನು ಹೊದ್ಕೊಂಡು ನೋಡು, ರಾಧೆ ಥರ ಪೋಸ್ ಕೊಟ್ಕೊಂಡು ಹೇಳ್ತಾನೆ, ನೋಡು ಈ ರಾಧೆ ಆಗ್ಬಿಟ್ಟೆ ಅಂತ. ಆಗ ರಾಧೆ ಒಂದು ಮಾತು ಹೇಳ್ತಾಳೆ, ನೀನು ಹತ್ತಿರ ಇದ್ದಾಗ ನಿನ್ನಿಂದ ದೂರ ಹೋಗುವಂಥ ಭಯ ಈ ಸುಳ್ಳು ಕೃಷ್ಣನಲ್ಲಿ ಕಾಣಿಸ್ತಾ ಇಲ್ಲ. ನೀನು ನಿನ್ನಿಂದ ದೂರ ಹೋದಾಗ ಮತ್ತೆ ನಿನ್ನನ್ನು ಯಾವಾಗ ನೋಡ್ತೀನೋ ಅನ್ನೋಂಥ ಕಾತರತೆ ಈ ಸುಳ್ಳು ಕೃಷ್ಣನಲ್ಲಿ ನಾನು ಕಾಣ್ತಾ ಇಲ್ವಲ್ಲ, ನೀನು ಸುಳ್ಳು ಕೃಷ್ಣ, ನೀನು ರಾಧೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದಾಗ ಕೃಷ್ಣ ಹೇಳ್ತಾನೆ, ಹೌದಾ, ಹೌದು ನೀ ಹೇಳೋದು ಸರಿ, ರಾಧೆ ಆಗುವಂಥದ್ದು ರಾಧಾರಾಣಿಯ ಹಾಗೆ ಭಾವಿಸೋದು ತುಂಬ ಕಷ್ಟ. ಆಗ ರಾಧೆ ಹೇಳ್ತಾಳೆ, ಕರೆಕ್ಷನ್ ಪ್ಲೀಸ್, ಕಷ್ಟ ಅಲ್ಲ, ಇಟ್ ಈಸ್ ಇಂಪಾಸಿಬಲ್, ರಾಧೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಆಗ ಕೃಷ್ಣನ್ಗೆ ಯೋಚನೆ ಆಗುತ್ತೆ, ಇಂಥ ವ್ಯಾಕುಲತೆ ನನಗಿಲ್ವಲ್ಲ, ಅಂಥದ್ದು ಏನಿದಿರ್ಬೋದು. ಆಗ ರಾಧನ್ ಕೃಷ್ಣ ಕೇಳ್ತಾನೆ, ಹಾಗಾದರೆ ನಾನು ಈ ರಾಧಾ ಭಾವವನ್ನು ನನ್ನಲ್ಲಿ ನಾನು ತೊಡಗಿಸ್ಕೊಳ್ಬೇಕು ಅಂದರೆ, ಈ ಗೋಪಿ ಭಾವವನ್ನು ನಾನು ಇರಿಸ್ಕೊಳ್ಬೇಕು ಅಂದರೆ ಏನು ಮಾಡಬೇಕು ಅಂದಾಗ ರಾಧೆ ಹೇಳ್ತಾಳೆ, ನೀನು ನನ್ನ ಹೃದಯವೇ ಆಗ ಮಾತ್ರ ನಿನಗೆ ಗೊತ್ತಾಗತ್ತೆ ಅಂದಾಗ ಕೃಷ್ಣ ರಾಧೆಗೆ ಪ್ರಾಮಿಸ್ ಮಾಡ್ತಾನಂತೆ, ಕಲಿಯುಗದಲ್ಲಿ ನಾನು ಪುನಃ ಇನ್ನೊಂದು ಅವತಾರ ತಗೊಂಡು ಬರ್ತೇನಲ್ಲ, ಆಗ ನಾನು ಈ ಭಾವವನ್ನು ತಂದುಕೊಳ್ತೇನೆ. 5 ವರ್ಷದ ಹಿಂದೆ ರಾಧಾಕೃಷ್ಣರ ಲೀಲೆ ನಡೀತು. ಈಗ 500 ವರ್ಷಗಳ ಹಿಂದೆ ನಡೆದಂಥದ್ದೇ ಶ್ರೀ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳಾಗಿ ಅವತಾರ ಎತ್ತಿದಾಗ ಕೃಷ್ಣ ಹೇಳಿದ್ದಂತೆ ರಾಧೆಗೆ, ನಾನು ಹೊರಗಿಂದ ನೋಡೋದಕ್ಕೆ ಕೃಷ್ಣನ ಹಾಗೆ ಇವಾಗ ಹೇಗಿದೆನೋ ಹಾಗೆ ಇರ್ತೀನಿ, ಹೊರಗಿಂದ ಕೃಷ್ಣನೇ ಆಗಿರ್ತೇನೆ, ಆದರೆ ಹೃದಯ ಮಾತ್ರ ರಾಧೆಯ ಹೃದಯ ಆಗಿರುತ್ತೆ ಅಂತ. ಅದೇ ಸಾಕ್ಷಾತ್ ಚೈತನ್ಯ ಮಹಾಪ್ರಭುಗಳು. ನೀವು ಚೈತನ್ಯ ಮಹಾಪ್ರಭುಗಳ ಭಾವಚಿತ್ರವನ್ನು ಗಮನಿಸಿದ್ರೆ ಆ ಉನ್ಮತ್ತತೆ, ರಾಧಾ ಭಾವ ಎಷ್ಟರ ಮಟ್ಟಿಗೆ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ಆವಿರ್ಭಾವವಾಗಿತ್ತು ಅಂದರೆ, ಚೈತನ್ಯ ಮಹಾಪ್ರಭುಗಳು ನಮಗೆಲ್ಲ ಗೊತ್ತಿದೆ, ಬಂಗಾಳದಲ್ಲಿ ಹುಟ್ಟಿದಂಥವ್ರು, ನವದ್ವೀಪ್ ಅನ್ನೋ ಜಾಗದಲ್ಲಿ, ಮಾಯಾಪುರ ಹತ್ರದಲ್ಲಿ ಬರುವಂಥ ಸಣ್ಣ ಗ್ರಾಮ. ತುಂಬ ನಟು ಕೃಷ್ಣನ ಅವತಾರ ಆದ್ರಿಂದ ಆಬ್ವಿಯಸ್ಲಿ ಅದು ಹೇಗೆ ಅಂದರೆ, ಚೈತನ್ಯ ಮಹಾಪ್ರಭುಗಳ ಅವತಾರ ಇಟ್ ವಾಸ್ ಬ್ಲೆಂಡ್ ಆಫ್ ರಾಧಾ ಕೃಷ್ಣಾಸ್ ಅವತಾರ. ರಾಧೆ ಕೃಷ್ಣ ಇಬ್ಬರ ಸಮ್ಮೇಳನವೇ ಚೈತನ್ಯ ಮಹಾಪ್ರಭುಗಳು. ಚೈತನ್ಯ ಮಹಾಪ್ರಭುಗಳು ಎಷ್ಟರ ಮಟ್ಟಿಗೆ ಅವರು ಚಿಕ್ಕ ಬಾಲ್ಯದಲ್ಲಿ ತುಂಬ ಹಿವಸೋ ನಾಟಿ. ಒಂದಷ್ಟು ದಿನಗಳೆಲ್ಲ ಆದಮೇಲೆ ವಯಸ್ಸಿಗೆ ಬರುವಂಥ ಹಂತದಲ್ಲಿ ಮೊದಲು ವಿಷ್ಣುಪ್ರಿಯ ಅನ್ನುವಂಥವಳನ್ನ ಮದುವೆ ಆಗ್ತಾರೆ. ತುಂಬ ಬೇಗ ಅವಳು ತೀರ್ಕೊಂಡು ಬಿಡ್ತಾಳೆ. ಅದೇ ಸಂದರ್ಭದಲ್ಲಿ ಚೈತನ್ಯ ಮಹಾಪ್ರಭುಗಳ ತಂದೆ ಮಿಶ್ರ ಅನ್ನುವಂಥವನು ಕೂಡ ದೇಹತ್ಯಾಗ ಮಾಡ್ತಾನೆ. ಈಗ ಮನೆಯ ಜವಾಬ್ದಾರಿ ಎಲ್ಲ ಚೈತನ್ಯ ಮಹಾಪ್ರಭುಗಳ ಹೆಗಲ ಮೇಲೆ ಬಂದಿದೆ. ಮತ್ತೆ ಏನು ಮಾಡಬೇಕು, ಮನೆಯನ್ನು ನೋಡ್ಕೊಳ್ಳೋಕೆ ಅಮ್ಮನೊಬ್ಳಿರ್ಬೇಕು, ನಾನು ಹೊರಗಡೆ ಕೆಲಸಕ್ಕೆ ಹೋಗಬೇಕು ಅಂತ ಇನ್ನೊಂದು ಮದುವೆ ಆಗ್ತಾರೆ. ಅವಳ ಹೆಸರು ಕೃಷ್ಣಪ್ರಿಯ ಅಂತ. ಮದುವೆ ಮಾಡಿಕೊಂಡ ನಂತರ ಹೆಂಡು ತಿನ್ಬಿಟ್ಟು ಚೈತನ್ಯ ಮಹಾಪ್ರಭುಗಳು ಕೆಲಸಕ್ಕೆ ಅಂತ ಹೊರಗಡೆ ಹುಡ್ಕೊಂಡು ಬಂದಾಗ ಗಯಾಗೆ ಹೋಗ್ತಾರೆ. ಅಲ್ಲಿ ತಂದೆ ಶ್ರಾದ್ದ ಎಲ್ಲ ಮುಗಿಸಿ ನಂತರ ಪುರಿಗೆ ಬಂದಾಗ ಅಲ್ಲಿ ಗೋಸ್ವಾಮಿಯವರ ಪರಿಚಯಕ್ಕೆ ಬರುತ್ತೆ. ಅವರಿಂದ ಕೃಷ್ಣ ಮಂತ್ರ ಅವ್ರಿಗೆ ಮಂತ್ರ ದೀಕ್ಷೆ ಆದಮೇಲಿಂದ ಚೈತನ್ಯ ಮಹಾಪ್ರಭುಗಳ ಜೀವನ ಬದಲಾಗ್ಬಿಡತ್ತೆ. ಅವರು ಕೊನೆಗೆ ಮನೆಗೆ ಬಂದು ಒಂದು ದಿವಸ ಹೇಳ್ತಾರೆ, ಇನ್ನು ನಾನು ಈ ಸಾಂಸಾರಿಕ ಜೀವನದಲ್ಲಿ ಇರೋದಿಲ್ಲ, ಸನ್ಯಾಸ ನನ್ನ ಜೀವನ, ಕೃಷ್ಣನ ಹೆಸರಲ್ಲಿ ನಾನು ಹೊರಡ್ತಾ ಇದ್ದೇನೆ, ನಾನು ಬೃಂದಾವನದಲ್ಲಿ ನನ್ನ ಮುಂದಿನ ದಿನಗಳು ಕಳಿತೀನಿ ಅಂದಾಗ ಚೈತನ್ಯ ಮಹಾಪ್ರಭುಗಳ ತಾಯಿ ರಿಕ್ವೆಸ್ಟ್ ಮಾಡ್ಕೋತಾಳೆ ಅಂತ ಕೇಳ್ಕೊಳ್ತಾಳೆ, ಇಲ್ಲ ಬೃಂದಾವನ ತುಂಬ ನೀನು ಹೇಗಿದೆ ಅಂತಲೂ ಗೊತ್ತಾಗೋದಿಲ್ಲ, ತಾಯಿಯಾಗಿ ಇಷ್ಟನ್ನು ಮಾತ್ರ ಕೇಳ್ಕೊಳ್ತೇನೆ, ಇಲ್ಲೇ ಹತ್ತಿರದಲ್ಲಿ ನೀನು ಎಲ್ಲೋ ನಮ್ಗೆ ಗೊತ್ತಿದೆ ಪುರಿ ಜಗನ್ನಾಥ್ ವೆಸ್ಟ್ ಬೆಂಗಾಲ್ಗೆ ತುಂಬ ಹತ್ತಿರ, ಹಾಗಾಗಿ ಪುರಿಯಲ್ಲಿ ಇದ್ಬಿಡು ನೀನು, ಪುರಿಯಲ್ಲಿದ್ದರೆ ನನಗೆ ನಿನ್ನ ಬಗ್ಗೆ ಅಪ್ಡೇಟ್ಸ್ ಗೊತ್ತಾಗುತ್ತೆ, ಜಗನ್ನಾಥನ ಸೇವೆ ಮಾಡಿಕೊಂಡು ಅಲ್ಲೇ ಕಾಲ ಕಳಿ, ಅದು ಕೃಷ್ಣನೇ ಅಲ್ವಾ ಜಗನ್ನಾಥ ಅಂದರೆ, ಅಲ್ಲೇ ಇರು ಅಂದಾಗ ತಾಯಿ ಮಾತಿಗೆ ಬೆಲೆಯನ್ನು ಕೊಟ್ಟು ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳು ಪುರಿಯಕ್ಕೆ ಬರ್ತಾರೆ ಅನ್ನೋದು ಗೊತ್ತು. ಪುರಿ ಜಗನ್ನಾಥನ ಹಲವಾರು ಘಟನೆಗಳು ಚೈತನ್ಯ ಚರಿತಾಮೃತನ ಟ್ರಿಗರ್ ಮಾಡುವಂಥದ್ದು. ಶ್ರೀಮದ್ ಭಾಗವತ ಒಂದು ಕಡೆ ಆದರೆ ಚೈತನ್ಯ ಚರಿತಾಮೃತ ಭಕ್ತಿ ಭಾವ ಶರಣಾಗತಿ ಪ್ರೇಮದ ಅನಂತ ಪ್ರೇಮದ ಇನ್ನೊಂದು ಅಧ್ಯಾಯ ಅಂತಲೇ ಹೇಳ್ಬೋದು. ಚೈತನ್ಯ ಮಹಾಪ್ರಭುಗಳು ಹೀಗೆ ಇವಾಗ ಒಂದು ಪುಟ್ಟ ಅದನ್ನು ಹೇಳಿ ನನ್ನ ಮಾತಿಗೆ ಮುಕ್ತಾಯ ಹಾಡ್ತಾನೆ. ಚೈತನ್ಯ ಮಹಾಪ್ರಭುಗಳಲ್ಲಿ ಆ ದಿವ್ಯ ಉದ್ದೀಪನ, ಪ್ರೇಮದ ಉದ್ದೀಪನ ಹೇಗಾಗ್ತಿತ್ತು ಅಂತಂದ್ರೆ, ಅವರೊಂದು ಪುಟ್ಟ ಕುಟೀರ
ಅಷ್ಟು ಕೃಷ್ಣ ಭಾವದಲ್ಲೇ ತೊಡಗಿಡ್ತಿದ್ರು, ಅಷ್ಟು ಉದ್ದೀಪನ ಅವರಲ್ಲಾಗಿರ್ತಿತ್ತು. ಎಷ್ಟೋ ಸತಿ ಅವ್ರ ಹೊರಗಡೆ ಅವರ ಪರಿಚಾರಕರು, ಅವರ ಶಿಷ್ಯರು ಯಾರ್ಯಾರು ಇರ್ತಿದ್ರು, ಅವ್ರು ಹೇಳ್ತಿದ್ರಂತೆ, ನೋಡು ನೀನೇನಾದ್ರು ಚೈತನ್ಯ ಮಹಾಪ್ರಭುಗಳ ರೂಮ್ ಒಳಗಡೆ ಹೋಗ್ತೀಯ ಅಂದರೆ ಅಪ್ಪಿ ತಪ್ಪಿನೂ ಕೃಷ್ಣ ಅನ್ಬೇಡ. ಕೃಷ್ಣ ಅಂದ್ಬಿಟ್ರೆ ಚೈತನ್ಯ ಮಹಾಪ್ರಭುಗಳ ಭಾವನೆ ಬೇರೆ ಆಗ್ಬಿಡುತ್ತೆ. ಅವ್ರನ್ನ ಹರಿಬೋಲ್ 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 ಅಂತ ಉನ್ಮತ್ತರಾಗ್ಬಿಡ್ತಾರೆ, ಮತ್ತೆ ಅವರನ್ನ ನಾರ್ಮಲ್ ಸ್ಥಿತಿಗೆ ಕರ್ಕೊಂಬರಕ್ಕಾಗಲ್ಲ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ರಾಧಾ ಭಾವವನ್ನು, ಗೋಪಿ ಭಾವವನ್ನು ಚೈತನ್ಯ ಮಹಾಪ್ರಭುಗಳು ತನ್ನದಾಗಿಸ್ಕೊಂಡಿದ್ರು. ಹೊಸದಾಗಿ ಪುರಿಗೆ ಹೋದಾಗ ಚೈತನ್ಯ ಮಹಾಪ್ರಭುಗಳು ಪುರಿ ಜಗನ್ನಾಥನ ದರ್ಶನ ಮಾಡಬೇಕು ಅಂತ ಹೋದರೆ ಅಷ್ಟು ಕ್ರೌಡ್, ಪಾಪ ಅವ್ರಿಗೆ ಜಗನ್ನಾಥನ್ ನೋಡಕ್ಕೂ ಆಗ್ಲಿಲ್ವಂತೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಎದುರುಗಡೆ ಒಂದು ಜಾಗದಲ್ಲಿ ಬಂದು ಒಂದು ಗೋಪುರದ ಮೇಲೆ ನಿಂತ್ಕೊಂಡು ಜಗನ್ನಾಥನ ದರ್ಶನ ಮಾಡೋದಕ್ಕೆ ಇಣಿಕಿ ಇಣಿಕಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಇನ್ನೊಬ್ಳು ವಯಸ್ಸಾಗಿರುವಂಥ ಒಬ್ಳು ಮುದುಕಿ ಬರ್ತಾಳೆ. ಜಗನ್ನಾಥನ ಮೇಲೆ ಅದೆಷ್ಟು ಪ್ರೀತಿ ಅವಳಿಗೆ, ಅದೆಷ್ಟು ಭಕ್ತಿ ಅಂದರೆ ಗೋಪಿ ಭಾವದಲ್ಲೇ ಅವಳು ಬಂದು ಅವಳಿಗೆ ಗೊತ್ತಿಲ್ಲದ ಹಾಗೆ ಗೋಪುರನ ಹತ್ಕೊಂಡು ಬಂದು ಚೈತನ್ಯ ಮಹಾಪ್ರಭುಗಳು ಭುಜದ ಮೇಲೆ ಕಾಲಿಟ್ಕೊಂಡು ಅವಳು ದರ್ಶನ ಮಾಡಕ್ಕೆ ಹೋಗ್ತಾಳಂತೆ. ಭಾಳ ಚೆನ್ನಾಗಿದೆ ಇದು. ಚೈತನ್ಯ ಮಹಾಪ್ರಭುಗಳು ಅವ್ರಿಗೆ ಗೊತ್ತಿಲ್ಲದ ಹಾಗೆ ಯಾರೋ ನನ್ನ ತುಳಿತಾ ಇದ್ದಾರೆ ಅಂತ ತಿರುಗಿ ನೋಡಿದ್ರೆ ವಯಸ್ಸಾಗಿರುವಂಥ ಮುದುಕಿ ಜಗನ್ನಾಥನ ದರ್ಶನಕ್ಕೋಸ್ಕರ ಅಷ್ಟು ಪರಿಶ್ರಮ ಪಡೆದಿದ್ದನ್ನು ನೋಡಿ ಗಮನಿಸ್ಕೊಳ್ತಾರೆ. ಅವರ ಜೊತೆಯಲ್ಲಿದ್ದಂಥ ಪರಿಚಾರಕರು ಕೇಳ್ತಾರೆ, ಚೈತನ್ಯ ಮಹಾಪ್ರಭುಗಳನ್ನು ತುಳಿತಾ ಇದೆಯಾ, ನಿನಗೇನು ಬಂದಿದೆ, ಇವ್ರನ್ನ ಯಾರು ಅಂದ್ಕೊಂಡಿದ್ಯಾ ಅಂತ ಹೇಳಿದಾಗ ಚೈತನ್ಯ ಮಹಾಪ್ರಭುಗಳ ಕಣ್ಣಲ್ಲಿ ಒಂದೇ ಸಮ ಕಣ್ಣಲ್ಲಿ ನೀರು ಹೋಗ್ತಾ ಇದೆಯಂತೆ. ಆಗ ಅವ್ರು ಹೇಳ್ತಾರೆ, ಅವಳನ್ನು ಡಿಸ್ಟರ್ಬ್ ಮಾಡಬೇಡ, ಜಗನ್ನಾಥನನ್ನು ದರ್ಶನ ಮಾಡಬೇಕು ಅನ್ನೋ ಕಾತರತೆ ಅವಳಲ್ಲಿ ಎಷ್ಟು ಇದೆ ಅಂದರೆ, ನಾನೊಬ್ಬ ಇಲ್ಲಿ ನಿಂತಿದ್ದೀನಿ, ಯಾರನ್ನೋ ಒಬ್ಬರನ್ನ ತುಳಿದು ಮೇಲೆ ನಿಂತಿದ್ದೀನಿ ಅನ್ನೋದು ಅವಳು ಗೊತ್ತಾಗಿಲ್ಲ. ನನಗೆ ನನ್ನ ಮೇಲೆ ಅಸಹ್ಯ ಅನ್ನಿಸ್ತಾ ಇದೆ, ಇಂಥ ಭಾವ ನನಗಿನ್ನೂ ಬರಲಿಲ್ವಲ್ಲ, ಜಗನ್ನಾಥನನ್ನು ನೋಡೋದಕ್ಕೆ ಅವಳಿಗಿರುವಂಥ ಉದ್ದೀಪನ ನನ್ನಲ್ಲಿ ಇನ್ನೂ ಬಂದಿಲ್ಲ ಅಂತ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ ಅಂತಂದರೆ ಅದನ್ನು ನಾವು ಭಾವಿಸೋದಕ್ಕಾದರೂ ಸಾಧ್ಯನಾ? ಯಾವ ಸಾಕ್ಷಾತ್ ಕೃಷ್ಣನ ಅವತಾರವಾಗಿದ್ರು, ಯಾವ ಸಾಕ್ಷಾತ್ ರಾಧಾರಾಣಿಯ ಅವತಾರವಾಗಿದ್ರು ಅಂಥ ಚೈತನ್ಯ ಮಹಾಪ್ರಭುಗಳು ಐ ಆಮ್ ಫೀಲಿಂಗ್ ಸೋ ಶೇಮ್ಫುಲ್, ನನ್ನಲ್ಲಿ ನನಗೆ ಅಸಹ್ಯ ಆಗ್ತಿದೆ, ಇನ್ನೂ ಅಂಥ ಉದ್ದೀಪನ ನನಗೆ ಬರಲಿಲ್ವಲ್ಲ ಅಂತ ಹೇಳ್ತಾರೆ ಅಂದರೆ ಅವರ ಭಾವವನ್ನು ನಾವು ಭಾವಿಸೋದಕ್ಕೆ ಸಾಧ್ಯ ಇದೆ. ಚೈತನ್ಯ ಮಹಾಪ್ರಭುಗಳ ಜೀವನ ರಾಧಾರಾಣಿ ಹಾಗೂ ಶ್ರೀಕೃಷ್ಣನ ಅನಂತ ಪ್ರೇಮವನ್ನು ಪರಿಚಯ ಮಾಡಿಕೊಡುತ್ತೆ. ಒಂದು ದಿನದಲ್ಲೇ ಭಾಗವತದ ತುಣುಕನ್ನು, ಭಾಗವತದಲ್ಲಿ ಬರುವಂತಹ ಅನಂತ ಪ್ರೇಮದ ಭಾವವನ್ನು ಪರಿಚಯ ಮಾಡಿಕೊಡೋದು ತುಂಬ ಕ್ಲಿಷ್ಟಕರವಾದಂಥ ಕೆಲಸ. ಆದರೆ ಅದನ್ನು ಟ್ರಿಗರ್ ಮಾಡುವಂತಹ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಅಂತ ಅಂದ್ಕೊಳ್ತೇನೆ. ಶ್ರೀಮದ್ ಭಾಗವತದ ಜೊತೆಗೆ ಚೈತನ್ಯ ಮಹಾಪ್ರಭುಗಳ ಚೈತನ್ಯ ಚರಿತಾಮೃತವನ್ನು ಅಧ್ಯಯನ ಮಾಡೋದಕ್ಕೆ ಒಂದು ಸಾಧ್ಯ ಆಯಿತು ಅಂತಂದರೆ ದಯಮಾಡಿ ಗಮನಿಸ್ಕೊಳ್ಳಿ. ಶ್ರೀರಾಮಕೃಷ್ಣರೇ ಹೇಳಿಟ್ಟು ಹೋಗಿದ್ದಾರೆ, ಕಲಿಯುಗದಲ್ಲಿ ಭಕ್ತಿಯೇ ಶ್ರೇಷ್ಠವಾದದ್ದು. ಭಕ್ತಿ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ಸಂಪೂರ್ಣ ಶರಣಾಗತಿ ಇದ್ದಾಗ. ಆ ಸಂಪೂರ್ಣ ಶರಣಾಗತಿ ಯಾವಾಗ ಬರುತ್ತೆ ಅಂದರೆ ನಮ್ಮಲ್ಲಿ ಭಗವಂತನಿಗಾಗಿ ಅನಂತ ಪ್ರೇಮವನ್ನು ತುಂಬಿಕೊಂಡಾಗ, ಭಗವಂತ ನನ್ನೋನು ಅಂದ್ಕೊಂಡಾಗ ಮಾತ್ರ. ನಾನು ಭಗವಂತನಿಗೆ ಸೇರಿದ್ದೀನಿ ಅನ್ನುವಂಥ ಭಾವ ನಮ್ಮಲ್ಲಿ. ಗೋಪಿಕೆಯರು ಹೇಗೆ ಮೈ ಮೇಲೆ ಪ್ರಜ್ಞೆ ಇಲ್ಲದ ಹಾಗಿರ್ತಿದ್ರು, ಅವರು ಚಂದ ಅವರನ್ನು ಡೆಕೋರೇಟ್ ಮಾಡ್ಕೊಳ್ತಾ ಇದ್ರು, ಅವ್ರು ಚಂದ ಶೃಂಗಾರ ಮಾಡ್ಕೊಳ್ತಾ ಇದ್ದಿದ್ದು ಒಂದೇ ಉದ್ದೇಶಕ್ಕೆ. ಅವ್ರು ಹೇಳ್ತಾರಂತೆ, ನನಗೇನು ಚೆನ್ನಾಗಿ ಡ್ರೆಸ್ ಮಾಡ್ಕೋಬೇಕು ಅಂತಿಲ್ಲ, ಆದರೆ ನನ್ನ ಕೃಷ್ಣ ಚಂದ ಡ್ರೆಸ್ ಮಾಡ್ಕೊಂಡು ಅವ್ನ ಮುಂದೆ ಹೋದಾಗ ಒಂದ್ಸತಿ ತಿರುಗಿ ನೋಡ್ತಾನಲ್ಲ, ಆ ಕೃಪಾ ದೃಷ್ಟಿ ನನ್ನ ಮೇಲೆ ಹರಿಯುತ್ತೆ ಅಂತ ಅಷ್ಟು ಸೌಂದರ್ಯದಿಂದ ಡ್ರೆಸ್ ಮಾಡ್ಕೊಂಡು ಹೋಗ್ತಿದ್ರು. ಅದರಲ್ಲಿ ಬರುತ್ತೆ, ಕೃಷ್ಣ ಹೋದ ನಂತರ ಎಲ್ಲ ಗೋಪಿಕೆಯರು ಅವರು ಅಲಂಕರಿಸ್ಕೊಳ್ಳೋದನ್ನು ನಿಲ್ಲಿಸ್ಬಿಟ್ರಂತೆ. ಅವರ ಮನೆಗಳಲ್ಲಿದ್ದಂತಹ ದರ್ಪಣಕ್ಕೆ ಸಗಣಿಯನ್ನು ಬೆಳೆದು ಅದನ್ನು ಇನ್ನು ಬಳಸೋದಕ್ಕೆ ಅದಕ್ಕೆ ಅರ್ಹತೆ ಇಲ್ಲ ಅಂತ ಮೈ ಮೇಲೆ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಭಗವಂತನಲ್ಲಿ ಲೀನನಾಗ್ತಿದ್ರು. ಇಂತಹ ಭಾವ ನಮ್ಮದಾಗಬೇಕು ಅಂತ ಶ್ರೀರಾಮಕೃಷ್ಣ ಪರಮಹಂಸರು ಹೇಳ್ತಾರೆ. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಶ್ರೀಮದ್ ಭಾಗವತ ಸಪ್ತಾಹದ ಮೂಲಕ ಅದೊಂದು ಟ್ರಿಗರಿಂಗ್ ಫ್ಯಾಕ್ಟರ್. ಮಾತಾಜಿ ನಿಜಕ್ಕೂ ಕೂಡ ಭಕ್ತಿಪೂರ್ವಕ ಪ್ರಣಾಮಗಳು. ಶ್ರೀಮದ್ ಭಾಗವತ ಅನ್ನುವಂಥದ್ದು ಅಥವಾ ಕಥಾ ಕಲ್ಚರ್ ಅನ್ನುವಂಥದ್ದೇ ಹೋಗ್ಬಿಟ್ಟಿದೆ ನಮ್ಮ ಸೌತ್ ಇಂಡಿಯಾದಲ್ಲಿ ಸ್ಪೆಷಲಿ. ಆದರೆ ಇದರ ಮೂಲಕ ಹಲವಾರು ವಿಚಾರಗಳನ್ನು ಶ್ರೀಮದ್ ಭಾಗವತದ ಸೌತ್ ಇಂಡಿಯಾದಲ್ಲಿ ತುಂಬ ಕಡಿಮೆ ಇದೆ. ಆದರೆ ಮಾತಾಜಿ ಪ್ರಯತ್ನದಿಂದ ಪ್ರತಿ ವರ್ಷ ಇದೊಂದು ಉತ್ಸವದೋಪಾದಿಯಲ್ಲಿ ನಡೀತಾ ಇರುವಂಥದ್ದು. ಭಗವಾನ್ ಶ್ರೀ ಕೃಷ್ಣನ ಚಿಂತನೆ ಇಷ್ಟು ಚೆನ್ನಾಗಿ ಎಲ್ಲರನ್ನ ತಲುಪ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಪರಮ ಪವಿತ್ರವಾದ ಕೆಲಸ. ಮಾತಾಜಿಯವ್ರಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನ ಬಿಟ್ಟು ಮತ್ತೆ ಏನನ್ನೂ ನಮ್ಮಿಂದ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ
ನನ್ನ ಮಾತಿಗೆ ಮುಕ್ತಾಯ ಹಾಡ್ತೇನೆ. ಜಯ ರಾಮಕೃಷ್ಣ.